ಜನನೀಂ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಕೆಲಸವೇ ಪರಿಚಯ ಮಾಡಿಸಿಕೊಳ್ಳುವುದು. ಅದು ಯಾವ ವೇದಿಕೆಯಲ್ಲಿ ರಾಘವೇಂದ್ರ ಶೆಣೈ ಥರದ ಯೋಗದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮರ್ಪಿಸಿಕೊಂಡವರಿದ್ದಾರೋ ಅವ್ರ ಮುಂದೆ ನಮ್ದೊಂದಷ್ಟು ಫ್ಲಾಗ್ ಹಾರಿಸೋದು, ವೇದಿಕೆಯಲ್ಲಿ ರಾಮತೀರ್ಥರ ಫೋಟೋ ಇದ್ದಾಗ ಅವ್ರ ಎದುರುಗಡೆ ಒಂದು ಫ್ಲಾಗ್ ಹಾರಿಸ್ಕೊಳ್ಳೋದು, ಅದು ಬಿಟ್ಟು ತನ್ನ ಇಡೀ ಜೀವನವನ್ನ ಭಾರತೀಯರಲ್ಲದೆ ಹೋದಾಗಲೂ ಕೂಡ ನನ್ನ ಭಾರತ ಅನ್ನೋದು ಬಿಟ್ಟು ಬೇರೆ ಪದ ಬಳಸಲಿಕ್ಕೆ ಗೊತ್ತಿಲ್ಲದಂತೆ ಬದುಕಿದಂತ ಆ ಪುಣ್ಯಾತ್ಕೀರ್ತಿಯನ್ನ ಎದುರುಗಡೆ ಇಟ್ಕೊಂಡು ನಮ್ಮನ್ನೇನಾದ್ರೂ ಪರಿಚಯ ಮಾಡಿಸ್ಕೊಂಡ್ರೆ ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಮತ್ತೊಂದಿಲ್ಲ ಅಂತ ನನಗೆ ಯಾವಾಗಲೂ ಅನಿಸೋದು. ನಮ್ಮ ಪರಿಚಯ ನಮ್ಮ ಎದುರುಗಡೆ ಮಾಡಿದ್ರೆ ಅಸಹ್ಯವಾಗಿರುತ್ತೆ, ಇನ್ನು ಎಲ್ಲೆದುರುಗಡೆ ಮಾಡಿದ್ರೆ ಇನ್ನೆಷ್ಟು ಕಷ್ಟ ಅಂತ ಹೋಗಿ ನಾನು ತುಂಬಾ ನೇರವಾಗಿ ವಿಷಯ ಇರ್ತೀನಿ. 3 ಜನ ಮಹಾತ್ಮರ ಚರ್ಚೆ ಇವತ್ತು ವೇದಿಕೆ ಮೇಲೆ ಆಯ್ತು. ಬಹಳ ಖುಷಿ ನನಗೆ. ಅದನ್ನೇ ರಾಘವೇಂದ್ರ ಶೆಣೈ ಅವರು ವೇದಿಕೆ ಮೇಲೆ ಕೂತು ಹೇಳ್ತಿದ್ರು. ಒಂದು ಸ್ವಾಮಿ ವಿವೇಕಾನಂದರು, ಎರಡನೇದು ಸೋದರಿ ನಿವೇದಿತಾ, ಮೂರನೇದು ರಾಮತೀರ್ಥರು. ಆಶ್ಚರ್ಯದ ಸಂಗತಿ ಅಂತಂದ್ರೆ ಇವರು ಮೂವರು ಒಂದೇ ಒಂದು ಶ್ರೇಷ್ಠ ವಿಚಾರಕ್ಕೋಸ್ಕರ ತಮ್ಮ ಇಡೀ ಬದುಕನ್ನ ಸಮರ್ಪಿಸಿದವರು. ಇದು ಬಹಳ ವಿಶೇಷವಾದ ಸಂಗತಿ. ನಾನು ಬಹಳ ಬಾರಿ ಕೂತ್ಕೊಂಡಾಗ ಹೀಗೆ ಆಲೋಚನೆ ಮಾಡ್ತಿರ್ತೀನಿ, ಯಾಕೆ ಇಂಥ ಮಹಾಪುರುಷರು ಹುಟ್ಟುತ್ತಾರೆ, ಏನು ಕಾಮನ್ ಸಂಗತಿಗಳು ಇರ್ಬೋದು ಇದರಲ್ಲಿ. ನಾವ್ಯಾಕೆ ಅವರಂತಾಗಲ್ಲ, ನಾವು ಸಾಮಾನ್ಯರಾಗ್ಬಿಡ್ತೀವಿ, ಅವರುಗಳು ಮಾತ್ರ ಯಾಕೆ ಹೀಗಾಗ್ಬಿಡ್ತಾರೆ, ಕಾಮನ್ ಆಗಿರುವಂತ ಸಂಗತಿ ಏನಿರ್ಬೋದು ಅಂತ ನಾನು ಇವ್ರ ಮೂವರಂತೆ ಅನೇಕರ ನಡುವೆ ಯಾವಾಗ್ಲೂ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ತೀನಿ, ಏನಿರ್ಬೋದು ಆ ಕಾಮನ್ ಸಂಗತಿ ಅಂತ. ಕಾಮನ್ ಸಂಗತಿ ಒಂದೇ, ಮುಕ್ತಿಯ ಹುಚ್ಚು ಅಂತ. ಬಂಧನದಿಂದ ಬಿಡುಗಡೆ. ಯಾವಾಗ ಬಂಧನದಿಂದ ಬಿಡುಗಡೆ ಆಗಬೇಕು ಅನ್ನೋ ಕಲ್ಪನೆ ಇರುತ್ತದ ಆಗ ಇಂಥ ಮಹಾಪುರುಷರು ಸಹಜವಾಗಿ ಹುಟ್ಟಿ ಬರ್ತಾರೆ ಅಂತ. ನೀವು ನೋಡಿ, ರಾಮತೀರ್ಥರು ಬಂಧನದಿಂದ ಬಿಡುಗಡೆ. ಯಾವ ಬಂಧನದಿಂದ ಬಿಡುಗಡೆ? ಅವರು ಎಷ್ಟರ ಮಟ್ಟಿಗೆ ಬಂಧನದಿಂದ ಬಿಡುಗಡೆ ಅಂತಂದ್ರೆ ಕೊನೆಗೆ ಖಾಲಿ ಬಟ್ಟೆಯೂ ಬಂಧನ ಅಂತ ಹೇಳಿ ಬಿಳಿ ಬಟ್ಟೆ ಹಾಕೊಂಡು ಬಂಧನ ಆಪರಿಕಾಡಿತ್ತು. ವಿವೇಕಾನಂದರಿಗೆ ಬಂಧನದಿಂದ ಬಿಡುಗಡೆ. ಯಾವ ಬಂಧನದಿಂದ ಬಿಡುಗಡೆ? ಅವರು ಒಂದು ಹಂತಕ್ಕೆ ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೋದ್ರು. ವಿದೇಶದಲ್ಲಿ ಎಲ್ಲ ಗೌರವ, ಘನತೆ, ಕೀರ್ತಿ ಎಲ್ಲ ಸಿಗಬೇಕಾದಾಗ ಭಗವಂತನನ್ನು ಕೇಳ್ಕೊಂಡ್ರು, ಹೇ ಭಗವಂತ, ನಾನಿಲ್ಲಿ ಬಂದಿದ್ದು ಈ ಗೌರವ, ಈ ಕೀರ್ತಿಯನ್ನು ಸಂಪಾದಿಸಬೇಕು ಅಂತಲ್ಲ, ನನ್ನ ದೇಶದ ಶ್ರೇಷ್ಠತೆಯನ್ನ ಈ ಜನಕ್ಕೆ ಕೊಟ್ಟು ಇಲ್ಲಿರುವ ಸಂಪತ್ತನ್ನು ನನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಯಾರಿಗೆ ಬೇಕಾಗಿದೆ ಈ ಕೀರ್ತಿ? ನನಗೆ ಈಗಿಂದೀಗಲೇ ಭಾರತಕ್ಕೆ ಹೋಗ್ಬೇಕು, ಕೌಪೀನದಲ್ಲಿ ತಿರುಗಾಡಬೇಕು, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಒಂದು ಮರದ ಕೆಳಗೆ ಕೂತ್ಕೊಂಡು ತಿನ್ನಬೇಕು ಗಂಗಾ ತಟದಲ್ಲಿ ಅಂತ ಕನಸು ಕಾಣ್ತಾನಲ್ಲ ಆ ವಿವೇಕಾನಂದ. ಬಂಧ ಮುಕ್ತಿಯ ಕಲ್ಪನೆ ಅದು. ಯೋಚನೆ ಮಾಡಿ, ಯಾರು ಈಕೆ ಮಾತಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿದ್ರು. ನಮ್ಮ ತರ ಮುಖ ಇರಲಿಲ್ಲ ಅವಳಿಗೆ, ನಮ್ಮ ತರ ವೇಷಭೂಷಣ ಇರಲಿಲ್ಲ, ನಮ್ಮ ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ. ಅವಳ ಕಲ್ಚರ್ಗೂ ಈ ಕಲ್ಚರ್ಗೂ ಅಜಗಜಾಂತರ. ಅಲ್ಲಿನ ಪರಿಸ್ಥಿತಿ ಮುಕ್ತವಾದ ವಾತಾವರಣ, ಇಲ್ಲಿನ ಪರಿಸ್ಥಿತಿ ಎಲ್ಲವನ್ನೂ ಯಾವುದೋ ಒಂದು ಚೌಕಟ್ಟಿನಲ್ಲಿ ಕೂಡಿಟ್ಟಂತ ವಾತಾವರಣ. ಇವೆಲ್ಲವನ್ನು ಮೀರಿ ನಿಂತು ಇಲ್ಲಿ ಬದುಕಬೇಕಾದ್ರೆ ಯೋಚನೆ ಮಾಡಿ, ನಿವೇದಿತಾ ಅಥವಾ ಮಾರ್ಗರೆಟ್ ನೋಬೆಲ್ ತನ್ನ ದೇಶವನ್ನು ಬಿಟ್ಟು ಭಾರತಕ್ಕೆ ಬಂದಾಗ ಇಡೀ ಭಾರತದ 30 ಕೋಟಿ ಜನರಲ್ಲಿ ಅವಳಿಗೆ ಗೊತ್ತಿದ್ದು ಒಬ್ಬರೇ ಒಬ್ರು, ಸ್ವಾಮಿ ವಿವೇಕಾನಂದ ಮಾತ್ರ. ಯಾವ ಧೈರ್ಯದ ಮೇಲೆ ಬರ್ಬೇಕ್ರಿ ಯಾವ್ದೋ ಒಂದು ಹುಡುಗಿ ಆ ಕಡೆಯಿಂದ. ನನಗಿದನ್ನು ಯೋಚನೆ ಮಾಡ್ದಾಗಿಲ್ಲ ಅನ್ಸುತ್ತೆ. ನಾನು ತಮಾಷೆ ಮಾಡ್ತಾ ಹೆಣ್ಮಕ್ಳು ತುಂಬಾ ಇದ್ದಾಗ ಯಾವಾಗಾದ್ರೂ ಹೇಳ್ತಿರ್ತೀನಿ, ಬಸವನಗುಡಿ ಹೆಣ್ಮಗಳನ್ನ ಅಪ್ಪಿತಪ್ಪಿ ಮಲ್ಲೇಶ್ವರಮ್ಮ ಮದುವೆ ಮಾಡ್ಕೊಟ್ರು ಅಂತ ಇಟ್ಕೊಳ್ಳಿ. ಮದುವೆ ದಿನ ಅವ್ಳು ಕಣ್ಣೀರು ನೋಡ್ಬೇಕು, ಅಯ್ಯಯ್ಯೋ ಯಾವ್ದೋ ಗೊತ್ತಿಲ್ಲದ ದೇಶಕ್ಕೆ ಹೋಗ್ಬಿಟ್ಟ ಕಣ್ಣೀರು ಇಟ್ಬಿಟ್ಟು ನನಗೆ ಯಾವತ್ತೂ ಬರದೇ ಇಲ್ಲ ಅನ್ನೋ ತರ ಕಣ್ಣೀರು ಇಡ್ತಿರ್ತಾರೆ. ಹೋಗ್ತಿರೋದು ಮಲ್ಲೇಶ್ವರಕ್ಕೆ ಮಾತ್ರ. ಅರ್ಜೆಂಟಿಗೆ ಒಂದು ಆಟೋ ಹಿಡ್ಕೊಂಡ್ರೆ 20 ನಿಮಿಷ ಬಂದ್ಬಿಡ್ಬೋದು ಮನೆಗೆ. ಆದ್ರೆ ನಿವೇದಿತಾ ತನ್ನ ಮನೆ ಮಠವನ್ನು ಬಿಟ್ಟು, ತಾನು ಕಲಿಸ್ತಾ ಇದ್ದ ಶಾಲೆಯನ್ನು ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು, ತನ್ನ ಸಹೋದರ ಸಹೋದರಿಯರನ್ನ ಬಿಟ್ಟು, ತನ್ನ ಇಡೀ ಊರನ್ನು ಬಿಟ್ಟು, ತನ್ನ ಭಾಷೆಯನ್ನು ಬಿಟ್ಟು, ತನ್ನ ವೇಷವನ್ನು ಬಿಟ್ಟು, ತನ್ನ ಕಲ್ಚರ್ ಬಿಟ್ಟು, ತನಗಿರುವ ಫ್ರೀಡಮ್ ಅನ್ನು ಬಿಟ್ಟು, ತನಗಿರುವಂತ ಎಲ್ಲ ಚಿಂತನೆಗಳನ್ನು ಕೂಡ ಎಲ್ಲೋ ಒಂದು ಕಡೆ ಸಮಾಧಿ ಮಾಡಿ ಈ ದೇಶದ ಸೇವೆಗೆ ಅಂತ ಒಂದು ಮಾತಾಡದೆ ಬರ್ತಾಳಲ್ಲ, ಯಾವ ಅದ್ಭುತವಾದ ಸಾಧನೆ ಇರುವುದು ಅವಳು ಅಂತ. ಆ ಕಾರಣಕ್ಕೋಸ್ಕರವೇ 150ನೇ ಜಯಂತಿ ಆಚರಿಸಿದ್ರು ತಪ್ಪಲ್ಲ. ವಿವೇಕಾನಂದರು ಅವಳು ಟ್ರೈನ್ ಮಾಡ್ತಾರೆ. ನಾನು ಉದ್ದಕ್ಕೂ ಅವಳ ಜೀವನದ ಕಥೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ. ವಿವೇಕಾನಂದರು ಅವಳು ಟ್ರೈನ್ ಮಾಡ್ತಾರೆ. ಹೆಂಗೆ ಟ್ರೈನ್ ಮಾಡ್ತಾರೆ ಅಂತಂದ್ರೆ, ಸಾಧ್ಯವಾದಷ್ಟು ಕಾಲ ಮೂವರು, ಅವಳು, ಮಿಸೆಸ್ ಬುಲ್,
ಮಾರ್ಗರೆಟ್ ನೋಬಲ್ ಮತ್ತು ಜೋಸೆಫಿನ್ ಮ್ಯಾಕ್ಲಾಯ್ಡ್ ಮೂವರಿಗೂ ಸ್ವಾಮಿ ವಿವೇಕಾನಂದರು ಕೂರಿಸ್ಕೊಂಡು ಅವರು ಕಟ್ಟೆ ಮೇಲೆ ಕೂತಿರೋದು, ಇವ್ರು ಮೂವರು ಕೆಳಗೆ ಕೂತ್ಕೊಳ್ಳೋದು. ಸ್ವಾಮಿ ವಿವೇಕಾನಂದರು ಗಂಟೆಗಟ್ಟಲೆ ಈ ದೇಶದ ಕಥೆ, ಹಿಂದೂ ಧರ್ಮದ ಕುರಿತಂತ ಚಿಂತನೆಗಳು, ಇಲ್ಲಿನ ಜನರ ಆಚಾರ ವಿಚಾರಗಳು ದಿನಾದು ಹೇಳಿ 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 ಎಷ್ಟು ಟ್ರೈನ್ ಮಾಡ್ತಾರೆ ಮಾರ್ಗರೆಟ್ ನೋಬಲ್ ಅಂತಂದ್ರೆ, ಒಂದು ಪತ್ರಿಕೆಯ ಸಂಪಾದಕ ಬರೀತಾನೆ, ವಿವೇಕಾನಂದರು ಇಡೀ ಜೀವನದಲ್ಲಿ ಇನ್ನೇನು ಮಾಡದೆ ಮಾರ್ಗರೆಟ್ ನೋಬಲ್ ಒಬ್ಬಳನ್ನೇ ಟ್ರೈನ್ ಮಾಡಿದ್ರು ಅಂತಂದ್ರೂ ಕೂಡ ವಿವೇಕಾನಂದರು ಅದ್ಭುತವಾದ ಕೆಲಸ ಮಾಡಿದ್ರು ಅಂತಾನೆ ಅರ್ಥ. ಅಂತ ಅದ್ಭುತವಾದ ಹೆಣ್ಮಗಳವಳು ಅಂತ ಯೋಚನೆ ಮಾಡಿ ಹೆಂಗಿರ್ಬೋದು ಅಂತ. ವಿವೇಕಾನಂದರು ಅಮೆರಿಕಕ್ಕೆ ಹೋಗೋದು ಬೇಡ, ಯುರೋಪಿಗೆ ಹೋಗೋದು ಬೇಡ, ಯಾರನ್ನು ಇನ್ಸ್ಪೈರ್ ಮಾಡೋದು ಬೇಡ, ಒಂದು ಮಾರ್ಗರೆಟ್ ನೋಬಲ್ ನ ಟ್ರೈನ್ ಮಾಡಿದ್ರು ಅಂತಂದ್ರೂ ಅವರ ಜೀವನ ಅತ್ಯಂತ ಶ್ರೇಷ್ಠ ಅಂತ ಗಣಿಸಲ್ಪಡ್ತಿತ್ತು ಅಂತ. ಆ ತರದ ಹೆಣ್ಮಗಳವಳು. ಅವಳು ಹೇಳಿದಂತೆ ಐರ್ಲೆಂಡ್ ಅಲ್ಲಿ ಹುಟ್ಟಿದ್ದು. ಅವರ ಫ್ಯಾಮಿಲಿ ಇಂಗ್ಲೆಂಡ್ ವಿರುದ್ಧ ಹೋರಾಟ ಮಾಡಿದಂತ ಫ್ಯಾಮಿಲಿ. ಅವರ ತಾತ ಸ್ವಾತಂತ್ರ್ಯದ ಹುಚ್ಚು ಅವರ ಫ್ಯಾಮಿಲಿಗೆ ಸಹಜವಾಗಿ ಬಂದಿರುವಂತದ್ದು. ತಂದೆ ಕ್ರಿಶ್ಚಿಯನ್ ಚರ್ಚ್ ನಲ್ಲಿ ಪ್ರಚಾರಕರಾಗಿ, ಮತ ಪ್ರಚಾರಕರಾಗಿದ್ದವರು. ಚಿಕ್ಕಂದಿನಿಂದಲೂ ಧರ್ಮಭೀರು ವಾತಾವರಣದಲ್ಲಿ ಬಂದಂತ ಹೆಣ್ಮಗಳಿಗೆ ಚರ್ಚಿಗೆ ಹೋಗೋದು, ಭಗವಂತನ ಮುಂದೆ ಕೂತ್ಕೊಳ್ಳೋದು, ಬೈಬಲ್ನ ಶ್ರದ್ಧೆಯಿಂದ ಓದೋದು ಇವೆಲ್ಲ ಸಹಜವಾಗಿ ಬಂದಿದ್ದು. ಕ್ಯಾಥೋಲಿಕ್ ಚರ್ಚಿನ ಎಲ್ಲ ಚೌಕಟ್ಟುಗಳನ್ನ ಪ್ರೀತಿಯಿಂದ ತನ್ನ ಮೇಲೆ ಹೇಳಿಕೊಂಡು ತಾನೂ ಕೂಡ ಒಂದು ದಿನ ಇದೇ ತರದ ಧರ್ಮ ಪ್ರಚಾರ ಕಾರ್ಯಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ಬೇಕು ಅಂತ ಚಿಕ್ಕಂದಲೇ ನಿಶ್ಚಯ ಮಾಡಿದವಳು. ಮನೆ ದೊಡ್ಡ ಹೆಣ್ಮಗಳವಳು. ಅವ್ರ ತಂದೆ ತಾಯಿಗೆ, ವಿಶೇಷವಾಗಿ ತಾಯಿಗೆ, ಮಕ್ಕಳಾಗುವಂತ ಮೊದಲನೇ ಮಗು ಆಗಬೇಕಾದಾಗ ಸ್ವಲ್ಪ ಹೆದರಿಕೆ. ಮಗು ಆಗತ್ತೆ ಅಂತ ಗೊತ್ತಾದಾಗ, ತಾನು ಗರ್ಭಿಣಿ ಅಂತ ಗೊತ್ತಾದಾಗ ದೇವರನ್ನ ಕೇಳ್ಕೊಂಡಂತೆ, ಭಗವಂತ ನಿನ್ನ ಕೆಲಸಕ್ಕೋಸ್ಕರವೇ ಈ ಹೆಣ್ಮಗಳನ್ನ ಸಮರ್ಪಿಸ್ತೀನಿ, ಹೆರಿಗೆ ಎಲ್ಲ ಚೆನ್ನಾಗಿ ಮಾಡು ಅಂತ ಬಹಳ ಭಕ್ತಿ ಕೇಳ್ಕೊಂಡಿದ್ದಿರ್ಬೇಕು. ಆದ್ರೆ ಭಗವಂತ ಅದು ಯಾವ ಕೆಲಸಕ್ಕೆ ಅವಳನ್ನು ತಗೊಂಡು ಅನ್ನೋದು ನಮ್ಗೆ ಇವತ್ತು ಅರ್ಥ ಆಗುತ್ತೆ. ಆ ಹೆರಿಗೆ ಆದ ನಂತರ ಈ ಹೆಣ್ಮಗಳ ಒಂದು ವಿಶೇಷ ಶಕ್ತಿ ಇದೆ ಅಂತ ಅವರಿಗೆ ಗೊತ್ತಿತ್ತು. ಈ ಹೆಣ್ಮಗಳು ಎಷ್ಟು ಕ್ರಿಯಾಶೀಲರು ಅಂತಂದ್ರೆ ಬಹಳ ಆಕ್ಟಿವ್ ಆಗಿ ಸ್ಕೂಲಿಗೆ ಹೋಗ್ತಾಳೆ, ಎಲ್ಲ ಕೆಲಸಗಳನ್ನು ಮಾಡ್ತಾಳೆ. ಇದರ ನಡುವೆಯೂ ಕೂಡ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತ ನಿರಂತರ ಪ್ರಯಾಸ ಮಾಡ್ತಿರ್ತಾಳೆ. ನೆನ್ಪಿಟ್ಕೊಳ್ಳಿ, ಯಾರಿಗೆ ಪ್ರಶ್ನೆ ಕೇಳಿ ಉತ್ತರ ಹುಡುಕುವಂತ ಒಂದು ಪ್ರಯಾಸ ನಡೀತಾ ಇರುತ್ತಲ್ಲ ಯಾರ ಹೃದಯದಲ್ಲಿ, ಅವ್ರೇನಾದ್ರೂ ಅದ್ಭುತವನ್ನು ಸಾಧಿಸ್ತಾರೆ. ನಮ್ಮಲ್ಲಿ ಅನೇಕರಿಗೆ ಹೇಗಾಗಿರುತ್ತೆ ಅಂತಂದ್ರೆ, ಪ್ರಶ್ನೆಗಳು ಹುಟ್ಟೋದೇ ಇಲ್ಲ ಜೀವನದಲ್ಲಿ. ಎಲ್ಲವನ್ನೂ ಇದ್ದಿದ್ದಾಗೆ ತಗೊಳ್ಳೋದು, ನೀ ಹೇಳಿದ್ದು ಸರಿ ಅಂತ ಹೇಳೋದು, ನೀ ಹೇಳಿದ್ದು ಸರಿ ಅಂತ ಹೇಳೋದು, ಎರಡೂ ಕಡೆ ತಬಲ ಹೊಡಿತಾ ಇರ್ತೀವಿ ನಾವು, ಯಾವ ಕಡೆ ಸಿಕ್ಕರೂ ಹೊಡಿತಾ ಇರ್ತೀವಿ. ಆದ್ರೆ ಕೆಲವರು ಮಾತ್ರ ಪ್ರಶ್ನೆ ಹುಡುಕ್ತಾರೆ, ಪ್ರಶ್ನೆಗೆ ಉತ್ತರವನ್ನು ಹುಡುಕೊಂಡು ಬರ್ತಾರೆ. ಅವರನ್ನ ಟ್ರೂತ್ ಸೀಕರ್ಸ್ ಅಂತ ಕರೀತಾರೆ. ಇತ್ತೀಚೆಗೆ ಯಾರೋ ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಭಾರತ ಯಾರ ರಾಷ್ಟ್ರ ಅಂತ ಕೇಳಿದ್ರೆ ರಾಜಕಾರಣಿಗಳದಲ್ಲ, ಭಾರತ ಸಮಾಜ ಸುಧಾರಕರದಲ್ಲ, ಭಾರತ ಯಾರ ರಾಷ್ಟ್ರ ಅಂದ್ರೆ ಅಧಿಕಾರಿಗಳದ್ದಲ್ಲ, ಭಾರತ ಯಾರ ರಾಷ್ಟ್ರ ಅಂದ್ರೆ ಜಂಟಲ್ ಮನ್ಗಳದ್ದು ಅಲ್ಲ, ಭಾರತ ಯಾರ ರಾಷ್ಟ್ರ ಅಂದ್ರೆ ಟ್ರೂತ್ ಸೀಕರ್ಗಳ ರಾಷ್ಟ್ರ ಅಂತ. ಚೆನ್ನಾಗಿದೆ ಕಲ್ಪನೆ. ಯಾವ ದೇಶದಲ್ಲಿ ಸತ್ಯವನ್ನು ಹುಡುಕಾಡುವಂತ ಜನ ಇದ್ದಾರೋ ಅಂತ ದೇಶವನ್ನ ಭಾರತ ಅಂತ ಕರಿಬಹುದು ಅಂತ. ಯಾವತ್ತಾದ್ರೂ ಸತ್ಯದ ಹುಡುಕಾಟ ನಿಂತು ಹೋಗಿದೆ ಅಂತಂದ್ರೆ ನಾವು ಭಾರತದಿಂದ ಆಚೆ ಇದ್ದೀವಿ. ಈ ಹೆಣ್ಮಗಳಿಗೆ ಆವತ್ತೇ ಅವಳೊಳಗೆ ಭಾರತ ಇತ್ತು, ಸತ್ಯವನ್ನು ಹುಡುಕಾಡುವಂತ ಪ್ರಯತ್ನ. ತನ್ನ ಸ್ಕೂಲಿಗೆ ಹೋಗುವಾಗ, ಸ್ಕೂಲನ್ನ ಹೈಯರ್ ಎಜುಕೇಶನ್ ಪಡ್ಕೊಳ್ಳುವಾಗ ಅಲ್ಲಿರುವಂತ ಅತ್ಯಂತ ಕಠಿಣವಾದ ಚೌಕಟ್ಟು ಅವಳಿಗೆ ಕಷ್ಟ ಆಗಲಿಕ್ಕೆ ಶುರುವಾಗ್ತಿತ್ತು. ತಾನು ಚರ್ಚಿನ ಚೌಕಟ್ಟಲ್ಲಿ ಸಿಕ್ಕಾಕೊಂಡಾಗ ಅನೇಕ ಪ್ರಶ್ನೆಗಳು ಹೇಳ್ತಾ ಇದ್ದೊಳಗೆ, ಈ ಚೌಕಟ್ಟು ಯಾಕೆ, ನಾನು ಇದರಲ್ಲಿ ಯಾಕೆ ಇರಬೇಕು, ಸ್ವತಂತ್ರವನ್ನು ಅನುಭವಿಸಬೇಕು ಅನ್ನುವಂತ ಕಲ್ಪನೆ ಇರುವಂತ ನನಗೆ ಈ ಚೌಕಟ್ಟು ಯಾಕೆ ಬೇಕು ಅನ್ನುವಂತ ಕಲ್ಪನೆಯಲ್ಲೇ ಒದ್ದಾಡ್ತಾ ಇದ್ದು. ಅವಳೇ ಹೇಳ್ಕೊಳ್ತಾಳೆ, 18ನೇ ವಯಸ್ಸಿನೊಳಗೊಂದು ಗೊಂದಲ ಶುರುವಾಗ್ಬಿಡ್ತು. ಯಾವ ಚರ್ಚಿನ ಚೌಕಟ್ಟಿನಲ್ಲಿ ಇಷ್ಟು ದಿನ ಬೆಳ್ಕೊಂಡು ಬಂದಿದ್ದೀನೋ ಆ ಚರ್ಚಿನ ಚಿಂತನೆಯಲ್ಲೇ ಏನೋ ಪ್ರಾಬ್ಲಮ್ ಇದೆಯಲ್ಲ, ಮೂಲ ಚಿಂತನೆಯಲ್ಲೇ ವ್ಯತ್ಯಾಸ ಇರೋದ್ರಿಂದ ನಾನು ಕೇಳುವ ಪ್ರಶ್ನೆಗಳಿಗೆ ಯಾರಾದ್ರೂ ಉತ್ತರ ಕೊಡಬೇಕು ಅಂತ ಅನೇಕರಿಗೆ ಪ್ರಶ್ನೆ ಕೇಳ್ತಿದ್ರು. ನೆನ್ಪಿಟ್ಕೊಳ್ಳಿ ಮಿತ್ರರೇ, ನಂಗೆ ಗೊತ್ತಿಲ್ಲ ಎಲ್ಲ ಮತೀಯರು ಇರ್ಬೋದು, ಆದ್ರೆ ಸುಮ್ಮನೆ ಹೆಮ್ಮೆಯಿಂದ ಹೇಳ್ತೀನಿ, ನಾವೆಲ್ಲರೂ ಭಾರತದ ಧರ್ಮ, ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ಒಂದು ಹೆಮ್ಮೆ ಪಟ್ಕೋಬೇಕು. ಯಾಕೆ ಅಂತಂದ್ರೆ 128 ಪ್ರಶ್ನೆಯನ್ನ ಯಾವ ತರ ಬೇಕಿದ್ರೂ ಕೇಳಿ, ನೀವು ಟ್ರೂತ್ ಸೀಕರ್ ಆಗಿ ಕೇಳಿ, ಆಡ್ಕೋಬೇಕು ಅಂತಾನು ಕೇಳಿ, ನಿಮ್ ತಲೆ ಕಡಿಬೇಕು ಅಂತ ನಮ್ಗೆ ಯಾವ ಶಾಸ್ತ್ರವೂ ಹೇಳಿಲ್ಲ. ನೀವು ಪ್ರಶ್ನೆ ಕೇಳಿದಾಗ ಇನ್ಫ್ಯಾಕ್ಟ್ ಖುಷಿ ಪಡುತ್ತೆ. ಉಪನಿಷತ್ತುಗಳು ಅಂತಂದ್ರೆ ಶಿಷ್ಯ ಕೇಳುವ ಪ್ರಶ್ನೆಗೆ ಗುರು ಕೊಡುವ ಉತ್ತರಗಳನ್ನ ಉಪನಿಷತ್ತು ಅಂತ ಕರೆದು ಆ ಉಪನಿಷತ್ತುಗಳನ್ನ ಅಧ್ಯಯನ ಮಾಡುವಂತ ಶ್ರೇಷ್ಠ ಸಂಸ್ಕೃತಿಗೆ ಸೇರಿದವರು ನಾವು. ಆದ್ರೆ ಜಗತ್ತಿನ ಅನೇಕ ಮತಪಂಥಗಳು ಹಂಗಿಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ತಲೆ ಕಡಿತೀವಿ ಅಂತಾರೆ. ನೀವು ಯಾವ ಪ್ರಶ್ನೆಯನ್ನೂ ಕೇಳುವಂತಿಲ್ಲ. ನೀವು ಶಾಸ್ತ್ರ ಗ್ರಂಥ ಅಂತ ಕೊಟ್ಟ ಮೇಲೆ ಅದನ್ನ ಬಾಯಿ ಮುಚ್ಕೊಂಡು ಒಪ್ಪಬೇಕು ಅಷ್ಟೇ. ಅದು 1000 ವರ್ಷ ಹಳೆಯದ್ದಾಗಿರ್ಬೋದು, 2000 ವರ್ಷ ಹಳೆಯದ್ದಾಗಿರ್ಬೋದು, ಅದು ಇವತ್ತಿಗೆ ಅಪ್ಲಿಕಬಲ್ ಆಗ್ಬಹುದು, ಬಿಡಬಹುದು. ಆದ್ರೆ ಈ ಪ್ರಶ್ನೆಗಳನ್ನ ಕೇಳುವಂತ ಜನ ಏನ್ ಮಾಡ್ತಾರೆ ಗೊತ್ತಾ, ಒಂದೋ ಪ್ರಶ್ನೆ ಕೇಳಿದ್ರೆ ಗಲಾಟೆ ಮಾಡ್ತಾರೆ ಅಂತ ಸೈಲೆಂಟ್ ಆಗಿ ಒಳಗೊಳಗೆ ಕುದಿತಾ ಇರ್ತಾರೆ. ಇಲ್ಲ, ಏನು ಮಾತಾಡದೆ ಪ್ರಶ್ನೆಗಳನ್ನೇ ಸಮಾಧಿ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ಇವಳಿಗೆ ಹಂಗೆ ಆಯ್ತು. ಪ್ರಶ್ನೆ ಕೇಳಿದ್ರೆ ಯಾವ ಉತ್ತರ ಕೊಡ್ತಿಲ್ಲ ಅಂತ ಗೊತ್ತಾದಾಗ
ಚರ್ಚಿಗೆ ಹೋಗೋದನ್ನ ಬಿಟ್ಲು, ತನ್ನ ಪಾಡಿಗೆ ತಾನು ಸ್ಕೂಲಲ್ಲಿ ಇರ್ತಿದ್ದು. ಆದ್ರೆ ಯಾರಾದ್ರೂ ಒಳ್ಳೆ ವ್ಯಕ್ತಿ ಸಿಕ್ಕಿದ್ರು ಅಂದಾಗ ತನ್ನ ಪ್ರಶ್ನೆಗಳನ್ನ ಅವ್ರ ಮುಂದೆ ಎಷ್ಟು ಕೂತ್ಕೊಳ್ತಿದ್ರು. ಹೆಚ್ಚು ಕಡಿಮೆ 7 ವರ್ಷಗಳ ಕಾಲ ಈ ಬೇಗುದಿ ಆಯ್ತು ಅಂತ. ಯಾವಾಗ ಮನಸ್ಸಿನೊಳಗಿಂತ ಗೊಂದಲ ಹುಟ್ಟುತ್ತೋ, ಯಾವಾಗ ತನಗೆ ಸತ್ಯ ಕಾಣ್ತಾ ಇಲ್ವಲ್ಲ ಅನ್ನುವಂತ ಟೆನ್ಷನ್ ಶುರುವಾಗುತ್ತೋ, ಆಗ ಭಗವಂತ ಸದ್ಗುರುವನ್ನು ಕಳಿಸ್ಕೊಡ್ತಾನೆ ಅನ್ನೋದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣೆ ನಿವೇದಿತಾಳೆ. ಸ್ವಾಮಿ ವಿವೇಕಾನಂದರು ಆಗ ತಾನೇ 1893ರಲ್ಲಿ ಅಮೆರಿಕಾದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ನಿಂತುಕೊಂಡು ಭಾರತೀಯ ಧರ್ಮವನ್ನು ಪ್ರತಿಪಾದಿಸಿದರು. ನಾನು ಭಾರತೀಯ ಧರ್ಮ ಅಂತ ಎಚ್ಚರಿಕೆಯಿಂದ ಹೇಳ್ತೀನಿ. ಯಾಕೆ ಅಂತಂದ್ರೆ ಅವ್ರು ಬರೀ ಹಿಂದೂ ಧರ್ಮದ ಕುರಿತಂತ ಅಷ್ಟೇ ಮಾತನಾಡಿದ್ರೆ, ಹಿಂದೂ ಧರ್ಮ ಜಗತ್ತನ್ನ ಆವರಿಸಿಕೊಳ್ಳುವ ರೀತಿ ಹೇಗೆ ಭಾರತದಿಂದ ಹುಟ್ಟಿರುವಂತ ಈ ಧರ್ಮ ಇಡೀ ಜಗತ್ತನ್ನ ಆವರಿಸಿಕೊಳ್ಳುತ್ತೆ ಅನ್ನೋದನ್ನ ಅತ್ಯಂತ ಸಾಧ್ಯಂತವಾಗಿ ವಿವರಿಸ್ತಾ ಹೋದಂತೆ ಇಡೀ ಅಮೆರಿಕ ವಿವೇಕಾನಂದರ ಮಾತುಗಳಿಗೆ ಕಿವಿಯಾಯಿತು. ವಿವೇಕಾನಂದರ ಮಾತುಗಳನ್ನ ಕೇಳೋದನ್ನ ಅತ್ಯಂತ ಶ್ರದ್ಧೆಯಿಂದ ಪರಿಭಾವಿಸಿಕೊಂಡು ಕೂತ್ಬಿಟ್ಟು. ವಿವೇಕಾನಂದ ಎಷ್ಟು ಪಾಪ್ಯುಲರ್ ಆದ್ರು ಅಮೆರಿಕಾದಲ್ಲಿ ಅಂದ್ರೆ, ವಿವೇಕಾನಂದರು ಈಗ ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ ಇಂಗ್ಲೆಂಡಿನ ಜನ ತುದಿಗಾಲಲ್ಲಿ ಕಾಯ್ತಾ ಇದ್ರು. ನಾನು ಕೆಲವೊಂದ್ಸಲ ವಿವೇಕಾನಂದರ ಸ್ಟ್ರಾಟಜಿನ ಬಹಳ ಇಷ್ಟಪಡ್ತೀನಿ. ನಮ್ಮ ವಿವೇಕಾನಂದರು ಬರೀ ಸಂತರಾಗಿ ಕಾಣ್ತಾರಷ್ಟೇ. ಅನೇಕರು ವಿವೇಕಾನಂದರು ಕಾವಿ ಬಟ್ಟೆ ಹಾಕೊಂಡ್ರು ನೋಡಿದಾಗ ಅವರೊಬ್ಬ ಸಾಮಾನ್ಯ ಸಂತರು ಅಂತ ನೋಡ್ತೀವಿ, ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಹಿ ವಾಸ್ ಅ ಗ್ರೇಟ್ ಸ್ಟ್ರಾಟಜಿಸ್ಟ್. ವಿವೇಕಾನಂದರು ಅಮೆರಿಕಾದಲ್ಲಿ ಸ್ವಲ್ಪ ದಿನ ಇದ್ದು ಕೂಡಲೇ ಯುರೋಪಿಗೆ ಹೋಗುವುದಿತ್ತು, ಕೂಡಲೇ ಹೋಗಲಿಲ್ಲ. ವಿವೇಕಾನಂದರು ಕನಿಷ್ಠ ಪಕ್ಷ 2 ವರ್ಷ ತಗೊಂಡ್ರು. 2 ವರ್ಷ ಅಮೆರಿಕಾದಲ್ಲೇ ಕೆಲಸ ಮಾಡಿ ಆನಂತರ ಯುರೋಪಿಗೆ ಹೋದ್ರು. ಎಷ್ಟರ ಮಟ್ಟಿಗೆ ಅಮೆರಿಕಾದಲ್ಲಿ ಕೆಲಸ ಮಾಡಿದ್ರು ಅಂದ್ರೆ, ಅಮೆರಿಕಾದ ಬುದ್ಧಿವಂತ ವರ್ಗವೆಲ್ಲ ವಿವೇಕಾನಂದರು ಹೇಳೋದು ಸತ್ಯ ಅಂತ ಎಲ್ಲ ಕಡೆ ಬಾಯಿ ಮಾತಿನಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಅದರ ಪ್ರಭಾವ ಯುರೋಪಿನ ಮೇಲೆ ಆಗಿತ್ತು. ಯುರೋಪಿನ ಬುದ್ಧಿವಂತರಿಗೆಲ್ಲ ಅಮೆರಿಕಾದ ಬುದ್ಧಿವಂತರು ಹೇಳಿದ್ದಾರೆ ಅಂತಂದ್ಮೇಲೆ ವಿವೇಕಾನಂದರ ಮಾತನ್ನು ನಾವು ಕೇಳಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು. ಯಾಕೆ ಅಂತಂದ್ರೆ ಯುರೋಪ್ ನಮ್ಮನ್ನು ಆಳ್ತಾ ಇದ್ದಂತ ರಾಷ್ಟ್ರ. ನಮ್ಮನ್ನು ಆಳುವಂತ ರಾಷ್ಟ್ರಕ್ಕೆ ನಮಗೆ ಯಾವ ಒಬ್ಬ ಬುದ್ಧಿವಾದ ಹೇಳೋದನ್ನ ಕೇಳಲಿಕ್ಕೆ ಯಾವತ್ತೂ ಮನಸ್ಸಿರೋದಿಲ್ಲ. ಅಂತದ್ರಲ್ಲಿ ವಿವೇಕಾನಂದರು ಅತ್ಯಂತ ಬುದ್ಧಿವಂತಿಕೆಯಿಂದ ಅಮೆರಿಕವಂತ ಮುಷ್ಟಿಯಲ್ಲಿ ಹಿಡ್ಕೊಂಡು ಯುರೋಪಿಗೆ ಮೊದಲನೇ ಹೆಜ್ಜೆ ಇಟ್ಟಿದ್ರಲ್ಲ, ಹಂಗಿಟ್ಟ ತಕ್ಷಣ ಯುರೋಪಿನ ಬುದ್ಧಿವಂತರೆಲ್ಲ ವಿವೇಕಾನಂದ ಎದುರುಗಡೆ ಸಾಲಾಗಿ ನಿಂತ್ಕೊಂಡು. ಸ್ವಾಮಿ ವಿವೇಕಾನಂದರು ಯುರೋಪಿನ ಒಂದು ಮನೆಗೆ ಹೋದಾಗ ಆ ಮನೆ ಒಡತಿ ಇವಳಿಗೆ ಮಾತನಾಡ್ತಾ ಹೇಳಿದ್ರು, ತುಂಬಾ ಪ್ರಶ್ನೆ ನೀನ್ ನನಗೆ ಕೇಳ್ತಿರ್ತೀಯಲ್ಲ, ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬಹುದಾಗಿರುವಂತ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದಾನೆ, ಸಾಧ್ಯವಾದರೆ ಬಂದು ನಿನ್ನ ಪ್ರಶ್ನೆಗಳನ್ನು ಅವನಿಗೆ ಕೇಳು. ಆಗ ಮಾರ್ಗರೆಟ್ ನೋಬೆಲ್ ನರೇಂದ್ರನಾಥ ದತ್ತ ವಿವೇಕಾನಂದರನ್ನ ನೋಡಬೇಕು ಅಂತ ಮನೆಗೆ ಬಂದು ಕೂತ್ಕೊಂಡು, ಬಹಳ ಜನ ಇರಲಿಲ್ಲ, ವರ್ಷ 1895ರ ಒಂದು ಭಾನುವಾರ ಅದು. ಸ್ವಾಮಿ ವಿವೇಕಾನಂದರ ಮೇಲೆ ಕೂತಿದ್ರು, ಗೈರಿ ಕವಸಧಾರಿಯಾಗಿ ಪೇಟ ಕಟ್ಕೊಂಡು ಕೂತಿದ್ರೆ ಎದುರುಗಡೆ ಹೆಣ್ಮಕ್ಳು ಬಂದು ಕೂತ್ಕೊಂಡ್ರು. 1 ಜನ ಹೆಣ್ಮಕ್ಳು, 1 ಜನ ಗಂಡು ಮಕ್ಕಳು, 10-12ಕ್ಕಿಂತ ಜಾಸ್ತಿ ಜನ ಇರಲಿಲ್ಲ. ಇವಳು ಸ್ವಲ್ಪ ತಡವಾಗಿ ಬಂದಿದ್ರಿಂದ ಸ್ವಲ್ಪ ತಡವಾಗಿ ಬಂದಲ್ಲಿ ಕೂತ್ಕೊಂಡು ವಿವೇಕಾನಂದರ ಆಕೆ ನೋಡಿದ್ರು. ವಿವೇಕಾನಂದರು ಮಾತನಾಡ್ತಾ ಹೋದ್ರು. ವಿವೇಕಾನಂದರು ಮಾತಾಡ್ತಾ ಜ್ಞಾನ ಯೋಗದ ವಿಶೇಷ ರಹಸ್ಯಗಳನ್ನೆಲ್ಲ ಹೊರಗೆ ತೆಗೆದು ಜನರ ಮೇಲೆ ಎಸಿತಾ ಹೋಗ್ತಾ ಇದ್ದಂತೆ ಇವ್ರು ಎದುರುಗಡೆ ಗಾಬರಿಯಾಗಿ ಕೂತ್ಕೊಂಡ್ರು. ಯಾವ ಜ್ಞಾನ ಯೋಗದ ಸುಳಿವೂ ಕೂಡ ಇದುವರೆಗೂ ತಾನು ಓದಿದ ಸಾಹಿತ್ಯಗಳಿರ್ಲಿಲ್ವೋ ಅಂತ ಅದ್ಭುತವಾದ ಚಿಂತನೆಯನ್ನ ಆ ಮನುಷ್ಯ ಎತ್ತಿ ತೋರ್ತಾ ಇದ್ರೆ ಅವಳು ಅವಾಕ್ಕಾಗಿ ಕೂತಿದ್ದಾಳೆ. ಎದ್ದಿದ್ಕೊಂಡು ನಿವೇದಿತ ತುಂಬಾ ಗಾಬರಿಯಾಗಿ ವಿವೇಕಾನಂದ ಮಾತು ಕೇಳಿ ಹೋಗ್ಬೇಕಾದಾಗ ಅಲ್ಲಿ ಬಂದಿದ್ದು ಕೆಲವರು ಹೇಳಿದ್ರು, ಏನು ಅಂತ ಮಾತಾಡಿದ್ನು ಈ ಪುಣ್ಯಾತ್ಮ, ಎಲ್ಲ ಹಳೆದನ್ನೇ ಹೇಳಿದ್ದು, ಹೊಸೇನೂ ಇಲ್ಲ ಅನ್ಬಿಟ್ಟಿದ್ದು. ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿದಂತೆ, ಹೊಸದೇನು ಹೇಳಿಲ್ವ ಈ ಪುಣ್ಯಾತ್ಮ, ಎಷ್ಟು ಅಪರೂಪದ ಸಂಗತಿ ಹೇಳಿದ್ರು. ಅವಳಂತ ಡೈರಿ ಬರೀತಾಳೆ, ನಾನಿವತ್ತು ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕೇಳಿದೆ, ಉಪನ್ಯಾಸವನ್ನು ಕೇಳಿದೆ. ಅವರು ಆಡಿದ ಮೊದಲನೇ ಮಾತು ಸತ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಬರ್ಕೊಂಡಿದ್ರು. ಅವ್ರು ಆಡಿದ ಮೊದಲನೇ ಮಾತು ಸತ್ಯ, 2ನೇ ಮಾತು ಸತ್ಯ, 3ನೇ ಮಾತು ಸತ್ಯನೇ. ಅಲಾಸ್ ಅವ್ರ ಇಡೀ ಅವಧಿಯಲ್ಲಿ ಒಂದೇ ಒಂದು ಸುಳ್ಳು ಕಾಣಲಿಲ್ಲ. ಇಷ್ಟು ಸತ್ಯವನ್ನು ಆಡುವಂತ ಮತ್ತೊಬ್ಬ ವ್ಯಕ್ತಿ ನಾನು ನೋಡ್ಲೇ ಇಲ್ಲ ಅಂತ ತನ್ನ ಡೈರಿಯಲ್ಲಿ ಬರ್ಕೊಂಡು, ಈ ವ್ಯಕ್ತಿ ನಾನು ಮತ್ತೆ ಮತ್ತೆ ಸಂಧಿಸಬೇಕು ಅಂತ ವಿವೇಕಾನಂದರ ಉಪನ್ಯಾಸಗಳು ಎಲ್ಲಿದ್ದಾಗೂ ಹೋಗಿ ಕೂತ್ಕೊಂಡಿದ್ರು. ವಿವೇಕಾನಂದರ ಆಪ್ತವಲಯಕ್ಕೆ ಬಹಳ ಖುಷಿಯಾಗಿರುವಂತ ಸಂಗತಿ, ನರೇಂದ್ರ ಕೊಹ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ವಿವೇಕಾನಂದರು ಇವಳ ಬಗ್ಗೆ. ಗೊತ್ತಿಲ್ಲ, ವಿವೇಕಾನಂದರು ಹೇಳಿದ್ರು, ನರೇಂದ್ರ ಕೊಹ್ಲಿಯ ಕಲ್ಪನೆಯೋ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದರು ಅವಳನ್ನು ನೋಡಿದಾಗ ಅನ್ಕೊಂಡ್ರಂತೆ, ವಾಹ್, ಮಾರ್ಗರೆಟ್ ನೋಬೆಲ್ ಏನ್ ಸುಂದರವಾಗಿ ಕಾಣ್ತಿದ್ದಾಳೆ, ಸರಸ್ವತಿ ವಿದೇಶಿ ಪೋಷಾಕಿನಲ್ಲಿ ಬಂದ್ರೆ ಹಿಂಗೆ ಕಾಣಬಹುದೇನೋ ಅಂತ ಅವಳನ್ನು ನೋಡಿ ಅನ್ಕೊಂಡ್ರಂತೆ. ಎಷ್ಟು ಚೆನ್ನಾಗಿರ್ಬೋದು ಈ ಕಲ್ಪನೆಯ ಸುಂದರ. ನನಗೆ ಈ ಕಲ್ಪನೆಯನ್ನ ಕೇಳಲಿಕ್ಕೆ ಚೆನ್ನಾಗಿತ್ತು ಅಂತ ನರೇಂದ್ರ ಕೊಹ್ಲಿ ಅವರು ಬರೆದಿದ್ದಾಗ ಅದು ನೋಡ್ಲಿಕ್ಕೆ ಚಂದ. ಸರಸ್ವತಿ ಫಾರಿನ್ ಡ್ರೆಸ್ ಅಲ್ಲಿ ಬಂದ್ರೆ ಹಿಂಗ್ ಕಾಣಬಹುದು ಅಂತ ವಿವೇಕಾನಂದ ಅನ್ಕೊಂಡ್ರಂತೆ. ಆದ್ರೆ ನಿವೇದಿತಾಗ ಇನ್ನೊಂದು ಪ್ರಾಬ್ಲಮ್ ಇತ್ತು, ಮಾರ್ಗರೆಟ್ ನೋಬೆಲ್ ಇನ್ನೊಂದು ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನು ಅಂತಂದ್ರೆ, ಸ್ವಾಮೀಜಿ ಹೇಳೋ ಎಲ್ಲ ಮಾತುಗಳಿಂದ ಪ್ರಭಾವಿತರಾಗ್ತಾ ಇತ್ತು. ಬಂದು ಹೇಳ್ತಿದ್ರು ಸ್ವಾಮೀಜಿಗೆ, ಸ್ವಾಮೀಜಿ ವಾಟ್ ಯು ಹ್ಯಾವ್ ಸೆಡ್ ಇಸ್ ರೈಟ್, ಬಟ್ ಅಂತೆ ಹೋದ್ರೆ ಸಮಾಧಾನವೇ ಇಲ್ಲ.
ಅವಳ ಎಲ್ಲ ಸೆಂಟೆನ್ಸ್ ನಲ್ಲೂ ಒಂದು ಬಟ್ ಸೇರಿಸಲಿಲ್ಲ ಅಂತಂದ್ರೆ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗಲ್ಲ. ಯಾವಾಗ್ಲೂ ಒಂದು ಪ್ರಶ್ನೆ ತಯಾರು ಅವಳಿಗೆ. ಸ್ವಾಮೀಜಿ ಅವಳಿಗೆ ತಮಾಷೆ ಮಾಡಿ ಹೇಳ್ತಿದ್ರಂತೆ, ಯಾವತ್ತು ನಿಂದ ಈ ಬಟ್ಟು ಹೋಗುತ್ತಲ್ಲ ನಿನ್ ಲೈಫ್ ನಿಂದ, ಆಗ ನಿನ್ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಈ ಬಟ್ಟೆ ನಿನ್ ಜೀವನದ ಪ್ರಾಬ್ಲಮ್ ಅಂತ. ಆದ್ರೆ ಸ್ವಾಮೀಜಿ ಯಾವತ್ತೂ ಅವಳ ಬಟ್ಟಿಗೆ ಆನ್ಸರ್ ಮಾಡದೇ ಇರಲಿಲ್ಲ. ಅವಳ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಾ ಇದ್ರು. ಈ ಉತ್ತರ ಕೊಡ್ತಾ ಕೊಡ್ತಾ ಸ್ವಾಮೀಜಿ ಅವಳನ್ನು ಎಷ್ಟು ಆವರಿಸಿಕೊಂಡ್ಬಿಟ್ರು ಅಂದ್ರೆ, ನಿವೇದಿತಾ ಒಂಥರ ಸ್ವಾಮೀಜಿ ಮಯ. ಅವಳೊಂದ್ಸಲ ಹೇಳ್ಕೊಡ್ತಾಳೆ, ಸ್ವಾಮೀಜಿ ನನಗೆ ಎಷ್ಟು ದಾರಿ ತೋರಿಸಿದ್ರು, ಎಷ್ಟು ಮಾರ್ಗ ತೋರಿಸಿದ್ರು ಅಂತಂದ್ರೆ, ನನಗೆ ಸ್ವಾಮೀಜಿಯನ್ನ ಗುರುದೇವ ಅಂತ ಕರೆಯದೆ ಬೇರೆ ದಾರಿ ಇರಲಿಲ್ಲ. ನಾನು ಅವರನ್ನ ನನ್ನ ಗುರು ಅಂತ ಸಂಪೂರ್ಣವಾಗಿ ಸರೆಂಡರ್ ಆಗ್ಬಿಟ್ಟೆ. ಸರೆಂಡರ್ ಆಗ್ತಾರೆ ಅಂತ ಹೇಳ್ಕೊಡೋದಷ್ಟೇ. ಆದ್ರೆ ಯಾರಿಗೆ ಮುಕ್ತ ವಾತಾವರಣ ಬೇಕಿರುತ್ತಲ್ಲ, ಸರೆಂಡರ್ ಆಗೋದು ಯಾವತ್ತಿಗೂ ಸಾಧ್ಯ ಆಗಲ್ಲ. ಅವಳು ಎಷ್ಟರ ಮಟ್ಟಿಗೆ ಸ್ವಾಮಿ ವಿವೇಕಾನಂದರೊಂದಿಗೆ ಪ್ರಶ್ನೆಗಳ ತಾಕಲಾಟ ಇಟ್ಕೊಂಡಿದ್ದು ಅಂತಂದ್ರೆ, ಹೇಗೆ ವಿವೇಕಾನಂದರು ರಾಮಕೃಷ್ಣರನ್ನ ಪ್ರಶ್ನಿಸಿ ಕೊನೆಯವರೆಗೂ ರಾಮಕೃಷ್ಣರ ದೇಹತ್ಯಾಗದ ತುದಿವರೆಗೂ ಪ್ರಶ್ನಿಸಿದ್ರು, ಹಾಗೆ ನಿವೇದಿತಾ ವಿವೇಕಾನಂದರು ಅಷ್ಟೇ ಪ್ರಶ್ನಿಸ್ತಾ ಇದ್ರು. ಒಂದಿನ ವಿವೇಕಾನಂದರು ಮಾತಾಡುವಾಗ ಬಹಳ ಚೆನ್ನಾಗಿರುವಂತ ಘಟನೆ ಇತ್ತು. ಮಾತಾಡ್ತಾ ವಿವೇಕಾನಂದರ ನಡುವೆ ಕೇಳ್ಕೊಂಡ್ರು, ನಡು ರಸ್ತೆಯಲ್ಲಿ ನಿಂತುಕೊಂಡು ನನಗೆ ಭಗವಂತನನ್ನು ಬಿಟ್ಟರೆ ಮತ್ಯಾರೂ ಇಲ್ಲ ಅಂತ ಹೇಳಬಲ್ಲಂತ 20 ನರನಾರಿಯರು ಯಾರು ಇಲ್ವಾ ಅಂತ ಸ್ವಾಮೀಜಿ ಯಾವುದೋ ಮೂಡ್ನಲ್ಲಿ ಕೇಳಿದ್ರು. ಎಲ್ಲ ಎದುರುಗಡೆ ಕೂತಿದ್ದವರು ಗಾಬರಿಯಾಗಿ ಏನ್ ಹೇಳ್ತಿದ್ದಾರೆ ನೋಡ್ತಿದ್ರು. ಸರಿಯಾಗಿ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ಯಾಕೆ ನಿವೇದಿತಾ ತರದ ಒಂದು ಅದ್ಭುತವಾದ ಶಕ್ತಿ ಉತ್ಪಾದನೆ ಆಗುತ್ತೆ ಅಂತಂದ್ರೆ, ನಿವೇದಿತಾ ಸ್ವಾಮೀಜಿ ಕೇಳಿದ್ರು ಅಲ್ಲಿದ್ದವರು ಎಲ್ರಿಗೂ, ಆದ್ರೆ ನೇರವಾಗಿ ನಿವೇದಿತಾ ತಾಕುವಂತಿತ್ತು, ನನಗೆ ಭಗವಂತನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಬಲ್ಲಂತ 20 ನರನಾರಿಯರು, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಘೋಷಿಸಬಲ್ಲಂತ 20 ನರನಾರಿಯರು ಇಲ್ಲಿ ಯಾರು ಇಲ್ವೇನೋ ಅಂತ ಕೇಳಿದ್ರೆ ಯಾರು ಹೇಳುವ ಧೈರ್ಯ ಇರಲಿಲ್ಲ. ಆದ್ರೆ ನಿವೇದಿತಾ ಮನಸ್ಸೊಳಗಿಂದ ಕೂಗು ಬರ್ತಿತ್ತು, ನಾನಿದ್ದೀನಿ, ನಾನಿದಕ್ಕೆ ಸಿದ್ಧ ಅಂತ. ಆದ್ರೆ ಹೇಳುವ ಧೈರ್ಯ ಆಗಿಲ್ಲ, ಸುಮ್ಮನೆ ಕೂತಿದ್ಲು. ಸ್ವಾಮೀಜಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಶಕ್ತಿ ಹರಿಸಬೇಕು ಹರಿಸಿಯಾಗಿತ್ತು. ಮುಂದಿನದಕ್ಕೆ ನಿವೇದಿತಾ ತಯಾರಾಗಬೇಕಿತ್ತು ಅಷ್ಟೇ. ಸ್ವಾಮಿ ವಿವೇಕಾನಂದರು ಕೂತಾಗ ನಿಂತಾಗ ತಮ್ಮ ಐಡಿಯಾಸ್ ಯಾವಾಗಲೂ ಹೇಳೋರು. ನನ್ನ ಭಾರತ ಕಿಂಗ್ ಆಗ್ಬೇಕು, ನನ್ನ ಭಾರತ ಹಂಗ್ ಮಾಡ್ಬೇಕು, ನನ್ನ ಭಾರತ ಇಷ್ಟು ಗ್ರೇಟ್ ಇತ್ತು, ಇವತ್ತು ಹೀಗಾಗಿದೆ, ಅದಕ್ಕೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಈ ಎಲ್ಲವನ್ನು ಕೇಳೋ ನಿವೇದಿತಾ ಹೇಳ್ತಿದ್ಲು, ಅದನ್ನ ಮಾಡ್ಲಿಕ್ಕೆ ನಾನ್ ಬರಲ್ಲ ಭಾರತಕ್ಕೆ. ಅವಳಿಗೆ ಕೂಡ್ಲೆ ಬಂದಂತ ತುಡಿತ. ಸ್ವಾಮೀಜಿ ಹೇಳ್ತಾರೆ, ಇಲ್ಲ ನಿಮ್ಮ ಹತ್ರ ಇದೆಲ್ಲ ಸಾಧ್ಯ ಆಗಲ್ಲ. ಯಾಕೆ ಸ್ವಾಮೀಜಿ ಹೇಳ್ತಾರೆ ಗೊತ್ತೇನು, ನನ್ನ ಭಾರತದಲ್ಲಿ ಮೂಢನಂಬಿಕೆಗಳು ಸಿಕ್ಕಾಪಟ್ಟೆ ಇವೆ. ನೀವು ಅಲ್ಲಿ ಬಂದ ತಕ್ಷಣ ಈ ಮೂಢನಂಬಿಕೆಗಳನ್ನ ನೋಡಿ ವಾಪಸ್ ಬರ್ತೀರಿ. ನನ್ನ ಭಾರತದಲ್ಲಿ ಅರೆಬೆತ್ತಲೆ ಜನಾಂಗ, ಈ ಅರೆಬೆತ್ತಲೆ ಜನಾಂಗ ಹೇಗಿದೆ ಅಂತಂದ್ರೆ ಮೈತುಂಬ ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ ಅವರಿಗೆ. ನೀವು ಜಂಟಲ್ಮನ್ ಅಂದ್ರೆ ಮೈತುಂಬ ಬಟ್ಟೆ ಹಾಕೊಳ್ಳೋದು ಅಂತಾನೆ ತಿಳ್ಕೊಳ್ತೀರಾ ಅಂತ ನಮ್ಮಲ್ಲೂ ಅನೇಕರಿಗೆ ಇದೆ. ಯುರೋಪಿನವರು ಮೈತುಂಬ ಬಟ್ಟೆ ಹಾಕೊಳ್ಳೋದ್ರಿಂದ ಜಂಟಲ್ಮನ್ಗಳು ನಾವು ಅರೆಬೆತ್ತಲೆ ಅಂತ. ಬಹಳ ಜನರಿಗೆ ಗೊತ್ತಿಲ್ಲ ಯುರೋಪ್ ನ ಚಳಿ ಹೆಂಗಿರುತ್ತೆ ಅಂದ್ರೆ, ಮೈತುಂಬ ಬಟ್ಟೆ ಹಾಕೊಳ್ಳೋದೇ ನಮ್ ತರ ಅರೆಬೆತ್ತಲೆ ಆದ್ರೆ ಫ್ರೀಸ್ ಆಗೇ ಸತ್ತೋಗ್ಬಿಡ್ತಾನೆ. ಅವ್ನು ಮೈತುಂಬ ಬಟ್ಟೆ ಹಾಕೊಳ್ಳೋದು ಅನಿವಾರ್ಯ. ಇದಕ್ಕಾಗಿ ಜಂಟಲ್ಮನ್ ಅಂತಂದ್ರೆ ಅವ್ರ ದೃಷ್ಟಿಯಿಂದ ಮೈತುಂಬ ಬಟ್ಟೆ ಹಾಕೊಳ್ಳೋದು ಅಂತ. ಭಾರತದಲ್ಲಿ ಸೆಕೆ ಎಷ್ಟಿದೆ ಅಂತಂದ್ರೆ, ನಾವು ದೇವರ ಬಳಿ ಹೋಗ್ಬೇಕಾದಾಗ, ಗುರು ಬಳಿ ಹೋಗ್ಬೇಕಾದಾಗೂ ಕೂಡ ಶರ್ಟ್ ತೆಗೆದು ಉತ್ತರಿಗೆ ಹೋಗ್ಕೊಂಡು ಹೋಗ್ತೀವಿ. ನಮ್ ಬಹಳ ಬಾರಿ ವಿಚಿತ್ರ ಅಂತ ಅನ್ಸುತ್ತೆ. ನನಗೊಬ್ಬ ಹಿರಿಯರು ತುಂಬಾ ಚೆನ್ನಾಗಿ ಹೇಳಿದ್ರು, ಬಹಳ ಚೆನ್ನಾಗಿದೆ, ನನ್ಗೆ ಗೊತ್ತಿಲ್ಲ ಯಾವಾಗಾದ್ರೂ ಇಂತ ಹೇಳಿದಿರ್ಬೋದು ನಾನು, ಅದು ಬಹಳ ಚೆನ್ನಾಗಿದೆ. ಈ ದೇಶದ ಆಧ್ಯಾತ್ಮದ ಪರಂಪರೆ ನಮ್ಗೆ 2 ಕಲ್ಪನೆಗಳನ್ನು ಕಟ್ಕೊಡತ್ತೆ. ಈ ದೇಶದಲ್ಲಿ ಗಂಡಸರು ಬಟ್ಟೆ ಜಾಸ್ತಿ ಹಾಕ್ತಾ ಹೋದಷ್ಟು ಅವರು ಪ್ರಪಂಚಕ್ಕೆ ಹತ್ರ ಆಗ್ತಾ ಹೋಗ್ತಾರೆ. ಅವ್ರ ಬಟ್ಟೆ ಬಿಚ್ಚಾಕ್ತಾ ಹೋದಷ್ಟು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತಾರೆ. ಶ್ರವಣ ಬೆಳಗೊಳದಲ್ಲಿ ನಾವು ನೋಡ್ತೀವಲ್ಲ ಪುಣ್ಯಾತ್ಮನ ಬಾಹುಬಲಿಯ ವಿಗ್ರಹವನ್ನ, ಯಾವತ್ತಿಗೂ ನಾಚಿಕೆ ಅನ್ನಿಸ್ಲಿಲ್ಲ ಅಂತ. ಜೈನ ಸಂತರು ಎಲ್ಲವನ್ನೂ ತೆಗೆದು ನಿರ್ವಾಣವಾಗಿ ನಿಂತಾಗ ಅವ್ರು ಎಂತ ಅದ್ಭುತವಾದ ಇಂದ್ರಿಯ ನಿಗ್ರಹ ಶಕ್ತಿಯನ್ನ ಪಡ್ಕೊಂಡಿರ್ಬೇಕು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ. ಭಾರತ ಹೇಳುತ್ತೆ, ತೆಗೆದು ಹಾಕುವ ಸಾಮರ್ಥ್ಯ ಗಂಡಸಿಗೆ ಬಂತು ಅಂತಂದ್ರೆ, ಎಲ್ಲವನ್ನೂ ತೆಗೆದು ನಿಲ್ಲಬಲ್ಲ ಸಾಮರ್ಥ್ಯ ಬಂತು ಅಂತಂದ್ರೆ ಅವನು ಭಗವಂತನಿಗೆ ಹತ್ರ ಆದ ಅಂತ. ಹೆಣ್ಮಕ್ಳಿಗೆ ಉಲ್ಟಾ, ಹೆಚ್ಚು ಹೆಚ್ಚು ಬಿಚ್ತಾ ಹೋದ್ರೆ ಪ್ರಪಂಚಕ್ಕೆ ಹತ್ರ, ಹೆಚ್ಚು ಹೆಚ್ಚು ಮುಚ್ತಾ ಹೋದ್ರೆ ಭಗವಂತನಿಗೆ ಹತ್ರ ಅಂತ. ಏನ್ ಚೆನ್ನಾಗಿದೆ ಕಲ್ಪನೆ ಭಾರತದ್ದು ಅಂತ. ಇದು ಭಾರತದ ಆಲೋಚನೆ. ಹೀಗಾಗಿ ನನಗೆ ಯಾರಾದ್ರೂ ಹೆಣ್ಮಕ್ಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡಾಗ ತುಂಬಾ ಬೇಜಾರು ಅನ್ಸಲ್ಲ. ಪ್ರಪಂಚಕ್ಕೆ ಹತ್ರವಾಗ್ತದೆ ಹೆಣ್ಮಗು, ಬಿಡು ಅಂತ ಸುಮ್ಮನಾಗಬೇಕು ಅಂತ. ಯಾವಾಗ ಹೆಣ್ಮಕ್ಳು ತುಂಬಾ ಮೈ ತುಂಬಾ ಬಟ್ಟೆ ಹಾಕೊಳ್ತಾರೋ ಅದು ಭಗವಂತನಿಗೆ ಹತ್ರ ಅಂತ. ಆದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಲ್ಲ ನಮಗೆ ಅಂತ. ನಾವೆಲ್ಲ ಪಶ್ಚಿಮವನ್ನು ನೋಡ್ಕೊಂಡು ಎಲ್ಲವನ್ನು ಆಹ್ವಾನಿಸ್ಕೊಳ್ತೀವಲ್ಲ. ಸ್ವಾಮೀಜಿ ಸ್ಪಷ್ಟ ಕಲ್ಪನೆಯಲ್ಲಿ ಹೇಳಿದ್ರು, ನೀವು ಇದನ್ನು ನೋಡಿದ ತಕ್ಷಣ ಓಡಿ ಬರ್ತೀರಾ, ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ ಅಂತ. ಸ್ವಾಮೀಜಿ ಹಾಗೂ ಹೀಗೂ ಮಾಡಿ ತಮ್ಮ ಯುರೋಪಿನ ಪ್ರವಾಸ ಎಲ್ಲ ಮುಗಿಸಿ ಭಾರತಕ್ಕೆ ವಾಪಸ್ ಬಂದು ಸ್ವಾಮೀಜಿ ಮನಸ್ಸಲ್ಲಿ ಇತ್ತು ಈ ದೇಶದ ಕೆಲಸ ಮಾಡುವಂತ ಹೆಣ್ಮಕ್ಳನ್ನು ಹುಡುಕಬೇಕು ಅಂತ. ಸ್ವಾಮೀಜಿ ಸುಮ್ಮನಿರಲಿಲ್ಲ. ಅನೇಕರು ನನ್ನ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ ಮಾರ್ಗರೆಟ್ ನೋಬೆಲ್ನ ಯಾಕೆ ಕರ್ಕೊಂಡು ಬರ್ಬೇಕಿತ್ತು, ಇಂಡಿಯಾದಲ್ಲಿ ಯಾರು ಇರಲಿಲ್ಲ? ಸ್ವಾಮೀಜಿ ಸರಳಾ ಘೋಷಾಲ್ ಅಂತ ಅದ್ಭುತವಾದ ಹೆಣ್ಮಗಳು,
ರವೀಂದ್ರನಾಥ್ ಠಾಗೂರ್ ಫ್ಯಾಮಿಲಿಗೆ ಸೇರಿದವಳಕ್ಕೆ ಆ ಸರಳಾ ಘೋಷಾಲನ್ನ ಮಾತನಾಡಿಸಿ ಆಕೆ ಮೂಲಕ ಒಂದಷ್ಟು ಕೆಲಸ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಸರಳಾ ಘೋಷಾಲ್ ತುಂಬಾ ಚೆನ್ನಾಗಿ ಬರೀತಿದ್ರು. ಆಕೆಯ ಅನೇಕ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಹೋಗಿ ಬಂದು ಆಕೆಯನ್ನು ಅರಸಿ ಆಕೆಯನ್ನ ಭಾರತದಲ್ಲಿ ಹೆಣ್ಣು ಮಕ್ಕಳ ಶಾಲೆಗೋಸ್ಕರ ತೆಗಿಲಿಕ್ಕೆ ಪ್ರೇರೇಪಣೆ ಕೊಡಬೇಕು, ಈ ದೇಶದಲ್ಲಿ ರಾಜಕೀಯ ಚಟುವಟಿಕೆಗಳ ಆಕೆಗಿಂತ ಕೆಲಸ ಮಾಡಿಸ್ಬೇಕು ತುಂಬಾ ಪ್ರಯತ್ನ ಪಟ್ಟರು. ಆದ್ರೆ ಕಾಲಕ್ರಮದಲ್ಲಿ ಏನಾಯ್ತು ಗೊತ್ತೇನು, ಮುಂದೆ ಅನೇಕ ವರ್ಷಗಳ ನಂತರ ನಿವೇದಿತಾ ಕೂಡ ಭಾರತಕ್ಕೆ ಬಂದ ನಂತರ ಸರಳಾ ಘೋಷಾಲ್ನ ಕರ್ಕೊಂಡು ಕಾಳಿ ಮಂದಿರಕ್ಕೆ ಬಂದ್ರೆ ಸರಳಾ ಘೋಷಾಲ್ ಹೇಳ್ತಾಳೆ, ಸ್ವಾಮಿ ವಿವೇಕಾನಂದರಿಗೆ ನಾನು ಕೆಲಸ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು, ನಾನು ಈಗಲೂ ಕೆಲಸ ಮಾಡಬಲ್ಲೆ, ಆದ್ರೆ ಒಂದೇ ಒಂದು ಕಂಡೀಷನ್ ಏನ್ ಗೊತ್ತಾ ಆಕೆ ಹೇಳು, ಸ್ವಾಮಿ ವಿವೇಕಾನಂದರು ಕಾಳಿ ಪೂಜೆ ಗಿಳಿ ಪೂಜೆ ಎಲ್ಲ ಬಿಟ್ಬಿಟ್ಟು ಅವ್ರ ಬ್ರಹ್ಮ ಸಮಾಜಕ್ಕೆ ಬಂದ್ರೆ ನಾನು ಅವ್ರು ಹೇಳಿದ ಕೆಲಸ ಮಾಡ್ತೀನಿ ಅಂತ. ಏನ್ ಕಂಡೀಷನ್? ವಿವೇಕಾನಂದರಿಗೆ ಕಂಡೀಷನ್ ಹಾಕಿ ಈ ಅಮ್ಮ ಕೆಲಸ ಮಾಡೋದು. ನಾನು ಆಕೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಿಲ್ಲ, ಆದ್ರೆ ಆಲೋಚನೆ ಮಾಡಿ ಹೆಂಗಿತ್ತು ಅಂತ. ಸ್ವಾಮೀಜಿ ಇದನ್ನೆಲ್ಲ ನೋಡಿ 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 ಅವರಿಗೆ ಅನ್ನಿಸ್ತು, ನಾನು ಕರ್ಕೊಂಡು ಬರ್ಬೇಕಾಗಿರೋ ಸಂಪತ್ತು ಇನ್ನೂ ಪಶ್ಚಿಮದಲ್ಲೇ ಇದೆ, ಅದನ್ನ ಕರ್ಕೊಂಡು ಬರೋದು ಬಾಕಿ ಇದೆ ಅಂತ. ನಾನು ಸತ್ಯ ಹೇಳ್ತೀನಿ, ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಾನು ಪಶ್ಚಿಮಕ್ಕೆ ಭಾರತದ ಧರ್ಮವನ್ನು ಕೊಟ್ಟು ಅಲ್ಲಿರುವ ಸಂಪತ್ತನ್ನು ಭಾರತಕ್ಕೆ ತಗೊಂಡು ಬರ್ತೀನಿ ಅಂತ. ನಿವೇದಿತಾನು ಓದುವವರೆಗೂ ನನಗೆ ಅನಿಸಿದ್ದು ಸ್ವಾಮೀಜಿ ಸಂಪತ್ತನ್ನ ತಗೊಂಡು ಬರ್ತಾರೆ ಅಂತಂದ್ರೆ ಅಲ್ಲಿಂದ ದುಡ್ಡನ್ನು ತಗೊಂಡು ಬರ್ತಾರೆ ಅಂತ. ಆದ್ರೆ ಯೋಚನೆ ಮಾಡಿ, ಎಷ್ಟು ದುಡ್ಡು ಅಂತಂದ್ರೆ ಭಾರತವನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ? ಸ್ವಾಮೀಜಿ ಇಷ್ಟು ಕಾಮನ್ ಸೆನ್ಸ್ ಇರಲಿಲ್ವಾ? ಮತ್ತೆ ಸ್ವಾಮೀಜಿ ದುಡ್ಡಿನ ಕಲ್ಪನೆ ಹೆಂಗಿತ್ತು ಗೊತ್ತಾ? ಸ್ವಾಮೀಜಿ ಯುರೋಪ್ ಅಮೆರಿಕಾದಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದಾಗ, ವಿಶೇಷವಾಗಿ ಅಮೆರಿಕಾದಲ್ಲಿ ಅವರು ಟಿಕೆಟ್ಸ್ ಇಟ್ಟು ಭಾಷಣ ಮಾಡ್ತಿದ್ರು. ಆರಂಭದಲ್ಲಿ ಅವ್ರ ಭಾಷಣ ಕೇಳಲಿಕ್ಕೆ ದುಡ್ಡು ಕೊಟ್ಟು ಬರಬೇಕು, ಅದಕ್ಕೊಂದು ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ರು. ಆ ಸಂಸ್ಥೆಯವರು ಟಿಕೆಟ್ ಕಲೆಕ್ಟ್ ಮಾಡ್ತಾರೆ, ಸ್ವಾಮೀಜಿ ಒಂದು ಭಾಷಣಕ್ಕೆ ಇಷ್ಟು ಅಂತ ಕೊಡ್ತಾರೆ. ಕಲೆಕ್ಷನ್ಗೆ ಸ್ವಾಮೀಜಿ ಇದ್ರು. ಆದ್ರೆ ಹೇಗಿದ್ದ ಪುಣ್ಯಾತ್ಮ ಅಂತಂದ್ರೆ, ಒಂದ್ಸಲ ಕಲೆಕ್ಷನ್ ಮಾಡಿದ್ದು ಅಷ್ಟು ಜೇಬಲ್ ಇತ್ತು ಸ್ವಾಮೀಜಿ ಹತ್ರ. ಸ್ವಾಮೀಜಿ ಯಾವುದೋ ಕಾರ್ಯಕ್ರಮ ಕರ್ಕೊಂಡೋದ್ರು. ಆ ಸ್ಟೇಜ್ ಮೇಲೆ ಇದ್ದಂತ ಹೆಣ್ಮಗಳು ತನ್ನ ದೇಶದ ಒಂದು ಸಮಸ್ಯೆಯನ್ನು ಹೇಳಿ, ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ನಿಮ್ ಜೇಬಲ್ಲಿರುವ ಅಷ್ಟು ದುಡ್ಡನ್ನ ನಮಗೆ ದಾನ ಮಾಡಿ ಅಂತ ಕೇಳ್ಕೊಂಡ ತಕ್ಷಣ, ಅಲ್ವಾ ಕೇಳ್ಕೊಳ್ತಾ ದಾನ ಮಾಡಿ ಅಂತ ಹೇಳೋರು. ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿದ್ರೆ ಸ್ವಾಮೀಜಿ ತಮ್ಮ ಜೇಬಲ್ಲಿ ಅಷ್ಟು ಹಣ ತೆಗೆದು ಅವ್ರು ಹುಂಡಿಗೆ ಹಾಕಿದ್ರು. ಪಕ್ಕದಲ್ಲಿ ಅವ್ರು ಕೇಳಿದ್ರು, ಯಾಕೆ ಹಿಂಗ್ ಮಾಡ್ತಿದ್ದೀರಿ ಅಂದ್ರೆ, ಅಯ್ಯೋ ನನಗೆ ಜನರ ದುಃಖ ಕೇಳಿದ್ರೆ ಈ ದುಡ್ಡು ನನ್ನ ಜೇಬಲ್ಲಿ ಇದ್ರು ಒಂದೇ, ಅವ್ರ ಹುಂಡಿಯಲ್ಲಿ ಇದ್ರು ಒಂದೇ ಅನ್ಸೋದು, ಅದಕ್ಕೆ ಹಾಕ್ಬಿಟ್ಟೆ ಅಂತ. ಹೀಗೆ ಆಲೋಚನೆ ಮಾಡುವಂತ ಸ್ವಾಮೀಜಿಗೆ ಸಂಪತ್ತು ಅಂದ್ರೆ ಒಂದಷ್ಟು ಪೌಂಡ್ಗಳು ಒಂದಷ್ಟು ಡಾಲರ್ಗಳು ಅನ್ನೋ ಕಲ್ಪನೆ ಇತ್ತು ಅನ್ನೋದೇ ಮೂರ್ಖತನ. ಸ್ವಾಮೀಜಿಯ ದೃಷ್ಟಿಯ ಸಂಪತ್ತು ಏನು ಅಂದ್ರೆ, ಯಾವ ದೇಶ ನಮ್ಮನ್ನು ಆಳ್ತಾ ಇದೆಯೋ ಆ ದೇಶದ ಸಂಪತ್ತನ್ನು ತಗೊಂಡ್ಬರ್ಬೇಕು, ಆ ಸಂಪತ್ತು ಈ ದೇಶದ ಸೇವೆಗೆ ನಿರತವಾಗಬೇಕು ಅನ್ನೋ ಪರಿಕಲ್ಪನೆ ಸ್ಪಷ್ಟವಾಗಿ ಸ್ವಾಮೀಜಿಗಿತ್ತು. ಹಿಂಗಾಗಿ ವಾಪಸ್ ಭಾರತಕ್ಕೆ ಬಂದ ಸ್ವಾಮೀಜಿ ಪತ್ರ ಬರೀತಾರೆ ಜೋಸೆಫಿನ್ ಮ್ಯಾಕ್ಲಾಯ್ಡ್ಗೆ ಮತ್ತು ನಿವೇದಿತೆಗೆ. ಪತ್ರ ಬರೆದು ಏನ್ ಹೇಳ್ತಾರೆ, ಅದರಲ್ಲಿ ಹೇಳ್ತಾರೆ, ನಾವಿಲ್ಲಿ ಚಟುವಟಿಕೆ ಶುರು ಮಾಡಿದ್ದೀವಿ, ಅನೇಕ ಜನ ಬ್ರಹ್ಮಚಾರಿಗಳು ಬಂದಿದ್ದಾರೆ, ಇಲ್ಲಿ ಕ್ಷಾಮದ ಚಟುವಟಿಕೆ ಕ್ಷಾಮ ಬಂದಿದೆ, ಅದಕ್ಕೋಸ್ಕರ ಸೇವೆ ಮಾಡ್ತಿದ್ದೀವಿ. ನಿಜ ಹೇಳ್ಬೇಕು ಅಂದ್ರೆ ಸೇವೆಯಲ್ಲಿ ಎಂತ ಆನಂದ ಇದೆ ಗೊತ್ತಾ? ನನ್ನ ಪತ್ರ ಬರೆದಿದ್ದೀನಿ ಅಂತ ಹೊಟ್ಟೆ ಊರಿ, ಅಯ್ಯೋ ನಾನೇ ಯಾವಾಗ ಮಾಡೋದು ಇದನ್ನ, ನಾನೇ ಯಾವಾಗ ಇಂಡಿಯಾಕ್ಕೆ ಹೋಗೋದು, ನಾನೇ ಯಾವಾಗ ಸ್ವಾಮೀಜಿ ಜೊತೆಗೆ ಸೇವೆ ಮಾಡೋದು. ಇಷ್ಟೊಂದು ಸ್ವಾಮೀಜಿ ಹೇಳ್ತಾರೆ, ನೀನೇನ್ ಬರೋದು ಬೇಡ, ನೀನ್ ಅಲ್ಲೇನ್ ಕೆಲಸ ಮಾಡ್ತಿದ್ಯೋ ಮಾಡು ಅಂತ. ಅವಳಿಗೆ ಆಸೆ ಹುಟ್ಟಿಸೋದು ಆಮೇಲೆ ಬರಬೇಡ ಅಂತ. ನಿರಂತರ ಪತ್ರ ವ್ಯವಹಾರಗಳು, ಎಲ್ಲ ಪತ್ರ ವ್ಯವಹಾರಗಳಲ್ಲೂ ಸ್ವಾಮೀಜಿ ಅವಳು ಕೇಳ್ಕೊಳ್ಳೋದು ನಾನು ಬರ್ಬೇಕು ಅಂತ. ಸ್ವಾಮೀಜಿ ಹೇಳುದು, ಇಲ್ಲ ಇನ್ನೂ ಕಾಲ ಪಕ್ವವಾಗಿಲ್ಲ, ನೀನ್ ಬರಬೇಡ ಅಂತ. ಕೊನೆಗೊಂದಿನ ಜೋಸೆಫಿನ್ ಮ್ಯಾಕ್ಲಾಯ್ಡ್ ಹತ್ರ ಹೋಗ್ಬಿಟ್ಟು, ನಾನು ಹೋಗ್ಲೇಬೇಕು, ನನ್ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಇಲ್ಲಿ ನಾನು ಸ್ವಾಮೀಜಿ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹಠ ಹಿಡಿದು ನಿಂತಾಗ ಸ್ವಾಮೀಜಿ ಒಂದು ಪತ್ರ ಬರೀತಾರೆ, ಒಂದೇ ಒಂದು ಕಂಡೀಷನ್ ಮೇಲೆ ನೀನು ಬರ್ಲಿಕ್ಕೆ ಹೋಗ್ಬಿಡ್ತೀನಿ, ನೀನು ಜೋ ಎಲ್ಲ ಭಾರತಕ್ಕೆ ಬರ್ಬೋದು, ಆದ್ರೆ ಒಂದೇ ಒಂದು ವರ್ಡ್, ನನ್ನ ದೇಶದ ಜನರನ್ನ ನೀವು ಬೈಯೋದನ್ನ ನಾನು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ, ನೀವು ಗೌರವದಿಂದ ಸೇವೆ ಮಾಡ್ಲಿಕ್ಕಿದ್ರೆ ಮಾತ್ರ ಬರಬೇಕು, ಬೈಯೋದಿದ್ರೆ ಇಲ್ಲಿಂದಾನೆ ನೀವು ವಾಪಸ್ ಹೋಗೋದು, ನೀವು ಬರೋ ಅಗತ್ಯವೇ ಇಲ್ಲ ಅಂತ ಪತ್ರ ಬರಿಬೇಕಾದಾಗ ಸ್ವಾಮೀಜಿಯ ಎದೆಯೊಳಗಿದ್ದ ಉರಿ ಎಂತದ್ದು ಅಂತ ಲೆಕ್ಕ ಹಾಕೊಳ್ಳಿ ಅಂತ. ಅಷ್ಟಾದ್ರೂ ಹೊರಟೆ ಬರ್ತೀನಿ ಅಂತ ಅವಳು ನಿಶ್ಚಯ ಮಾಡಿದಾಗ ಸ್ವಾಮೀಜಿ ಆಗೊಂದು ಭರವಸೆ ಕೊಡ್ತಾರೆ ನನಗೆ, ನೋಡು ಮಾರ್ಗರೆಟ್, ನನಗೆ ಎಲ್ಲಿಯವರೆಗೂ ನನ್ನ ದೇಶದಲ್ಲಿ ಒಂದು ರೊಟ್ಟಿ ಸಿಗುತ್ತೋ ಅಲ್ಲಿಯವರೆಗೆ ನಿನಗೂ ಒಂದು ರೊಟ್ಟಿ ಸಿಗುವಂತೆ ನಾನು ನೋಡ್ಕೊಳ್ತೀನಿ, ಏನು ತಲೆ ಕೆಡಿಸ್ಕೊಳ್ಬೇಡ, ಬಾ ಭಾರತಕ್ಕೆ ಅಂತ ಕರೆದು ಮೊಂಬಾಸಾ ಹಡಗನ್ನು ಹತ್ಕೊಂಡು ಅವಳು ಚೆನ್ನೈ ಬಂದು, ಚೆನ್ನೈಯಿಂದ ಕೋಲ್ಕತ್ತಾದಲ್ಲಿ ಇಡೀ ಕೋಲ್ಕತ್ತಾದಲ್ಲಿ ಅವಳಿಗೆ ಗೊತ್ತಿದ್ದು ಒಬ್ಬರೇ ಒಬ್ಬರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ನೋಡಿದ ತಕ್ಷಣ ಬಹಳ ಸಂತೋಷ ಅವಳಿಗೆ. ಸ್ವಾಮೀಜಿ ಕರ್ಕೊಂಡು ಬಂದ್ರು, ಅವಳ ಜೊತೆಗೆ ಇನ್ನಿಬ್ಬರು ವಿದೇಶಿ ಮಹಿಳೆಯರು ಸೇರ್ಕೊಂಡ್ರು. ಮೂವರಿಗೂ ಒಂದು ಮನೆ ಗೊತ್ತು ಮಾಡ್ಕೊಂಡು ಸ್ವಾಮಿಯನ್ನು ಉಳಿಸ್ಲಿಕ್ಕೆ ಹೇಳಿದ್ರು. ಪ್ರತಿದಿನ ಬೆಳಿಗ್ಗೆ ಸ್ವಾಮೀಜಿ ಅಲ್ಲಿ ಹೋಗ್ತಾ ಇದ್ರು. ಹೋಗಿ ಸ್ವಾಮೀಜಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ತಮ್ಮ ಸೋದರ ಸನ್ಯಾಸಿನ ಕರ್ಕೊಂಡು ಹೋಗಿ ಅವ್ರ ಜೊತೆ ಮಾತನಾಡ್ತಾ ಆ ಹೆಣ್ಮಕ್ಳಿಗೆ ನಿಧಾನವಾಗಿ ಭಾರತೀಯ ಶಾಸ್ತ್ರಗಳ ಪರಿಚಯ ಮಾಡ್ಕೊಡ್ತಿದ್ರು, ಭಾರತದ ಇತಿಹಾಸವನ್ನು ಪರಿಚಯ ಮಾಡ್ಕೊಡ್ತಿದ್ರು, ಬಂಗಾಳಿಯನ್ನು ಕಳಿಸ್ಕೊಡ್ತಾ ಇದ್ರು, ಇಲ್ಲಿನ ಭಾಷೆ ಅರ್ಥೈಸಿಕೊಳ್ಳೋ ಪ್ರಯತ್ನ ಮಾಡ್ಲಿಕ್ಕೆ ಹೇಳ್ತಿದ್ರು. ಹೇಗಾಯ್ತು ಹೋಗ್ತಾ ಹೋಗ್ತಾ ಅಂತಂದ್ರೆ ಎವ್ರಿ ಡೇ ಬೆಳಗ್ಗೆ ಸ್ವಾಮೀಜಿಯ ಕರ್ತವ್ಯ ಇಷ್ಟೇ ಆಗ್ತಿತ್ತು, ಅವ್ರಿಗೆ ಪಾಠ ಮಾಡೋದು. ಒಂದು ಹಂತ ಬಂದು ಸ್ವಾಮೀಜಿ ಒಂದಿನ ಮಾರ್ಗರೆಟ್ ನೊಬೆಲ್ನ ಕರೆದು ಹೇಳಿದ್ರು, ಮಾರ್ಗರೆಟ್, ಈ ದೇಶ ನಿನ್ನ ಒಪ್ಕೊಂಡಿದೆಯೋ ಇಲ್ವೋ ಅಂತ ನಾನು ನೋಡ್ಬೇಕು,
ಅದಕ್ಕೆ ಒಂದೇ ಒಂದು ಟೆಸ್ಟ್ ನನ್ನ ಹತ್ರ ಇರೋದು ಏನು ಅಂತಂದ್ರೆ, ನೀನು ಶಾರದಾ ಮಾತೆಯವ್ರನ್ನ ಹೋಗಿ ಭೇಟಿ ಮಾಡಬೇಕು. ಅವರು ನಿನ್ನನ್ನು ಒಪ್ಪಿಕೊಂಡ್ರೆ ಇಡೀ ದೇಶ ನಿನ್ನನ್ನು ಒಪ್ಪಿಕೊಳ್ಳುತ್ತೆ ಅಂತ ಅರ್ಥ ಅಂತಂದಾಗ ಆಕೆ ಶಾರದಾ ಮಾತೆ ಭೇಟಿ ಮಾಡಿದ್ದಲ್ಲ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಆವತ್ತಿನ ದಿನಗಳಲ್ಲಿ ಹೇಗಿತ್ತು ದೇಶದ ಪರಿಸ್ಥಿತಿ ಅಂತಂದ್ರೆ, ಜಾತಿ ಹಿಂದೂಗಳೇ ಆಗಿದ್ರು ಜಾತಿ ಜಾತಿಯಲ್ಲಿ ಭೇದ ಇತ್ತು. ಅಂಥದ್ರಲ್ಲಿ ಒಂದು ವಿದೇಶಿ ಕ್ರಿಶ್ಚಿಯನ್ ಹೆಣ್ಮಗಳು ಭಾರತಕ್ಕೆ ಬಂದಾಗ ಅವ್ರನ್ನ ಅತ್ಯಂತ ಕಟ್ಟರಾಗಿರುವಂತಹ ಸಂಪ್ರದಾಯವಾದಿಯಾಗಿರುವಂತಹ ಶಾರದಾ ಮಾತೆಯವರು ಹೆಂಗ್ ಸ್ವೀಕಾರ ಮಾಡ್ತಾರೆ ಅನ್ನೋದು ವಿವೇಕಾನಂದರಿಗೆ ಒಂದು ಟೆಸ್ಟ್. ಶಾರದಾ ಮಾತೆಯವರು ಸ್ವೀಕಾರ ಮಾಡಿದ್ರು ಅಂದ್ರೆ ಇನ್ ದೇಶದಲ್ಲಿ ಯಾರು ಧಿಕ್ಕಾರ ಮಾಡಿದ್ರು ನಾನು ಕೇರ್ ಮಾಡೋದಿಲ್ಲ ಅನ್ನುವಂತ ಮನೋಭಾವನೆ ಸ್ವಾಮಿ ವಿವೇಕಾನಂದರಿಗೆ. ಸ್ವಾಮಿ ವಿವೇಕಾನಂದರಿಗೆ ಚಡಪಟಿಕೆ ಏನ್ ಅನ್ಬಹುದು, ಶಾರದಾ ಮಾತೆಯವರು ಇವಳಿಗೆ ಇರಬಾರ್ದು ಅಂತ ಶಾರದಾ ಮಾತೆಯವರು ಹೇಳಿದ್ರೆ ಇನ್ನೇನು ಮಾಡ್ಲಿಕ್ಕಿಲ್ಲ, ವಾಪಸ್ ಕಳಿಸಬೇಕು ಅಷ್ಟೇ, ಮತ್ತೇನು ದಾರಿ ಇಲ್ಲ ಅಂತ ಆಲೋಚನೆ ಮಾಡುವಾಗ ಶಾರದಾ ಮಾತೆಯವರು ನಿವೇದಿತೆ ಏನ್ ಮಾಡಿದ್ರು ಗೊತ್ತಾ, ತಾವು ಕೂತ್ಕೊಳ್ಳೋ ಮಂಚದ ಮೇಲೆ ಪಕ್ಕಕ್ಕೆ ಕರೆದು ಕೂರಿಸ್ಕೊಂಡು ಅವಳ ತಲೆ ನೇವರಿಸ್ತಾ, ಮಗು ಯಾವುದಕ್ಕೂ ಹೆದರ್ಕೊಳ್ಬೇಡ, ನಿನಗೆ ತಾಯಿಯಾಗಿ ನಾನಿದ್ದೀನಿ ಎಂದ್ಬಿಟ್ರು. ವಿವೇಕಾನಂದರಿಗೆ ಎಷ್ಟು ಆನಂದ ಅಂತಂದ್ರೆ ಇನ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಪ್ರಮೇಯ ಇಲ್ಲ. ಮಿತ್ರರು, ಎಷ್ಟರ ಮಟ್ಟಿಗೆ ಶಾರದಾ ಮಾತೆ ಮತ್ತು ನಿವೇದಿತಾ, ಬಹುಶಃ ನಿವೇದಿತಾ ಶಾರದಾ ಮಾತೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅನ್ಸುತ್ತೆ. ಅವಳು ಜೀವಿತಾವಧಿಯ ಕೊನೆಯಲ್ಲಿ ಒಂದು ಪತ್ರ ಬರೀತಾಳೆ. ಆ ಪತ್ರದಲ್ಲಿ ನಿವೇದಿತಾ ಹೇಳ್ಕೊಳ್ತಾಳೆ, ನನಗೆ ಎಲ್ಲ ಕೆಲಸವೂ ಸಾಕಾಗೋಗಿದೆ. ಬಹಳ ಚೆನ್ನಾಗಿದೆ ಆ ಪತ್ರ. ಎಲ್ಲ ಕೆಲಸವೂ ಸಾಕಾಗೋಗಿದೆ, ನಾನು ರಾಜಕೀಯ ಚಟುವಟಿಕೆಯನ್ನು ಮುಗಿಸ್ತೀನಿ, ಬರವಣಿಗೆ ಎಲ್ಲ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಅಕಸ್ಮಾತ್ ಬ್ರಿಟಿಷ್ ಸರ್ಕಾರ ನನಗೆ ಒಂದು ದೀರ್ಘಾವಧಿಗೆ ಜೈಲಿಗೆ ಕಳಿಸಿದ್ರು, ಯಾರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂದ್ರೆ ನಾನೀಗ ಅಲ್ಲೂ ಕೂಡ ಆಧ್ಯಾತ್ಮದ ಸಾಧನೆ ಮಾಡ್ತಾ ಯಾವ ಹಂತವನ್ನ ಶಾರದಾ ಮಾತೆಯವರು ಏರಿದ್ರು ಆ ಹಂತವನ್ನು ಏರುವ ಪ್ರಯತ್ನ ಮಾಡ್ತೇನೆ ಹೊರತು ನಾನು ಯಾವುದನ್ನು ಬಿಟ್ಕೊಡಲ್ಲ ಅಂತ ಹೇಳ್ಕೊಳ್ತಾಳಲ್ಲ ಅವಳು. ಯಾವ ಮಟ್ಟಿಗೆ ಭಾರತೀಯಳಾಗಿದ್ದಿರಬಹುದು ಅಂತ ಯೋಚನೆ ಮಾಡಿ. ಅದೊಂಥರ ಅದ್ಭುತವಾದ ಜೀವನ. ಸ್ವಾಮಿ ವಿವೇಕಾನಂದರನ್ನು ಟ್ರೈನ್ ಮಾಡಿದ ರೀತಿ ಒಂದು ವಿಶೇಷವಾಗಿರುವಂಥದ್ದು. ಎಲ್ಲ ಆಗಿ ಇನ್ನೆಲ್ಲವೂ ಸರಿ ಹೋಗುತ್ತೆ ಎಂಬ ಸ್ವಾಮೀಜಿ ಅವಳನ್ನು ಕರೆದು ಹೇಳಿದ್ರು. ಏನೂ ಆಗಲಿಲ್ಲ, ಇನ್ನೂ ಆಗಬೇಕಾಗಿದ್ದು ಬಹಳ ಇದೆ ಅಂತ ಮಾರ್ಚ್ 25ನೇ ತಾರೀಕು ಅವಳನ್ನು ಕರೆದು ಅವಳಿಗೆ ಅವರ ದೀಕ್ಷೆ ಕೊಟ್ಟರು. ಅಲ್ಲಿವರೆಗೂ ಮಾರ್ಗರೆಟ್ ನೋಬೆಲ್ ಆಗಿದ್ದಂತ ಈ ಹೆಣ್ಮಗಳಿಗೆ ಸ್ವಾಮೀಜಿ ದೀಕ್ಷೆ ಕೊಟ್ಟು ಇನ್ನು ಮುಂದೆ ನಿನ್ನ ಹೆಸರು ನಿವೇದಿತಾ ಅಂತ ನಾಮಕರಣ ಮಾಡಿದ್ರು. ಮಾರ್ಚ್ 25ನೇ ತಾರೀಕು ನಿವೇದಿತಾ ಅಂತ ನಾಮಕರಣ ಮಾಡುವಾಗ ಸ್ವಾಮೀಜಿ ಹೇಳ್ತಾರೆ, ಯಾಕೆ ನಿವೇದಿತಾ ಅಂತಂದ್ರೆ, ನಿವೇದನ ಅಂತಂದ್ರೆ ಸಮರ್ಪಣೆ ಮಾಡೋದು ಅಂತ. ನೀನು ತಾಯಿ ಭಾರತಿಗೆ ಸಮರ್ಪಣೆಯಾಗುವಂತ ಜೀವ ಆಗಬೇಕು, ಅದಕ್ಕೋಸ್ಕರ ನೀನು ನಿವೇದಿತಾ ಅಂತ ಹೆಸರಿಟ್ಟೆ ಅಂತ ಸ್ವಾಮೀಜಿ ಹೆಸರು ಕೊಟ್ಟಾಗ ಏನ್ ಆನಂದ ಆಗಿರ್ಬೋದು. ನಿವೇದಿತಾ ನಿನ್ ಬರ್ಡೇ ಯಾವಾಗ ಅಂತ ಕೇಳಿದ್ರೆ ಮಾರ್ಚ್ 25 ಅಂತಾನೆ ಹೇಳ್ಕೊಳ್ತಿದ್ವಿ. ಅಲ್ಲಿವರೆಗೂ ಮಾರ್ಗರೆಟ್ ನೋಬೆಲ್ ಇದ್ದೆ ನಾನು, ನನಗೆ ಆವತ್ತಿಂದ ನಾನು ನಿವೇದಿತಾ ಆದೆ ಅನ್ನುವಂಥ ಕಲ್ಪನೆ ಇತ್ತಲ್ಲ ಅವಳಿಗೆ ತುಂಬಾ ಗಾಢವಾಗಿ ಹುದುಗಿತ್ತು. ಇಷ್ಟಾಗಿದ್ರು ಮುಗಿದೋಗಿರ್ತಿತ್ತು. ಸ್ವಾಮೀಜಿ ಅದಾದ್ಮೇಲೆ ಹೇಳಿದ್ರು, ಮಗು ನಿನ್ನನ್ನ ಭಾರತೀಯರು ಸಮರ್ಥವಾಗಿ ಒಪ್ಪಿಕೊಳ್ಳಬೇಕು ಅಂದ್ರೆ, ನನ್ನ ಕೆಲಸವನ್ನ ನೀನು ಭಾರತದಲ್ಲಿ ಮಾಡಬೇಕು ಅನ್ನೋದಾದ್ರೆ ನೀನು ಬಂಗಾಳದ ಬ್ರಾಹ್ಮಣ ಬ್ರಹ್ಮಚಾರಿಣಿಯಂತೆ ಬದುಕಬೇಕು ಅನ್ನುವಂಥ ಕಂಡೀಷನ್ ಕೊಟ್ಕೊಳ್ಳಿ. ಬಹಳ ಕಷ್ಟದ ಕೆಲಸ. ಯಾಕೆ ಬಂಗಾಳದ ಬ್ರಾಹ್ಮಣ ಬ್ರಹ್ಮಚಾರಿಣಿ ಅಂತಂದ್ರೆ, ಆಗ ಬಂಗಾಳದಲ್ಲಿ ಬ್ರಾಹ್ಮಣರಿಗೆ ಬಾಲ್ಯ ವಿವಾಹ ಆಗ್ತಿತ್ತು. ರಾಮಕೃಷ್ಣರಿಗೆ ಹೆಂಗ್ ಗೊತ್ತೇನು, ಅವರಿಗೆ 23 ವರ್ಷವಾಗಿದ್ದಾಗ ಶಾರದಾ ಮಾತೆಯವರಿಗೆ 5 ವರ್ಷ. ಇದು ಅಲ್ಲಿನ ಮದುವೆಯ ಪರಿಸ್ಥಿತಿ ಅವತ್ತಿದ್ದು. ಗಂಡ ತೀರ್ಕೊಂಡ್ಬಿಟ್ರೆ ಆ ಹೆಣ್ಮಕ್ಳು 6-7 ವರ್ಷಕ್ಕೆ ವಿಧವೆ ಆಗಿರ್ತಿದ್ರು. ಮದುವೆ ಆಗಿದ್ದು ಗೊತ್ತಿರ್ತಿರ್ಲಿಲ್ಲ ಅವರಿಗೆ, ಆಗಲೇ ವಿಧವೆ ಆಗಿರ್ತಿದ್ರು. ಅವರ ಬದುಕು ಎಷ್ಟು ಕಟ್ಟುನಿಟ್ಟಾಗಿರ್ತಿತ್ತು ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನೀನು ಆ ತರದ ಬದುಕನ್ನು ಬದುಕಬೇಕು ಇದು ಇಷ್ಟಲ್ಲಿ ಮಾಡ್ತೀಯಾ ಅಂತ. ಬೋಸ್ಪಾರಾಳಿನ ಒಂದು ಚಿಕ್ಕ ಕೋಣೆಯಲ್ಲಿ ಈ ಹೆಣ್ಮಕ್ಳು ಎಂತ ತಪಸ್ಸು ಮಾಡ್ತಾಳೆ ಗೊತ್ತಾ. ಆ ತಪಸ್ಸನ್ನು ನೋಡಿದಂತ ಅನಂತರದ ದಿನಗಳಲ್ಲಿ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ, ಹೇಗೆ ಶಿವನನ್ನ ಪಡೆಯಲಿಕ್ಕೋಸ್ಕರ ಅಖಂಡವಾದ ತಪಸ್ಸನ್ನ ಸತಿ ಮಾಡಿದ್ಲೋ ಅದಕ್ಕಿಂತ 1 ಇಂಚು ಕಡಿಮೆ ಇಲ್ಲದಂತ ಅದ್ಭುತವಾದ ತಪಸ್ಸು ನಿವೇದಿತಾಳದು ಅಂತ ರವೀಂದ್ರನಾಥ್ ಠಾಗೂರ್ ಬರೀತಾರೆ. ಅವ್ರ ಬಗ್ಗೆ ಆ ತರದ ತಪಸ್ಸು ಮಾಡಿದ್ರು, ಒಳಗೆ ಕುಳಿತುಬಿಟ್ಲು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಅವಳಿಗೆ ಭಾರತದ ಹೆಣ್ಣು ಮಕ್ಕಳು ಏನು ಅಂತ ನಿಜವಾಗ್ಲೂ ಅರ್ಥ ಆಯ್ತು. ಈ ದೇಶದಲ್ಲಿ ತುಂಬಾ ಜನ ಮಿಷನರೀಸ್ ಕೆಲಸ ಮಾಡಿದ್ದಾರೆ. ನಿವೇದಿತಾ ಒಬ್ಬಳೆ ಕೆಲಸ ಮಾಡಿರೋಲ್ಲ ಭಾರತದ ಜನರಿಗೋಸ್ಕರ ಅಂತ ಕೇಳಿದ್ರೆ ಇಲ್ಲ ಅಂತ ನಾನು ಹೇಳ್ಬೇಕು. ನಿವೇದಿತಾ ಥರ ಇವತ್ತು ತುಂಬಾ ಪಾಪ್ಯುಲಾರಿಟಿ ತಗೊಂಡು, ಬಹುಶಃ ನಿವೇದಿತಾ ಪಾಪ್ಯುಲಾರಿಟಿ ಯಾವತ್ತೂ ಸಿಗಲೇ ಇಲ್ಲ. ಮದರ್ ತೆರೇಸಾ ತುಂಬಾ ಪಾಪ್ಯುಲರ್ ಮಾಡಿ ಎತ್ತರಕ್ಕೆ ಕೂರಿಸ್ಬಿಟ್ಟಿದೀವಿ. ಸೇಂಟ್ಹುಡ್ ಪದವಿಯನ್ನೆಲ್ಲ ಕೊಟ್ಟು ಅವಳನ್ನು ನೋಡ್ತಾರೆ. ಈ ದೇಶದಲ್ಲಿ ಮದರ್ ತೆರೇಸಾ ಫೋಟೋ ಹಾಕಿ ಹೋದ್ರೆ ಅನೇಕರಿಗೆ ತಿಂದ ಅನ್ನ ಕರೆದೇ ಇರೋದ್ರ ಮಟ್ಟಿಗೆ ಮದರ್ ತೆರೇಸಾ ಮೇಲೆ ವಿತ್ ರೆಸ್ಪೆಕ್ಟ್ ನಾನು ಹೇಳ್ತಿದ್ದೀನಿ. ಆದ್ರೆ ಸುಮ್ಮನೆ ಆಲೋಚನೆ ಮಾಡಿ, ಮದರ್ ತೆರೇಸಾ ಯಾವತ್ತಾದ್ರೂ ಭಾರತ ತನ್ನದು ಅನ್ಕೊಂಡು ಈ ದೇಶದ ಸೇವೆ ಮಾಡಿದಿರಾ? ಮದರ್ ತೆರೇಸಾ ಈ ದೇಶದ ಸೇವೆ ಮಾಡಬೇಕಾದ್ರೆ ಪ್ರತಿ ಕ್ಷಣವೂ ಭಾರತವನ್ನು ಬೈದ್ರು. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ಎಷ್ಟು ಹಾಳಾಗಿತ್ತು ಗೊತ್ತಾ, ನಾನು ಆ ಭಾರತವನ್ನು ಸರಿ ಮಾಡಿದೆ ಅಂತ ಹೇಳಿದ್ರು. ಆದ್ರೆ ನೀವು ಸೋದರಿ ನಿವೇದಿತಾ ಭಾಷಣದಲ್ಲಿ ಎಲ್ಲೂ ಕೂಡ ನಿಮ್ಮ ಭಾರತ ಅನ್ನೋ ಪದ ಪ್ರಯೋಗವೇ ಇಲ್ಲ. ನನ್ನ ಭಾರತ ಅನ್ನುವ ಪದ ಪ್ರಯೋಗ ಮಾಡ್ತಾಳಲ್ಲ. ಎಷ್ಟರ ಮಟ್ಟಿಗೆ ಭಾರತೀಯರಾಗಿರ್ಬೋದು, ಒಂದೇ ಒಂದು ಕ್ಷಣವೂ ಭಾರತವನ್ನು ಬಯಸಿಲ್ಲ.
ಸತ್ಯ ಹೇಳ್ತೀನಿ, ಸೋದರ ನಿವೇದಿತಾಗ ಎಷ್ಟು ಭಾರತ ಗೊತ್ತಲ್ಲ, ಅದರ 10% ಭಾರತ ನನಗೆ ನಿಮ್ಗೆ ಗೊತ್ತಿಲ್ಲ. ಅವಳು ಭಾರತವನ್ನು ಓದಿ ಕಂಪ್ಲೀಟ್ ವರ್ಕ್ಸ್ ಅವಳು ಯಾವಾಗಲೂ ಸುಮ್ಮನೆ ತಗೊಂಡು ಕೂತ್ಕೊಂಡು ನೋಡಿ, ಆ ಕಂಪ್ಲೀಟ್ ವರ್ಕ್ಸ್ ನಲ್ಲಿ ಭಾರತವನ್ನು ಅನಾವರಣ ಮಾಡ್ತಾ ಹೋಗ್ತಾಳೆ. ಯಾವ ಕಥೆಗಳನ್ನ ಭಾರತದ ಪುರಾಣಕ್ಕೆ ಸಂಬಂಧಪಟ್ಟ ಕಥೆಗಳನ್ನ ನಾನು ನೀವು ಕೇಳಿಲ್ವೋ ಆ ಹೆಣ್ಮಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾಳೆ. ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂತಂದ್ರೆ, ಕ್ರಾಬಲ್ ಟೇಲ್ಸ್ ಆಫ್ ಹಿಂದೂಯಿಸಂ ಅಲ್ಲಿ ಹೇಳ್ತಾಳೆ, ಈ ಪುಸ್ತಕ ನಾನು ಯಾರಿಗೋಸ್ಕರ ಬರೀತಿದ್ದೀನಿ ಗೊತ್ತಾ? ಯುರೋಪ್ ಮತ್ತು ಅಮೆರಿಕನ್ರಿಗೆ ಯಾರಿಗೆ ಹಿಂದೂ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ವೋ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ಪುಸ್ತಕ ಬರೀತಿದ್ದೀನಿ ಅಂತ. ಆ ಪುಸ್ತಕವನ್ನು ಬರೆದು ಅಮೆರಿಕನ್ರಿಗೆ ಯುರೋಪಿಯನ್ರ ಕೈಯಲ್ಲಿ ಇಡ್ತಾಳಲ್ಲ, ಏನ್ ಕಲ್ಪನೆ ಇರ್ಬೋದು ಹೆಣ್ಮಗಳು ಯೋಚನೆ ಮಾಡಿ. ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಅವಳು ಈ ದೇಶದ ತರುಣರನ್ನು ಉದ್ದೇಶಿಸಿ ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾಳೆ, ಯಾವ ದೇಶ 16,000 ವರ್ಷಗಳ ಇತಿಹಾಸವನ್ನ ಹೊಂದಿದೆಯೋ ಆ ದೇಶವನ್ನ ಲೀಡ್ ಮಾಡ್ಲಿಕ್ಕೆ 300-400 ವರ್ಷಗಳ ಇತಿಹಾಸ ಇಲ್ಲದ ಒಂದು ರಾಷ್ಟ್ರ ಅವಳಲ್ಲ. ಇಂಗ್ಲೆಂಡಿನ ಬಗ್ಗೆ ಹೇಳೋದೊಳಗೆ ಅವಳು ಹೇಳ್ತಾಳೆ, ನಿಮ್ಮ ದೇಶಕ್ಕೆ ಎಂತ ಇತಿಹಾಸ ಇದೆ, ನಿಮ್ಮನ್ನು ಲೀಡ್ ಮಾಡ್ಲಿಕ್ಕೆ 300-400 ವರ್ಷಗಳ ಇತಿಹಾಸ ಇಲ್ಲದೆ ಇರುವಂತ ಒಂದು ರಾಷ್ಟ್ರ ಬರುತ್ತೆ ಅನ್ನೋದೇ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಲೀಡ್ ಮಾಡ್ಲಿಕ್ಕೆ ಯಾರು ಬೇಕಾಗಿಲ್ಲ. ಅವಳು ಹೇಳೋದು ಭಾರತೀಯರಿಗೆ. ಅವಳು ಹೇಳ್ತಾಳೆ, ಎಂತ ಸಾಮರ್ಥ್ಯ ಇದೆ ಒಳಗೆ ಅಂತಂದ್ರೆ ಅದನ್ನು ಒಮ್ಮೆ ಗುರುತಿಸಿಕೊಂಡು ಬಿಟ್ರೆ ನಮ್ಮನ್ನು ನಾವೇ ಲೀಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಗುರುತಿಸಿಕೊಳ್ಳೋ ಪ್ರಯತ್ನ ಮಾಡಿ ಅಂತ ಒಂದು ಭಾರತದ ದರ್ಶನ ನಮಗೆ ಮಾಡಿಸಿಕೊಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಅಫ್ಕೋರ್ಸ್ ನಿರೂಪಣೆ ಮಾಡ್ತಾ ಇರುವಾಗ ಅವ್ರು ಹೇಳಿದ್ರು, ಸುಬ್ರಹ್ಮಣ್ಯ ಭಾರತಿ ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ, ದಕ್ಷಿಣ ಭಾರತದ ಕ್ರಾಂತಿಕಾರಿ. ಅವರು ಕಾಂಗ್ರೆಸ್ ಅಧಿವೇಶನ ಬಂದಿದ್ರಲ್ಲ, ನಿವೇದಿತಾ ಅಲ್ಲಿ ಇದ್ರು. ಅಲ್ಲ, ನಿವೇದಿತಾ ಸುಬ್ರಹ್ಮಣ್ಯ ಭಾರತಿ ಇಬ್ಬರದು ಭೇಟಿ ಆದಾಗ ಸುಬ್ರಹ್ಮಣ್ಯ ಭಾರತಿ ನಿವೇದಿತಾ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ಹೋಗಿ ಅಕ್ಕ ಅಕ್ಕ ಮಾತಾಡ್ಸಿ, ಅವ್ರ ಅಕ್ಕ ಅವ್ರನ್ನ ಮಾತಾಡಿಸಿ ಏನ್ ಮಾಡ್ತಿದ್ಯಾ ಎಲ್ಲ ಕೇಳಿದ್ಮೇಲೆ ಕೇಳ್ತಾರಂತ, ನೆಕ್ಸ್ಟ್ ಮದುವೆ ಆಗಿದ್ಯಾ ನಿನಗೆ? ಹ್ಞೂ ಅಂದ್ರು ಸುಬ್ರಹ್ಮಣ್ಯ ಭಾರತಿ. ಎಲ್ಲಿ ಹೆಂಡತಿ? ಸುಬ್ರಹ್ಮಣ್ಯ ಭಾರತಿ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಹೇಳಿದ್ರು, ನಮ್ಮಲ್ಲಿ ಹೆಂಡತಿ ನಂಗೆ ಎಲ್ಲ ಕಡೆ ಕರ್ಕೊಂಡು ಬರೋ ರೂಢಿ ಇಲ್ಲ, ಕರ್ಕೊಂಡು ಬರಬಾರ್ದು. ನಾವು ಕೋಪ ಅಂದ್ಬಿಡ್ತಲ್ಲ ಹೆಣ್ಮಗಳಿಗೆ. ಏನ್ ಅನ್ಕೊಂಡಿದ್ಯಾ ನೀನು? ಈ ದೇಶದಲ್ಲಿ 50% ಹೆಣ್ಮಕ್ಳನ್ನ 50% ಅಷ್ಟಿರುವಷ್ಟು ಹೆಣ್ಮಕ್ಳನ್ನ ಮನೆಯಲ್ಲಿ ಕೂಡ ಹಾಕೊಂಡು ರಾಷ್ಟ್ರ ಕಟ್ತೀನಿ ಅಂತ ಭಾವಿಸ್ತಿರಲ್ಲ ನೀವು. ಇದೇ ಮೂರ್ಖತನ ನಿಮ್ದು. ಹೆಣ್ಣು ಮಗು ನಿನ್ನ ಹೆಂಡತಿ ಅಂದ್ರೆ ಬಲಗೈ ಇದ್ದಂತೆ. ನೀನ್ ರಾಷ್ಟ್ರದ ಕೆಲಸ ಮಾಡುವಾಗ ಅವಳನ್ನ ಜೊತೆಯಲ್ಲೇ ಕರ್ಕೊಂಡ್ ಬರ್ಬೇಕು, ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ಬೇಕು ಅವಳನ್ನ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ಇಂಪ್ರೆಸ್ ಆಗ್ಬಿಟ್ರು ಅವರು ಅಂತಂದ್ರೆ, ವಾಪಸ್ಸು ತಮ್ಮ ಊರಿಗೆ ಬಂದ್ರು. ಯಾವುದೇ ಕಾಂಗ್ರೆಸ್ ಅಧಿವೇಶನ ಇದ್ರು ಹೆಂಡತಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರಂತೆ. ಕೈ ಹಿಡ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಲ್ಲ, ಹಂಗ ನಡ್ಕೊಂಡು ಹೋಗೋದು ತುಂಬಾ ಜನ ಹೋಗೋದು. ಯಾರು ಬೇಕಿದ್ರು ನಗಿ. ನನಗೆ ನಮ್ಮ ಅಕ್ಕ ಹೇಳಿದಾಳೆ, ಹೆಂಡತಿ ಅಂದ್ರೆ ಬಲಗೈ ಇದ್ದಂತೆ, ಕರ್ಕೊಂಡೇ ಹೋಗ್ತೀನಿ ನಾನು, ಏನ್ ಬೇಕಿದ್ರು ಮಾಡ್ಕೊಳ್ಳಿ ನೀವು ಅಂತ. ಹಂಗಂದು ತಮ್ಮ ಕವನ ಸಂಕಲನವನ್ನ ನಿವೇದಿತಾಕ್ಕೆ ಸಮರ್ಪಣೆ ಮಾಡ್ತಾರೆ. ಸುಬ್ರಹ್ಮಣ್ಯ ಭಾರತಿ ತನ್ನ ಕವನ ಸಂಕಲನವನ್ನ ನಿವೇದಿತಾಕ್ಕೆ ಸಮರ್ಪಣೆ ಮಾಡ್ತಾರೆ ಅಂದ್ರೆ ನಿವೇದಿತಾ ಎಷ್ಟು ಎತ್ತರದ ವ್ಯಕ್ತಿತ್ವ ಇರಬೇಕು. ಸಮರ್ಪಣೆ ಮಾಡುವಾಗ ಬರೆದಿರೋ ಸಾಲ ಎಂತದ್ದು ಗೊತ್ತೇನು? ಸುಬ್ರಹ್ಮಣ್ಯ ಭಾರತಿ ಹೇಳ್ತಾರೆ, ಯಾವ ತಾಯಿ ತನ್ನ ಒಂದೇ ಒಂದು ಸ್ಪರ್ಶದಿಂದ ನನಗೆ ತಾಯಿ ಭಾರತೀಯ ದರ್ಶನ ಮಾಡಿಸಿದ್ಲೋ ಅಂತ ಮಹಾತಾಯಿ ನಿವೇದಿತಾಗೆ ನಾನು ಈ ಪುಸ್ತಕವನ್ನ ಸಮರ್ಪಿಸ್ತಾ ಇದ್ದೀನಿ ಅಂತ ಸುಬ್ರಹ್ಮಣ್ಯ ಭಾರತಿ ತರದ ಶ್ರೇಷ್ಠ ಕ್ರಾಂತಿಕಾರಿ ತನ್ನ ಕೃತಿಯನ್ನ ಅವಳಿಗೆ ಸಮರ್ಪಣೆ ಮಾಡ್ತಾರೆ ಅಂತಂದ್ರೆ ನಿವೇದಿತಾ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ನಾನು ಯಾವಾಗಲೂ ಅದನ್ನೇ ಅನ್ಕೊಳ್ತಿರ್ತೀನಿ. ಕೆಲವೊಂದ್ಸಲ ಕೆಲವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅವ್ರನ್ನ ನೇರವಾಗಿ ಓದಿದ್ರೆ ಗೊತ್ತಾಗಲ್ಲ, ಅಕ್ಕಪಕ್ಕದ ಕಿಟಕಿಗಳಿಂದ ನೋಡ್ಬೇಕು ಅಂತ. ಸೂರ್ಯನಿಂದ ನೇರವಾಗಿ ನೋಡ್ಲಿಕ್ಕೆ ಗೊತ್ತಾಗಲ್ಲ, ಅದಕ್ಕೆ ಯಾವ್ದಾದ್ರು ಕನ್ನಡ ಇಟ್ಕೋಬೇಕು, ಯಾವ್ದಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊಂಡು ನೋಡ್ಬೇಕಲ್ಲ. ಹಂಗೆ ನಿವೇದಿತ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ಬೇಕು. ಹಾಗೆ ಸ್ವಾಮಿ ವಿವೇಕಾನಂದರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ನಿವೇದಿತ ನೋಡ್ಬೇಕು ಅಂತ. ಸ್ವಾಮಿ ವಿವೇಕಾನಂದರಿಗೆ ಯಾವ್ಯಾವ ಕಂಡೀಷನ್ ಇತ್ತೋ ಆ ಎಲ್ಲ ಕಂಡೀಷನ್ಗಳನ್ನ ಸ್ವಾಮಿ ವಿವೇಕಾನಂದರ ದೇಹತ್ಯಾಗದ ನಂತರ ಕಿತ್ತು ಬಿಸಿದು ಅಗಾಧವಾಗಿ ಬೆಳೆದು ನಿಂತವಳು ನಿವೇದಿತಾ. ಸ್ವಾಮಿ ವಿವೇಕಾನಂದರೊಳಗೆ ಬ್ರಾಹ್ಮಣ ಬ್ರಹ್ಮಚಾರಿಣಿ ಎನ್ನುವಂತ ಆ ಕಂಡೀಷನ್ ಹಾಕಿದ ನಂತರ ಅವಳಲ್ಲಾದ ಬದಲಾವಣೆ ನೋಡಿದ್ರು. ಇಷ್ಟೇ ಸಾಕಾಗಲ್ಲ ಅವಳಿಗೆ ಶಿಕ್ಷಣ ಅಂತ ಸ್ವಾಮಿ ವಿವೇಕಾನಂದರು ಅವಳನ್ನು ಪ್ರವಾಸಕ್ಕೆ ಕರ್ಕೊಂಡೋದು, ಉತ್ತರ ಭಾರತ ಕರ್ಕೊಂಡೋದು, ಕಾಶ್ಮೀರದ ಭಾಗಕ್ಕೆ ಕರ್ಕೊಂಡು ಹೋದಾಗ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅವಳು ಟ್ಯೂಷನ್. ಬಹುಶಃ ಸ್ವಾಮೀಜಿ ಕೊಟ್ಟ ಪಾಠ ಕಂಪ್ಲೀಟ್ ಆಗಿರಲಿಲ್ಲ. ಕಾಶ್ಮೀರದಲ್ಲಿ ಕೂತಾಗ ಸ್ವಾಮೀಜಿ ಸುಮ್ಮನೆ ಮಾತನಾಡ್ತಾ ಕೇಳಿದ್ರು, ನಿನಗೆ ನಿನ್ನ ದೇಶದ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ಕೇಳಿದಾಗ, ಇಂಗ್ಲೆಂಡಿನ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ಕೇಳಿದಾಗ ಅವಳು ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ದು ಅಂತಂದ್ರೆ, ಹೇಗೆ ಈ ದೇಶದ ಒಂದು ಹೆಣ್ಮಗಳು ತಾನು ಪೂಜಿಸುವ ದೇವರ ಕುರಿತಂತೆ ಮಾತನಾಡ್ತಾಳೋ ಅಷ್ಟೇ ಹೆಮ್ಮೆಯಿಂದ ತನ್ನ ದೇಶದ ಬಗ್ಗೆ ಮಾತಾಡಿದ್ರು. ನನ್ನ ದೇಶ ಆದ್ರೆ ಹಿಂಗೆ ಅಂತ. ಎಷ್ಟು ಕೋಪ ಬಂದ್ಬಿಡ್ತು ಸ್ವಾಮೀಜಿಗೆ ಅಂತಂದ್ರೆ, ನಿನ್ನಂತವರ ದೇಶಭಕ್ತಿಯೇ ಅಪಮಾನಕರ ಅಂದ್ಬಿಟ್ರು. ಯಾವ ದೇಶ ಜಗತ್ತಿನ ಕೋಟ್ಯಂತರ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿದೆಯೋ ಆ ದೇಶವನ್ನ ನನ್ನ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀಯಲ್ಲ, ಇದೇ ಸರಿ ಇಲ್ಲ, ಇದೇ ಅಹಂಕಾರ ನಿಮ್ಗೆಲ್ಲ ಅಂತ ಹೇಳಿ ಕೋಪಿಸ್ಕೊಂಡು ಎದ್ದೋಗ್ಬೋದು ಸ್ವಾಮಿ. ಇವಳು ನಾನೇ ತಪ್ಪು ಮಾಡಿದ್ದೀನಿ, ನನ್ನ ದೇಶವನ್ನು ನಾನು ಇಷ್ಟಪಡ್ತೀನಪ್ಪ.
ಸ್ವಾಮೀಜಿಗೆ ಅವಳು ಭಾರತವನ್ನ ಕಂಪ್ಲೀಟ್ ಆಗಿ ಪ್ರೀತಿಸಬೇಕು, ಅದಿನ್ನು ಕಂಪ್ಲೀಟ್ ಆಗಲಿಲ್ಲ ಅನ್ನುವಂಥ ದುಃಖ ನೋವಿತ್ತಲ್ಲ, ಸ್ವಾಮೀಜಿ ಎದ್ದು ಹೊರಟುಬಿಟ್ರಿಂದ. ಸ್ವಾಮೀಜಿ ಎದ್ದು ಹೊರಟು ಅನೇಕ ದಿನಗಳ ಕಾಲ ಅವಳ ಬಗ್ಗೆ ಮಾತು ಆಡಿಸ್ತಿಲ್ಲ, ಉದಾಸೀನ ತೋರಿಸಿದ್ರು. ಅವಳು ಏನ್ ಹೇಳ್ತಾಳೋ ಅದು ಧಿಕ್ಕರಿಸ್ಲಿಕ್ಕೆ ಶುರು ಮಾಡಿದ್ರು. ಅವಳ ಮನಸ್ಸೊಳಗೆ ವಿಫಲತೆಯ ಭಾವ, ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ. ಆದ್ರೆ ಕಾಲಕ್ರಮದಲ್ಲಿ ಪಕ್ವ ಆಗ್ತಾ 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 ಅವ್ರ ನಡುವೆ ಇದ್ದಂತ ಒಬ್ಬ ಹಿರಿಯರು ಎಲ್ಲ ಸೆಪರೇಟ್ ಮಾಡಿದ್ರು. ಸ್ವಾಮೀಜಿ ಯಾವುದೋ ದೇಶದಿಂದ ಬಂದ ಹೆಣ್ಮಗಳು ಹೀಗೆ ಕೋಪಿಸ್ಕೊಂಡ್ರೆ ಹೆಂಗೆ ಅಂತ. ಸ್ವಾಮೀಜಿ ನೋಡಿದ್ರು ಪಕ್ವತೆ ಬಂದಿದೆ ಈಗ ಅಂತ. ಯಾವಾಗ ಗೊತ್ತಾಯ್ತೋ ಸ್ವಾಮೀಜಿ ಅವಳಿಗೆ ಪ್ರೀತಿಯಿಂದ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಅವಳಿಗೆ ಒಂದು ಅರ್ಥ ಆಗಿತ್ತು, ಯಾಕೆ ಸ್ವಾಮೀಜಿ ಹೀಗೆ ಮಾಡಿದಿರಬಹುದು ಅಂತ. ನಿಧಾನವಾಗಿ ಸ್ವಾಮೀಜಿ ಇಡೀ ದೇಶವನ್ನು ತೋರಿಸ್ಕೊಂಡು ಈ ದೇಶದ ಘನತೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಈ ದೇಶದಲ್ಲಿ ಬ್ರಿಟಿಷರು ಮಾಡ್ತಾ ಇರುವ ಅತ್ಯಾಚಾರವನ್ನು ಒಂದೊಂದಾಗಿ ಎಳೆಯಾಗಿ ಬಿಡಿಸಿಟ್ಟಂತೆ ಅವಳಿಗೆ ಬ್ರಿಟಿಷರ ಮೇಲಿದ್ದಂತ ಗೌರವ ಭಾವನೆ ನಿಧಾನವಾಗಿ ಕಡಿಮೆ ಇತ್ತು. ಅಷ್ಟೇ ಅಲ್ಲ, ಯಾವಾಗ ಬ್ರಿಟಿಷರು ಸ್ವಾಮಿ ವಿವೇಕಾನಂದರಿಂದ ಗೂಢಚಾರನ್ನು ಕಳಿಸಿ ಈ ಮನುಷ್ಯನನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಆಗ ನಿವೇದಿತ ಸ್ಪಷ್ಟವಾಗಿ ಹೇಳಿದ್ದು, ಹುಚ್ಚಿಡಿದಿದೆ ಬ್ರಿಟಿಷ್ ಸರ್ಕಾರಕ್ಕೆ, ಒಬ್ಬ ಸಂತನ ಹಿಂದೆ ಗೂಢಚಾರನ ಬಿಟ್ಟಿದ್ದಾರಲ್ಲ, ನಾಶವಾಗಿ ಹೋಗುತ್ತೆ ಈ ಸರ್ಕಾರ ಅನ್ನೋ ಥರದ ಮಟ್ಟದಲ್ಲಿ ಮಾತನಾಡಿದಲ್ಲದೆ, ಅವಳು ತನ್ನ ವಿದೇಶದಲ್ಲಿರುವಂತಹ ಹೆಣ್ಮಗಳಿಗೆ ಪತ್ರ ಬರೀತಾ ಹೇಳ್ತಾಳೆ, ಯುರೋಪ್ ನಲ್ಲಿ ಇದ್ಕೊಂಡು ನೀವೆಲ್ಲರೂ ದೊಡ್ಡ ದೊಡ್ಡ ಮಾತಾಡೋದು ಬಹಳ ಸುಲಭ, ನಿಮ್ಮ ರಾಷ್ಟ್ರ ಏನ್ ಮಾಡತ್ತೆ ಅನ್ನೋದನ್ನು ಭಾರತದಲ್ಲಿ ಬಂದು ನೋಡು, ಆಗ ಗೊತ್ತಾಗುತ್ತೆ ನಿಮಗೆ ರೇಸಿಸಮ್ ಅಂದ್ರೆ ಏನು ಅಂತ. ಇಂಗ್ಲೆಂಡಿನ ಬಗ್ಗೆ ತನಗಿರೋ ಪಕ್ವತೆಯನ್ನ, ತನಗಿರೋ ಭಾವನೆಯನ್ನ ಪೂರ್ತಿ ಕಳಿಸ್ಕೊಂಡು ಅವಳಿಗೆ ಭಾರತೀಯರಾಗುವಂತ ಹಂತ ಬಂದಿತ್ತು. ಸ್ವಾಮೀಜಿ ದೇಹತ್ಯಾಗದ ಹೊತ್ತು ಈ ನಡುವೆ ಅವಳು ವಿದೇಶಕ್ಕೆಲ್ಲ ಹೋಗ್ಬಂದು ಸ್ವಾಮೀಜಿ ಜೊತೆ ತಿರುಗಾಡ್ಕೊಂಡು ಬಂದು, ಸ್ವಾಮೀಜಿ ದೇಹತ್ಯಾಗದ ಹೊತ್ತು ಮೆಮೊರಬಲ್ ಈವೆಂಟ್ ಇದು. ಸ್ವಾಮೀಜಿ ದೇಹತ್ಯಾಗ ಮಾಡುವಾಗ 2 ದಿನದ ಮುಂಚೆ, 4 ದಿನದ ಮುಂಚೆ ಅವಳನ್ನು ಭೇಟಿ ಮಾಡಿದ ಸ್ವಾಮೀಜಿ ಹೇಳ್ತಾರೆ, ನೋಡು ನನಗೆ ಸಾವನ್ನ ಪ್ರೀತಿಸಬೇಕು ಅಂತ ಅನಿಸ್ತಿದೆ, ಈಗ ನಾನು ಸಾವನ್ನ ಧೈರ್ಯವಾಗಿ ಎದುರಿಸುವ ಮಟ್ಟಕ್ಕೆ ಬೆಳೆದಿದ್ದೀನಿ, ಯಾವಾಗ ಬಂದರೂ ಸ್ವೀಕಾರ ಮಾಡ್ತೀನಿ ಅಂತ. ಅವಳು ಸ್ವಾಮೀಜಿ ಹುಚ್ಚಿಡಿದೆ ಅನ್ಕೊಂಡಿದ್ದೊಂದು. 2ನೇ ತಾರೀಕು, ಜುಲೈ 2ನೇ ತಾರೀಕು ಸ್ವಾಮೀಜಿನ ಭೇಟಿ ಮಾಡಬೇಕು ಅಂತ ಬಂದು ಸ್ವಾಮೀಜಿ ಅವಳನ್ನು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಬಹಳ ಪ್ರೀತಿಯಿಂದ, ಹೆಲ್ತ್ ಸರಿ ಇರಲಿಲ್ಲ ಸ್ವಾಮೀಜಿದು, ಬಹಳ ಪ್ರೀತಿಯಿಂದ ಅವಳು ಊಟ ಮಾಡಿಸಿ ಅವಳ ಕೈಯನ್ನು ತೊಳೆದು ತಾವೇ ಒಂದು ಟವಲ್ ತಗೊಂಡು ಕೈಯಲ್ಲಿ ಬಳಸಿದ್ರು. ಇವಳು ಬಾಯಿ ತುದಿಗೆ ಬಂತು. ಕೇಳಿದ್ವಿ ಇವಳು, ಸ್ವಾಮೀಜಿ ನೀ ಯಾಕೆ ನನ್ನ ಸೇವೆ ಮಾಡ್ತೀರಾ, ನಿಮ್ ಶಿಷ್ಯ ನಾನು ಸೇವೆ ಮಾಡ್ಬೇಕು ಅಂದ್ರೆ ಸ್ವಾಮೀಜಿ ಹೇಳಿದ್ರು, ಯಾಕೆ ಯೇಸು ಕ್ರಿಸ್ತ ತನ್ನ ಶಿಷ್ಯರ ಸೇವೆ ಮಾಡಿಲ್ವಾ? ಅವಳು ಹೇಳ್ಕೊಳ್ತಾಳೆ, ನನ್ನ ಬಾಯಿ ತುದಿಗೆ ಬಂದಿತ್ತು, ಅದು ಕೊನೆ ದಿನ ಮಾಡಿದ ಸೇವೆ ಅವನು ಅಂತ, ನೀವ್ಯಾಕೆ ಈಗಲೇ ಮಾಡ್ತಿದ್ದೀರಿ ಅಂತ ಕೇಳಬೇಕು ಅನ್ಕೊಂಡೆ, ಈಗ ಕೇಳೋದು ಸರಿಯಲ್ಲ ಅಂತ ಹಂಗೆ ಬಂದೆ ಅಂತ. 4ನೇ ತಾರೀಕು ಬೆಳಗ್ಗೆ ಅವಳಿಗೆ ಸುದ್ದಿ ಬಂತು, ಸ್ವಾಮೀಜಿ ಬಹಳ ಆರಾಮಾಗಿದ್ದಾರೀಗ ಅಂತ. 4ನೇ ತಾರೀಕು ಬೆಳಿಗ್ಗೆ ಅವಳು ಹೇಳ್ಬೇಕಾದ ಒಂದು ಕೆಟ್ಟ ಕನಸು ಅವಳಿಗೆ, ರಾಮಕೃಷ್ಣರು 2ನೇ ಬಾರಿ ದೇಹತ್ಯಾಗ ಮಾಡಿದ್ದಾರೆ ಅಂತ ಕನಸು ಬಿತ್ತು. ಅಪಶಕುನ ನಾನು ತಿಳ್ಕೊಂಡು ಎದ್ದು, ಆದ್ರೆ ವಿವೇಕಾನಂದ ಆರೋಗ್ಯವಾಗಿದ್ದಾರೆ ಸುದ್ದಿ ಬಂದಾಗ ಸಮಾಧಾನ. ಆದ್ರೆ ಸಂಜೆ ವೇಳೆಗೆ ಸುದ್ದಿ ಬಂತು, ಸ್ವಾಮೀಜಿ ದೇಹತ್ಯಾಗ ಆಗೋಗಿದೆ. ಯೋಚನೆ ಮಾಡಿ, ಯಾರು ವಿವೇಕಾನಂದರನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ರು ಆ ಹೆಣ್ಮಗಳಿಗೆ ಸ್ವಾಮೀಜಿಯ ದೇಹತ್ಯಾಗ ಎಂತ ಅಗಾಧವಾದ ದುಃಖವನ್ನು ತಂದಿದ್ದಿರ್ಬೋದು. ಇಡೀ ದಿನ ಹತ್ತು ಕಣ್ಣೀರು ಬತ್ತು ಹೋಯ್ತು. ಅವಳು ಹೋಗಿ ಈ ಶವ ಸಂಸ್ಕಾರದ ಹೊತ್ತಲ್ಲಿ ಕೂತಿದ್ರೆ, ಆ ಹೊತ್ತಲ್ಲಿ ಸ್ವಾಮಿ ವಿವೇಕಾನಂದರ ಪಕ್ಕದಲ್ಲಿ, ಅವರ ಚಿತೆಯ ಪಕ್ಕದಲ್ಲಿ ಅವರು ಕೊನೆಯಲ್ಲಿ ಬಳಸಿದ ಕರವಸ್ತ್ರ ಇತ್ತು. ಕರೆ ಕೇಳಿದ್ರು, ಏನದು ಅಂತ. ತ್ರಿಗುಣಾತೀತ ಅನ್ನೋದು ಅನ್ಸುತ್ತೆ, ಅದು ಸ್ವಾಮೀಜಿ ಕೊನೆಯಲ್ಲಿ ಬಳಸಿದ ಕರವಸ್ತ್ರ, ಇವಳಿಗೆ ಕೇಳಬೇಕು ಅನ್ಸೋದು, ನನಗೆ ಕೊಡ್ತೀರಾ ಅಂತ. ಇನ್ನೀ ಸನ್ಯಾಸಿಗಳು ಇನ್ನು ಬೈತಾರೆ ಅಂತ ಹೇಳಿ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತಿದ್ದು. ಚಿತೆಗೆ ಬೆಂಕಿ ಹಚ್ಚಲಾಯ್ತು, ಕೆನ್ನಾಲಿಗೆ ಏರಿ ನಿಂತಿದೆ. ಅಷ್ಟೊತ್ತಿಗೆ ಒಂದು ಜೋರಾದ ಗಾಳಿ ಬೀಸಿತು. ಕಣ್ಮುಚ್ಕೊಂಡು ಕೂತಿದ್ದ ಇವಳಿಗೆ ಯಾರೋ ತನ್ನ ಸ್ಪರ್ಶ ಮಾಡದಂತಾಯ್ತು. ನೋಡಿದ್ರೆ ಆ ಕರವಸ್ತ್ರ ಬಂದು ಇವಳು ತೊಡೆ ಮೇಲೆ ಬಿದ್ದಿತ್ತು. ಅವಳು ಹೇಳ್ಕೊಳ್ತಾರೆ, ನನ್ನ ಸ್ವಾಮೀಜಿ ಎಲ್ಲೂ ಹೋಗಿಲ್ಲ, ನನ್ನ ಸ್ವಾಮೀಜಿ ನನ್ನ ಜೊತೆ ಈಗಲೂ ಇದ್ದಾರೆ ಅಂತ. ಅಷ್ಟೊತ್ತಿಗೆ ಸ್ವಾಮೀಜಿ ಮಾಡಿಕೊಟ್ಟಂತ ಎಲ್ಲ ಶಕ್ತಿ ಓತಪ್ರೋತವಾಗಿ ಪ್ರವಾಹ ಆಗ್ತಿತ್ತು ಅವಳೊಳಗೆ. ಸ್ವಾಮೀಜಿ ಬದುಕಿದ್ದಾಗಲೇ ಅವಳು ಸ್ವಾಮೀಜಿಯ ಕನಸನ್ನ ಈಡೇರಿಸಬೇಕು ಅಂತ ಒಂದು ಸ್ಕೂಲ್ ಶುರು ಮಾಡಿದ್ರು. ಸ್ವಾಮೀಜಿ ತಮ್ಮ ಎದುರುಗಡೆನೆ ಅವಳನ್ನು ಕೂರಿಸ್ಕೊಂಡು ಎಲ್ಲ ರಾಮಕೃಷ್ಣಾಶ್ರಮದ ಭಕ್ತರಿಗೂ ಸ್ಕೂಲ್ನ ಕಲ್ಪನೆ ಕೊಟ್ಟರೆ ಎಲ್ಲರೂ ಸ್ಕೂಲ್ ಕಲ್ಪನೆ ಸುಮ್ಮನಾದ್ರು, ಮಕ್ಕಳನ್ನು ಕಳಿಸೋದು ಮಾತ್ರ ಯಾರಿಲ್ಲ. ಸ್ವಾಮೀಜಿ ಹಿಂದೆ ಕೂದ್ರೆ ಇವ್ರು ಕಳಿಸ್ತಾ ನೋಡು, ಇವ್ರ ಮಗಳನ್ನ ಕಳಿಸ್ತಾ ತಗೊಳಮ್ಮ, ನಿಮಗೆ ಮೊದಲನೇ ಅಡ್ಮಿಷನ್ ಇವಳಿದೆ ಬರ್ಕೋ ಅಂತ ಹೇಳಿ ಸ್ವಾಮೀಜಿ ಅವಳಿಗೆ ಧೈರ್ಯ ತುಂಬ್ತಾ ಇದ್ರು. ಈ ಹೆಣ್ಮಗಳು ಪ್ರತಿ ಮನೆಗೆ ಹೋಗಿ ನಿಮ್ ಮಗಳನ್ನ ಕಳಿಸ್ಕೊಡ್ತೀರಾ ಅಂತ ಕೇಳೋಳು. ಹಿಂಗ್ ಕೇಳ್ಕೊಂಡು ಒಂದು ಸ್ಕೂಲ್ ಶುರು ಮಾಡ್ತಾರವಳು. ಅದನ್ನ ಮೊದಲು ವಿವೇಕಾನಂದ ಸ್ಕೂಲ್ ಅಂತ ಕರೆದ್ರು, ನಿವೇದಿತಾ ಸ್ಕೂಲ್ ಅಂತ ಕರೆದ್ರು, ರಾಮಕೃಷ್ಣ ಮಿಷನ್ ನಿವೇದಿತಾ ಸ್ಕೂಲ್ ಅಂತ ಕೇಳಿದ್ರು. ಒಟ್ಟಲ್ಲಿ ನಿವೇದಿತಾ ಮಾತ್ರ ಯಾವಾಗಲೂ ಇದ್ದಿದ್ದೆ. ಎಷ್ಟು ಚೆನ್ನಾಗಿ ಸ್ಕೂಲ್ ಮಾಡಿದ್ಲು ಅಂತಂದ್ರೆ, ಪುಟ್ಟ ಹೆಣ್ಮಕ್ಳು, ವಿಧವೆ ಹೆಣ್ಮಕ್ಳನ್ನ ಕರ್ಕೊಂಡು ಸ್ಕೂಲಲ್ಲಿ ಪಾಠ ಮಾಡ್ತಿದ್ವಿ.
ಮಾಡ್ತಿದ್ಲು. ಯಾವತ್ತಿಗೂ ಕೂಡ ಬೋರಿಂಗ್ ಆಗುವಂತ ಪಾಠ ಅಲ್ಲ. ಮಕ್ಕಳಿಗೆ ಆರ್ಟ್ ಮೂಲಕ ಹೇಳ್ಕೊಡೋದು, ಮಕ್ಕಳಿಗೆ ಸಣ್ಣ 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 ವಿಚಾರಗಳ ಮೂಲಕ ರಾಷ್ಟ್ರಭಕ್ತಿ ತುಂಬೋದು. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಎಲ್ಲಾ ಶಾಲೆಗಳಲ್ಲೂ ಕೂಡ ಒಂದೇ ಮಾತ್ರ ಹಾಡೋದಕ್ಕೆ ಹೆದರ್ಕೊಳ್ಬೇಕಾದ್ರೆ ಬ್ರಿಟಿಷರ ಕಾರಣಕ್ಕೆ ನಿವೇದಿತಾ ಸ್ಕೂಲ್ ಅಲ್ಲಿ ಮಾತ್ರ ಬೆಳಗಿನ ಫಸ್ಟ್ ಪ್ರೇಯರ್ ಒಂದೇ ಮಾತ್ರವಾಗಿರ್ತಿತ್ತು. ಇದು ನಿವೇದಿತಾ ಭಾರತಕ್ಕೆ ಕೊಟ್ಟಂತ ಗೌರವ. ಆ ಒಂದೇ ಮಾತ್ರವನ್ನ ಹಾಡಿಕೊಂಡೇ ಮಕ್ಕಳು ಒಳಗೆ ಬರಬೇಕು. ಅದಾದ್ಮೇಲೆ ನಿವೇದಿತಾ ಹೇಗೆ ಪಾಠ ಮಾಡ್ತಿದ್ಲು ಅಂತಂದ್ರೆ, ಆಗ್ಲೇ ಹೇಳಿದ್ರಲ್ಲ, ಯಾರು ಭಾರತದ ರಾಣಿ ಅಂತ ಕೇಳಿದ್ರೆ ಕ್ವೀನ್ ವಿಕ್ಟೋರಿಯಾ ಅಂತ ಮಕ್ಕಳು ಹೇಳಿದ್ರೆ, ಇವಳು ಹೇಳ್ತಾಳೆ ಕ್ವೀನ್ ವಿಕ್ಟೋರಿಯಾ ಯುರೋಪಿನ ರಾಣಿ, ಇಂಗ್ಲೆಂಡಿನ ರಾಣಿ. ಭಾರತದ ರಾಣಿ ಸೀತೆ, ಭಾರತದ ರಾಣಿ ಸಾವಿತ್ರಿ ಅಂತ ಮಕ್ಕಳಿಗೆ ಮತ್ತೆ ಹೇಳ್ಕೊಡುವಂತದ್ದು ಇದೆಯಲ್ಲ, ಏನು ಅಪರೂಪದ ಚಿಂತನೆ ಅವಳದ್ದು. ಎಷ್ಟರ ಮಟ್ಟಿಗೆ ಅವಳ ಅಗಾಧವಾದ ಪ್ರತಿಭೆ ಇತ್ತು ಅಂತಂದ್ರೆ, ಯಾವ ಕಾರಣಕ್ಕೂ ಇಂಗ್ಲಿಷ್ ಸೆಕೆಂಡ್ ಅವಳಿಗೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟಿದ್ದು ಬಂಗಾಳಿಗೆ. ಒಂದ್ಸಲ ಬೋರ್ಡ್ ಮೇಲೆ ಒಂದು ಲೈನ್ ಹೇಳಿದ್ಲು. ಆ ಲೈನ್ ಹೇಳಿದ್ರು, ಇದನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ಮಕ್ಕಳೆಲ್ಲ ಲೈನ್ ಅಂತಂದ್ರು. ನಾವ್ ಹೇಳುವಂಗೆ ಅವ್ರು ಹೇಳಿದ್ರು ಲೈನ್ ಅಲ್ಲ, ನಿಮ್ ಭಾಷೆಯಲ್ಲಿ ಏನ್ ಹೇಳ್ತಾರೆ ಹೇಳಿ ಅಂತ. ಯಾರಿಗೂ ಗೊತ್ತಾಗಲಿಲ್ಲ. ಒಂದ್ ಹುಡುಗಿ ರೇಖಾ ಅಂತ, ಸರಳ ರೇಖೆಯನ್ನು ನಾವು ಹೇಳ್ತೀವಲ್ಲ, ರೇಖಾ ಅಂತ ಬಂಗಾಳಿ ಹೇಳ್ತೀವಿ ಅಂತ ಗೊತ್ತಾಗಿದ ತಕ್ಷಣ ನಿವೇದಿತಾ ಇಡೀ ದಿನ ಕೂಗಾಡ್ತಿದ್ದಂತೆ, ರೇಖಾ 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 ರೇಖಾ, ಇಡೀ ದಿನ ರೇಖಾ ಅನ್ನೋ ಪದ. ಅವ್ರಿಗೊಂದು ಖುಷಿ ಏನು ಅಂತಂದ್ರೆ, ನಾನು ಬಂಗಾಳಿಯಲ್ಲಿ ಸುಂದರವಾದ ಪದವನ್ನು ಇವತ್ತು ಕಲ್ತಿದ್ದೀನಿ ಅಂತ. ನೀವು ಆ ದೇಶಭಕ್ತಿ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರವೀಂದ್ರನಾಥ್ ಟಾಗೂರ್ ಈಕೆಯನ್ನು ಕರೆದು, ನೀನು ನನ್ನ ಮಗಳಿಗೆ ಇಂಗ್ಲಿಷ್ ಹೇಳ್ಕೊಡ್ಬೇಕು ಅಂತ. ಇಂಗ್ಲಿಷ್ ಹೇಳಿಲ್ಲ, ಇವಳು ಹೇಳ್ಕೊಡೋ ಇಂಗ್ಲಿಷ್ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ರವೀಂದ್ರನಾಥ್ ಟಾಗೂರ್ ಹೇಳ್ತಾರೆ, ಏನಾಗಿದೆ ನಿಮ್ಗೆ, ತಲೆಗೆಲೆ ಕೆಟ್ಟಿದ್ಯಾ? ನಿಮ್ ಮಗಳಿಗೆ ಮೊದಲು ನೀವು ಬಂಗಾಳಿಯನ್ನು ಚೆನ್ನಾಗಿ ಕಲಿಸಿ, ಇಂಗ್ಲಿಷ್ ತಂತಾನೆ ಬರುತ್ತೆ, ಅದಕ್ಕೋಸ್ಕರ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ರವೀಂದ್ರನಾಥ್ ಟಾಗೂರ್ಗೆ ಬುದ್ಧಿ ಹೇಳಿದವಳು ಈಕೆ. ರವೀಂದ್ರನಾಥ್ ಟಾಗೂರ್ ಒಂದು ಲೇಖನ ಬಂದಿದ್ದಾರೆ ಅವ್ರ ಬಗ್ಗೆ, ನಾನು ಇತ್ತೀಚೆಗೆ ಓದ್ತಿದ್ದೆ. ಅದು ಓದ್ತಾ ಎಷ್ಟೊತ್ತು ನಕ್ಕಿದೀನೋ ಗೊತ್ತಿಲ್ಲ ನಂಗೆ. ರವೀಂದ್ರನಾಥ್ ಟಾಗೂರ್ ಹೇಳ್ತಾರೆ, ಅವಳು ಒಂದು ಕೆಪಾಸಿಟಿ ಇತ್ತು ನಿವೇದಿತಾಗ. ಅದೇನು ಅಂತಂದ್ರೆ, ಯಾರನ್ನಾದ್ರೂ ಎದುರಿಗೆ ಕೂರಿಸ್ಕೊಂಡು ಅವರ ಮೇಲೆ ತನ್ನ ಎಲ್ಲ ಚಿಂತನೆಯನ್ನು ಹೇಳಬಲ್ಲಂತ ಸಾಮರ್ಥ್ಯ ಇತ್ತು ಅವಳಿಗೆ ಅಂತ. ಎದುರಿಗೆ ಕೂತವ್ರು ತನ್ನ ಮಾತು ಕೇಳಿದ್ರೆ ಫ್ರೆಂಡ್ಸ್, ಇಲ್ಲ ಅಂದ್ರೆ ಇಲ್ಲ, ಒಬ್ಬರ ಜೊತೆ ಮಾತಾಡಲ್ಲ ನಾನು ಅಂತ ಅಷ್ಟರ ಮಟ್ಟಿಗೆ ಇದ್ದವಳು. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಅವಳನ್ನ ಪದೇ ಪದೇ ಭೇಟಿ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ದೆ. ಯಾಕೆಂದ್ರೆ ನನಗೆ ಸ್ವಾತಂತ್ರ್ಯ ಇಷ್ಟ ಇತ್ತು, ನಾನು ಅವಳು ಹೇಳಿದ ಮಾತನ್ನು ಕೇಳಲಿಕ್ಕೆ ಸಿದ್ಧ ಇರಲಿಲ್ಲ ಅಂತ ರವೀಂದ್ರನಾಥ್ ಟಾಗೂರು ಹೆದರ್ಕೊಂಡು ಅವಳಿಂದ ದೂರ ಇರಬೇಕಾಗಿತ್ತು ಅಂತಂದ್ರೆ ಯೋಚನೆ ಮಾಡಿ ಏನು ಪ್ರಭಾವಿ ವ್ಯಕ್ತಿತ್ವ ಅವಳದಿದ್ದಿರಬಹುದು. ಸ್ವಾಮಿ ವಿವೇಕಾನಂದರು ಬದುಕಿದ್ದಾಗಲೇ ಆಕೆ ಕಾಳಿಯ ದೇವಸ್ಥಾನದಲ್ಲಿ ಒಂದು ಭಾಷಣ ಮಾಡ್ತಾರೆ. ಮೊದಲು ಒಂದು ಸಾರ್ವಜನಿಕ ಭಾಷಣ, ಆ ಭಾಷಣ ಕಾಳಿಯ ಕುರಿತಂತೆ ಭಾಷಣ. ಆ ಭಾಷಣ ಇದ್ದಾಗ ವೇದಿಕೆ ಮೇಲೆ ಅನೇಕರು ಇಂಗ್ಲಿಷ್ ಪ್ರೊಫೆಸರ್ಸ್, ಇಂಗ್ಲಿಷ್ ಬುದ್ಧಿವಂತರೆಲ್ಲ ಕೂತಿದ್ರು. ವೇದಿಕೆಯ ಮುಂಭಾಗದಲ್ಲಿ ಅನೇಕರು ಭಾರತೀಯರು ಕೂತಿದ್ದಾರೆ. ಕೂತಿದ್ದವರು ಅನೇಕರು ಬುದ್ಧಿಜೀವಿಗಳು. ಎಲ್ಲರೂ ಅನ್ಕೊಂಡಿದ್ರು ನಿವೇದಿತಾ ಕಾಳಿ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾಳೆ, ಕಾಳಿಗೆ ಚೆನ್ನಾಗಿ ಬೈತಾಳೆ, ನಾವು ಏನು ಹೋರಾಟ ಮಾಡ್ತಿದೀವೋ ಕಾಳಿ ಪೂಜೆ ನಿಲ್ಬೇಕು ಅಂತ, ಅದಕ್ಕೆ ಇವ್ರು ಶಕ್ತಿ ತುಂಬುತ್ತಾಳೆ ಅಂತ ಅನ್ಕೊಂಡ್ರೆ, ಈ ಪುಣ್ಯಾದಿತಿ ಕಾಳಿ ಅನ್ನೋದು ಏನು ಅಂತ ಹೆಂಗ್ ವರ್ಣನೆ ಮಾಡ್ಬಿಟ್ಲು ಅಂತಂದ್ರೆ, ಅವಳು ಹೇಳ್ತಾಳೆ, ಕಾಳಿ ಅಂತಂದ್ರೆ ಶಕ್ತಿ, ಕಾಳಿ ಅಂತಂದ್ರೆ ಡೆತ್, ಸಾವು. ಸಾವನ್ನ ಎದುರುಗಡೆ ಇಟ್ಕೊಂಡು ಏನಾದ್ರು ಪೂಜೆ ಮಾಡಬಲ್ಲವರು ಅಂದ್ರೆ ಅದು ಭಾರತೀಯರು ಮಾತ್ರ. ಈ ಸಾಮರ್ಥ್ಯ ಸಾಮಾನ್ಯವಾದಲ್ಲ. ಅವಳು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ರೋಮಾಂಚಿತನಾಗ್ಬಿಟ್ಟೆ ಎಕ್ಸ್ಪ್ಲನೇಷನ್ ಕೇಳಿದಾಗ. ಅನೇಕ ಬಾರಿ ಶಿವನ ಎದೆ ಮೇಲೆ ನರ್ತನ ಮಾಡ್ತಾ ಇರುವಂತ ಕಾಳಿ ಫೋಟೋ ನೋಡ್ತೀವಿ. ನಾನು ಒಬ್ಬರನ್ನು ಕೇಳಿದೆ, ಸತ್ತೋಗಿರೋ ಶಿವ, ಎದ್ದಿರುವಂತ ಕಾಳಿ, ಏನಿದಕ್ಕೆ ಅರ್ಥವೇ ಇಲ್ವಲ್ಲ ಅಂತಂದಾಗ ಅವರಿಗೂ ಅರ್ಥ ಗೊತ್ತಿರಲಿಲ್ಲ. ಅವ್ರು ಏನೇನೋ ಕತೆ ಹೊಡೆದು ಸುಮ್ಮನಾದ್ರು. ಆದ್ರೆ ನಿವೇದಿತಾ ಹೇಳ್ತಾಳೆ, ಶಿವನ ಎದೆಯ ಮೇಲೆ ಕಾಳಿ ಅಂತಂದ್ರೆ ಶಿವನ ಒಳಗಿರುವ ಶಕ್ತಿಯ ರುದ್ರ ನರ್ತನ ಅದು ಅಂತ ಅರ್ಥ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಿ ಏನ್ ಹೇಳ್ತಾಳೆ ಗೊತ್ತಾ ಅವಳು, ಡೈನಮೋ ತನ್ಪಾಡಿ ಹಂಗೆ ಇರುತ್ತೆ, ಆದ್ರೆ ಡೈನಮೋ ಒಳಗಿರುವಂತ ಕರೆಂಟ್ ಅನ್ನು ಹೊರಗೆ ತೆಗೆದ್ರೆ ಲೈಟು ಬರುತ್ತೆ, ಫ್ಯಾನು ಬರುತ್ತೆ, ಎಲ್ಲ ಚಟುವಟಿಕೆಗಳು ನಡೆಯುತ್ತೆ. ಅದು ನರ್ತನ ಕಾಳಿಯಲ್ಲಿ ನಡೀತಾ ಇದೆ. ಡೈನಮೋ ಮಾತ್ರ ಹಾಗೆ ಹೇಗಿರುತ್ತೋ ಅದೇ ತರ ಶಿವ ಹಾಗೆ ಇರ್ತಾನೆ, ಅವನ ಒಳಗಿನ ಶಕ್ತಿ ನರ್ತನ ಮಾಡ್ತಿರುತ್ತೆ ಅಂತ. ನೀವು ಓದ್ಬೇಕು ಕಾಳಿಗೆ ಮದರ್. ಆ ಕಾಳಿಗೆ ಮದರ್ ಅವ್ರು ಹೇಳ್ತಾಳೆ, ಹಾಗೆ ಡ್ಯಾನ್ಸ್ ಮಾಡ್ಬೇಕಾದಾಗ ಅವಳು ಎದೆ ಮೇಲೆ ನಿಂತಿರೋದು ಅಲ್ಲಿ ಹೋಗ್ತಾ ಇದ್ರು, ನೆಲದ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾಳೆ ಅಂತ ಮೈ ಮರೆದು ಡ್ಯಾನ್ಸ್ ಮಾಡುವಾಗ ಒಂದು ಕಾಲು ಶಿವನ ಎದೆಗೆ ತಾಕ್ಬಿಡುತ್ತೆ. ಅವ್ರ ಇಮ್ಯಾಜಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಮತ್ತು ನೀವು ಇಷ್ಟು ಭಾವುಕರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಲು ತಾಕಿದ ತಕ್ಷಣ ಶಿವ ಕಣ್ಬಿಡ್ತಾನಂತೆ. ಶಿವ ಕಣ್ಬಿಟ್ಟ ತಕ್ಷಣ ಆ ಕಾಲು ತಾಕಿದವಳಿಗೆ ನೆನಪಾಗುತ್ತಲ್ಲ, ಆಗ ನಾಚಿಕೆಯಿಂದ ತಲೆ ಬಗ್ಗಿಸಿ ನೋಡ್ತಾಳೆ, ಶಿವ ಕಣ್ಬಿಟ್ಬಿಡ್ತಾನೆ ಅಂತ. ತನ್ನ ಒಂದು ಕೈಯಿಂದ ತನ್ನ ಮುಖ ಅವನಿಗೆ ಕಾಣದೇ ಇರೋ ತರ ಮುಚ್ಕೊಳ್ತಾಳಂತೆ ಕಾಳಿ. ಏನ್ ಸುಂದರವಾದ ಕಲ್ಪನೆ! ಒಂದು ಆರ್ಟಿಗೆ ಕಲ್ಪನೆ ಕೊಡುವಂತ ರೀತಿ ಇದೆಯಲ್ಲ, ಇಷ್ಟು ಸುಂದರವಾದ ಕಲ್ಪನೆ ನಾನು ಮತ್ತು ನೀವು ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಅವಳು ಏನು ಭಾರತವನ್ನು ಅರಿತುಕೊಂಡಿದ್ದಲ್ಲ, ಅದ್ರ 10% ಅರ್ಥ ನಮ್ಗಾಗುತ್ತೆ. ಈ ಕಾಳಿಗೆ ಮದರ್ ಆದ ತಕ್ಷಣ ಒಂದು ಜನ ಬುದ್ಧಿಜೀವಿಗಳು ಎದ್ದಿಟ್ಕೊಂಡು ಗಲಾಟೆ ಶುರುವಾಗ್ಬಿಡ್ತು. ಎಷ್ಟು ದೊಡ್ಡ ಗಲಾಟೆ ಆಗ್ಬಿಡ್ತು ಅಂದ್ರೆ, ಕಾಳಿಯ ಪೂಜೆ ನಾವೇ ವಿರೋಧಿಸ್ತಾ ಇರುವಾಗ ನೀವು ಹೊರಗಡೆಯಿಂದ ಬಂತು ಮತ್ತದಕ್ಕೆ ಶಕ್ತಿ ತುಂಬಕ್ತಿದ್ರಲ್ಲ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ರೈಸ್ ಮಾಡಿದ್ರು. ಇವಳೇನ್ ಮಾಡಿದ್ರು, ಆ ಪ್ರಶ್ನೆಗೆಲ್ಲ ಉತ್ತರ ಬರ್ಕೊಂಡ್ರು.
ಕಾಳಿಘಾಟಿನ ಕಾಳಿ ಮಂದಿರದಲ್ಲೇ ಇವಳಿ ಭಾಷಣ ಮಾಡುವಂತ ಅವಕಾಶ ಸಿಕ್ತು. ಈ ಎಲ್ಲಾ ಪ್ರಶ್ನೆಗಳಿಗೂ ಸಮರ್ಥವಾದ ಉತ್ತರ ಕೊಟ್ಟು ಅದರ ಮೇಲೆ ಒಂದು ಪುಸ್ತಕವನ್ನೇ ಬರೆದು ಪಬ್ಲಿಷ್ ಮಾಡಿಸಿದ್ರು. ನಾವು ಮಾಡುವ ಕಾಳಿ ಪೂಜೆಯ ಬಗ್ಗೆ ನಮಗೆ ಸಮರ್ಥನೆ ಕೊಟ್ಟವಳು ನಿವೇದಿತಾ ಅಂತ. ಅದಕ್ಕೆ ನಿವೇದಿತಾ ಇಷ್ಟ ಅವಳು. ಬಟ್ ಇಷ್ಟಕ್ಕೆ ನಿಲ್ಲಿಲ್ಲ. ನಿವೇದಿತಾ ಎಷ್ಟರ ಮಟ್ಟಿಗೆ ಕ್ಷಾಮ ಪೀಡಿತ ಜನರ ನಡುವೆ, ಎಷ್ಟರ ಮಟ್ಟಿಗೆ ಫ್ಲಡ್ ಬಂದಂತ ಜನರ ನಡುವೆ ಕೆಲಸ ಮಾಡಿದ್ಲು ಅಂತಂದ್ರೆ, ವಿವೇಕಾನಂದರು ಇದ್ದಾಗಲೇ ರಾಮಕೃಷ್ಣ ಮಿಷನ್ ಮಾಡ್ತಿದ್ದ ಕೆಲಸಕ್ಕೆ ಸೆಕ್ರೆಟರಿ ಆಗಿ ಅವಳನ್ನು ನೇಮಿಸಿದ್ರು. ಅವಳು ಅರ್ಥೈಸಿಕೊಳ್ಳುವ ರೀತಿ ಎಷ್ಟು ಚೆನ್ನಾಗಿತ್ತು ನೋಡಿ. ಒಂದಿನ ತನ್ನ ಕೋಣೆಯಲ್ಲಿ ಕೂತ್ಕೊಂಡು ಏನೋ ಓದ್ತಿರ್ಬೇಕಾದ್ರೆ ಹೊರಗಡೆ ಒಂದು ತಾಯಿ ಕಿಟ ಅಂತ ಕಿರ್ಚಿತ್ ಕೇಳಿಸ್ತು. ಅವ್ರಿಗೆ ಓಡಿ ಹೋದ್ಲು ಆ ಮನೆಗೆ ಓಡೋಗಿ ಏನಾಯ್ತು ಅಂತ ನೋಡಿದ್ರೆ ಪುಟ್ಟ ಮಗು ಪ್ಲೇಗ್ ರೋಗಕ್ಕೆ ತುತ್ತಾಗಿ ತೀರ್ಕೊಂಡ್ಬಿಟ್ಟಿತ್ತು. ನಿವೇದಿತಾ ಅದನ್ನ ನೋಡಿ ಆ ಅಳ್ತಾ ಇದ್ದಂತ ತಾಯಿಗೆ ಏನ್ ಹೇಳ್ತಾಳೆ ಗೊತ್ತಾ? ಅಳ್ಬೇಡ ಕಣಮ್ಮ, ನಿನ್ನ ಮಗು ಜಗನ್ಮಾತೆಯ ಮಡಿಲನ್ನ ಸೇರಿದೆ, ನಿನ್ನ ಮಡಿಲನ್ನ ಬಿಟ್ಟು ದೊಡ್ಡ ತಾಯಿಯ ಮಡಿಲಿಗೆ ಹೋಗಿದೆ ಅಂತ ಭಾರತೀಯ ತಾಯಿಗೆ ಒಂದು ವಿದೇಶಿ ಹೆಣ್ಮಗಳು ಸಾಂತ್ವನ ಹೇಳ್ತಾ ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ನಾವೇ ಯಾರಾದ್ರೂ ಮಗು ತೀರ್ಕೊಂಡು ಮನೆಗೆ ಹೋದ್ರೆ ಈ ಸಾಂತ್ವನ ಹೇಳೋ ಮನಸ್ಸು ಇರ್ಲಿಕ್ಕಿಲ್ಲ ನಮ್ಗೆ. ಆದ್ರೆ ನಿವೇದಿತಾ ಒಂದು ಮನಸ್ಸಿತ್ತು. ಎಷ್ಟರ ಮಟ್ಟಿಗೆ ಈ ದೇಶದ ಜನರನ್ನು ಅವಳು ಆವರಿಸ್ಕೊಂಡ್ಬಿಟ್ಲು ಅಂದ್ರೆ, ಒಂದು ಕಡೆ ಒಂದು ಮಗು ಪ್ಲೇಗ್ ರೋಗ ಬಂದು ತಾಯಿ ಕಳ್ಕೊಳ್ತು, ಮನೇಲಿ ಯಾರು ಇಲ್ಲ. ಈಕೆ ಆ ಮಗು ತಮ್ಮ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಳಿದ್ರು ಈ ಮಗುನು ಕೂಡ ಸಾಯುತ್ತೆ, ನೀನ್ ಆ ಮನೆಗೆ ಹೋಗದೆ ಹೋದ್ರೆ ಒಳ್ಳೇದು. ನಿವೇದಿತಾ ಆಯ್ತು ಅಂತ ಹೇಳಿ ಬಂದು, ಯಾಕಂದ್ರೆ ಆ ಮನೆಗೆ ಹೋದ್ರೆ ನಿನ್ಗೂ ಪ್ಲೇಗ್ ಆವರಿಸ್ಕೊಳ್ಳುತ್ತೆ, ಹುಷಾರಾಗಿರು ಅಂತ. ಡಾಕ್ಟರ್ 2 ದಿನ ಆದ್ಮೇಲೆ ಹಂಗೆ ಆ ಏರಿಯಾದಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ನೋಡ್ತಾರೆ ನಿವೇದಿತಾ ಆ ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಆ ಮಗು ಯಾವ ಮನೇಲಿ ಇದೆಯೋ ಆ ಮನೆ ಒಳಗಿಂದ ತಾನೇ ಸುಣ್ಣ ಬೆಳಿತಿದ್ಲು. ಯಾಕೆ ಅಂದ್ರೆ ಸುಣ್ಣ ಎಲ್ಲ ಬರ್ಕೊಂಡು ಕ್ಲೀನ್ ಆಗಿದ್ರೆ ಆಗ್ಲೂ ಆ ಮಗು ರಿಕವರ್ ಆಗೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಅನ್ಕೊಂಡ್ರೆ ಏನ್ ಹುಚ್ಚಪ್ಪ ಹೆಣ್ಮಗಳಿಗೆ. ಆ ಮಗು ನಿವೇದಿತಾ ತೊಡೆ ಮೇಲಿತ್ತು. ನಿವೇದಿತಾ ತೊಡೆ ಮೇಲೆ 3 ಸಲ ಅಮ್ಮ 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 ಅಂತ ಹೇಳಿ ಪ್ರಾಣ ಬಿಟ್ಬಿಡ್ತು. ಅವಳಿಗೆ ಎಷ್ಟು ದುಃಖ ಆಯ್ತು ಅಂದ್ರೆ, ತನ್ನದೇ ಮಗುವನ್ನು ಕಳ್ಕೊಂಡ್ಬಿಟ್ಟು ರೋಧಿಸಿದಂತೆಯೋ ಎಂತ ಪರಿಸ್ಥಿತಿ ಬಂತಲ್ಲ, ನಾನು ಈ ಮಗುವನ್ನು ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ. ಜೊತೆಗೆ ಅವಳ ಹೃದಯವಂತಿಕೆ ಇದೆಯಲ್ಲ, ಅನ್ಇಮ್ಯಾಜಿನಬಲ್. 1906 ನಲ್ಲಿ ವಿವೇಕಾನಂದರು ಇಲ್ಲಾಗ ಬಂಗಾಳಕ್ಕೆ ಒಂದು ಕೆಟ್ಟದಾಗಿರುವಂತ ಕ್ಷಾಮ ಬಂತು. ಮಳೆಯೇ ಇಲ್ಲದೆ ಜನ ತತ್ತರಿಸಿ ಹೋದ್ರು. ಆ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಈಕೆ ವಸ್ತುಗಳನ್ನು ತಗೊಂಡು ಹೋಗ್ತಿದ್ದಿಲ್ಲ. ಬಿಸ್ಕೆಟ್ಸ್ ಅನ್ನ, ತಿಂಡಿನ, ಸ್ವೀಟ್ಸ್ ಅನ್ನ ಎಲ್ಲ ತಗೊಂಡು ಹೋಗ್ತಾ ಇದ್ಲು. ಅವ್ರಿಗೆ ಹಂಚ್ತಾ ಇತ್ತು. ಹಂಚುವವಳೊಂದು ಪುಸ್ತಕದಲ್ಲಿ ತನ್ನ ಕಥನದಲ್ಲಿ ಬರ್ಕೊಳ್ತಾಳೆ. ಅದನ್ನು ಓದಬೇಕು ಪ್ರತಿಯೊಬ್ಬರು. ಬರ್ಕೊಳ್ತಾ ಹೇಳ್ತಾಳೆ, ನಾನು ಎಲ್ಲ ಕಡೆ ಹಂಚಿ ಬರ್ತಿದ್ದೆ, ವಾಪಸ್ ನನ್ನ ಕೋಣೆಗೆ ಬಂದಾಗ ನನಗೆ ಮತ್ತು ನನ್ನ ವಾಲಂಟಿಯರ್ಸ್ಗೆ ಸಾಕಾಗುವಷ್ಟು ಬಿಸ್ಕೆಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಇರ್ತಿತ್ತು. ಹಂಗೆ ಇಟ್ಕೊಳ್ಳುವಾಗ ಒಂದ್ಸಲ ತನ್ನ ಕೋಣೆಯ ಪಕ್ಕದಲ್ಲಿದ್ದಂತ ಮನೆಯವರೆಲ್ಲ ಬಂದು ಕೂತು ಬಿಟ್ಟಿದ್ದಾರೆ, ನಮ್ಗೇನಾದ್ರು ಕೊಡು. ಒಳಗಡೆ ಸ್ಟಾಕ್ ಇಲ್ಲ, ಕಾರ್ಯಕರ್ತರಿಗೆ ಅಂತ ಇಟ್ಕೊಂಡ್ರೋ ಸ್ಟಾಕ್, ಅದು ಕೊಟ್ರೆ ಏನಾಗುತ್ತೆ ಅಂತ ಭಯ. ಇಷ್ಟಕ್ಕೂ ಸ್ಟಾಕ್ ಕಡಿಮೆ ಇರೋದ್ರಿಂದ ಒಬ್ಬರಿಗೆ ಒಂದು ಬಿಸ್ಕೆಟ್ ಬಂದ್ರೆ ಹೆಚ್ಚು, ನಾನು ಒಂದೊಂದು ಬಿಸ್ಕೆಟ್ ಕೊಟ್ರೆ ಇವರೆಲ್ಲರೂ ಗಲಾಟೆ ಮಾಡಿ ಹೊಡಿಲಿಕ್ಕೆ ಬರ್ತಾರೆ ಅಂತ ಅವಳು ಆದ್ರೂ ಧೈರ್ಯ ಮಾಡಿ ಎಲ್ರಿಗೂ ಸಾಲ ಕೂರಿಸಿ ಇದ್ದಿದ್ದೆ ಇಷ್ಟು ಅಂತ ಒಂದೊಂದು ಬಿಸ್ಕೆಟ್ ಕೊಟ್ಟು, ಯಾರ ಮನೆಯಲ್ಲಿ ಮಕ್ಕಳು ಒಬ್ಬರೋ ಇಬ್ಬರೋ ಇದ್ದಾರೋ ಅವ್ರು 2-3 ಬಿಸ್ಕೆಟ್ ಕೊಟ್ಟು ಇಷ್ಟೇ ಅಂತ ಹೇಳಿದಾಗ ಹೊಡಿತಾರೆ ಅನ್ಕೊಂಡ್ರೆ, ತಗೊಂಡು ಪ್ರೀತಿಯಿಂದ ನಕ್ಕು, ಅಮ್ಮ ನೀನ್ ದೂರದಿಂದ ನಮ್ಮನ್ನ ನೋಡ್ಕೋಬೇಕು ಅಂತ ಇಷ್ಟು ಪ್ರೀತಿಯಿಂದ ಬಂದಿದ್ಯಾ, ನೀನ್ ಕೊಟ್ಟಿದ್ದು ಇಷ್ಟೇ ಸಾಕು ನಮ್ಗೆ ಅಂತ ಪ್ರೀತಿಯಿಂದ ಹೇಳ್ಬೇಕಾದ್ರೆ ಅವಳು ಹೇಳ್ತಾಳೆ, ವಾಹ್, ಭಾರತದ ಜನರ ಹೃದಯ ಏನು ಅದ್ಭುತವಾಗಿದೆ. ತಮಗೆ ಇಲ್ಲದೆ ಹೋದಾಗಲೂ ಕೂಡ ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವಂತ ಭಾವನೆಯಿಂದ ಈ ದೇಶದ ಜನ ಮೈ ಮರ್ತಿದ್ದಾರಲ್ಲ, ಇದೇ ಅದ್ಭುತವಾದ್ದು ಅಂತ ಈ ದೇಶದ ಜನರ ಬಗ್ಗೆ ಹೇಳ್ತಾಳಲ್ಲ. ನನಗೆ ಆಶ್ಚರ್ಯ ಅನ್ಸೋದು, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಈ ದೇಶದ ಜನ ಅವಳನ್ನು ಎಷ್ಟು ಸ್ವೀಕಾರ ಮಾಡಿಬಿಟ್ಟಿದ್ರು ಅಂದ್ರೆ, ಬಹುಶಃ ಬಂಗಾಳಕ್ಕೆ ನಾವು ನೀವು ಹೋದ್ರೆ ಅಷ್ಟು ಸ್ವೀಕಾರ ಮಾಡ್ತೀವೋ ಇಲ್ವೋ ಅಷ್ಟು ಸ್ವೀಕಾರ ಮಾಡಿದ್ರು. ಒಂದ್ ಮನೆಗೆ ಹೋಗ್ತಾರೆ ಅವಳು, ಮನೆಗೆ ಹೋಗಿ ನನಗೆ ತುಂಬಾ ಇಷ್ಟವಾಗಿರೋ ಘಟನೆ ಆಗಿದ್ರಿಂದ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮನೆಗೆ ಹೋದಾಗ ಆ ಮನೆಯಲ್ಲಿ ಅವಳಿಗೊಂದು ದೀಪ ಬಹಳ ಇಷ್ಟ ಆಗ್ತಿರುತ್ತೆ. ಅವಳು ಕೇಳ್ತಾಳೆ, ಈ ದೀಪ ಬಹಳ ಸುಂದರವಾಗಿದೆ, ಇದನ್ನ ನನಗೆ ಮಾರ್ತೀರಾ, ನಾನು ದುಡ್ಡು ಕೊಡ್ತೀನಿ. ಮನೆ ಸ್ವಲ್ಪ ಕೋಪಿಸ್ಕೊಂಡು ಹೇಳ್ತಾನೆ, ಮಾರಲ್ಲ ಅಂತ. ಅವ್ಳು ಕೇಳ್ತಾರೆ, ಡಬಲ್ ದುಡ್ಡು ಕೊಡ್ತೀನಿ, ಮಾರಲ್ಲ ಅಂತ. 3 ಲಕ್ಷ ಕೊಡ್ತೀನಿ, ನನ್ ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಮಾರಲ್ಲ ಅಂದ್ರೆ ಅಷ್ಟೇ ತಾಯಿ, ಕೊಡಲ್ಲ ಅಂತ ಹೇಳಿದ್ನ. ನನ್ನ ಮನೆಯಲ್ಲಿರುವಂತ ಯಾವ ವಸ್ತು ನೀನು ಯಾವಾಗ ಬೇಕಿದ್ರು ತಗೊಂಡು ಹೋಗು, ನನ್ನ ಮಕ್ಕಳನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಂಡಿರೋ ತಾಯಿ ನೀನು, ಇಡೀ ಮನೆಯೇ ನಿಂದು ಕಣಮ್ಮ ಅಂತ ಯಾವುದೋ ಒಂದು ಬೆಸ್ತರ ಕುಲದವನು ಹೇಳಬೇಕು ಅನ್ನೋದಾದ್ರೆ ನಿವೇದಿತಾ ಎಷ್ಟರ ಮಟ್ಟಿಗೆ ಹತ್ರ ಆಗಿದ್ದಿರ್ಬೋದು ಯೋಚನೆ ಮಾಡಿ ಅಂತ. ಅನ್ನಂತ ಇಷ್ಟಕ್ಕೆ ಅವ್ರ ಕೆಲಸ ಮುಗಿತ. ವಿವೇಕಾನಂದರು ದೇಹತ್ಯಾಗ ಆದ ನಂತರ ನಿವೇದಿತಾ ಒಂದು ದೊಡ್ಡ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ನಿವೇದಿತಾ ರಾಜಕೀಯ ಚಟುವಟಿಕೆಯಲ್ಲಿ ತೀವ್ರವಾಗಿ ಮಗ್ನಳಾದ್ರು. ರಾಜಕೀಯ ಚಟುವಟಿಕೆ ಅಂದ್ರೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಗ್ನಳಾದ್ರು. ರಾಮಕೃಷ್ಣ ಆಶ್ರಮಕ್ಕೆ ಸ್ವಲ್ಪ ಟೆನ್ಷನ್ ಶುರುವಾಗಿಬಿಟ್ಟು. ಯಾಕೆ ಟೆನ್ಷನ್ ಶುರುವಾಯ್ತು ಅಂದ್ರೆ, ಪೊಲೀಸರು ದಿನ ಬೆಳಗಾದ್ರೆ ನಿವೇದಿತಾ ನೋಡ್ಕೊಂಡು, ನಿವೇದಿತಾ ಫ್ರೆಂಡ್ಸ್ ನೋಡ್ಕೊಂಡು ಆಶ್ರಮಕ್ಕೆ ಬಂದ್ಬಿಡ್ತಿದ್ರು.
ರಾಮಕೃಷ್ಣಾಶ್ರಮದ ಮೇಲೆ ಎಷ್ಟು ಸಮಸ್ಯೆಗಳು ಬಂದಿತ್ತು ಅಂತಂದ್ರೆ, ರಾಮಕೃಷ್ಣಾಶ್ರಮದ ಒಬ್ಬ ಸಾಧು ಆಲ್ಮೋಸ್ಟ್ ಎವ್ರಿ ಡೇ ಹೋಗಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ನಾವ್ ಹಿಂಗ್ ಮಾಡ್ಲಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಬ್ರಹ್ಮಾನಂದರು ಪದೇ ಪದೇ ನಿವೇದಿತಾಗಿ ಹೇಳಿದ ನಂತರ ನಿವೇದಿತಾ ಒಂದು ಪತ್ರಿಕೆಗೆ ಬರೆದು ಹೇಳ್ತಾಳೆ, ವಿವೇಕಾನಂದರು ನನಗೆ ಪದೇ ಪದೇ ರಾಜಕೀಯ ಚಟುವಟಿಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ರು, ಇಲ್ಲ ನೀನ್ ರಾಜಕೀಯ ಚಟುವಟಿಕೆ ಆರಿಸ್ಕೋ, ಇಲ್ಲ ಅಧ್ಯಾತ್ಮದ ಮಾರ್ಗವನ್ನು ಹಿಡಿ ಅಂತ ಹೇಳ್ತಿದ್ರು. ಅವರು ಕೊನೆಯಲ್ಲಿ ಇದನ್ನು ಕೇಳಿದಾಗ ನಿನ್ನ ಆಯ್ಕೆ ಏನು ಅಂತ ಕೇಳಿದಾಗ ನಾನು ಹೇಳೋಕ್ಕಿಂತ ಮುಂಚೆ ಅವರು ದೇಹತ್ಯಾಗ ಆಯ್ತು, ಆದ್ರೆ ನಾನು ರಾಮಕೃಷ್ಣಾಶ್ರಮ ತೊಂದರೆ ಕೊಡ್ಲಿಕ್ಕೆ ಇಚ್ಛೆ ಮಾಡದೇ ಇರೋದ್ರಿಂದ ನಾನು ರಾಮಕೃಷ್ಣಾಶ್ರಮವನ್ನು ಬಿಟ್ಟು ಹೊರಗೆ ಬರ್ತೀನಿ ಅಂತ ಅಲ್ಲಿನ ಪದವಿಯನ್ನ ಟ್ರಸ್ಟಿಶಿಪ್ ಅನ್ನ ತ್ಯಾಗ ಮಾಡಿ ನಿವೇದಿತ ಆಚೆ ಬಂದಿದ್ದು ಯಾಕೆ ಗೊತ್ತಾ? ಅವಳು ರಾಮಕೃಷ್ಣಾಶ್ರಮದ ಸೇವಕಿಯಾಗಿ ಆರಾಮಾಗಿ ಇಟ್ಬಿಟ್ಟಿದ್ರೆ ಅವಳ ಆಧ್ಯಾತ್ಮದ ಜೀವನದಲ್ಲಿ ತನ್ನನ್ನು ತಾನು ಮುಕ್ತವಾಗಿಸ್ಕೊಂಡು ಆರಾಮಾಗಿ ಹೋಗಿತ್ತು. ಅವಳು ಒಂದೇ ಒಂದು ಕನಸಿತ್ತು, ಭಾರತವನ್ನ ಸ್ವಾತಂತ್ರ್ಯಗೊಳಿಸುವವರೆಗೂ ತಾನು ಸುಮ್ಮನಿರಬಾರದು ಅನ್ನೋ ಹಠಕ್ಕೋಸ್ಕರ ತನ್ನ ಎಲ್ಲ ಚಟುವಟಿಕೆಯನ್ನು ಬಿಟ್ಟು ಆಚೆ ಬರ್ತಾಳಲ್ಲ. ನನಗೆ ಅದಕ್ಕೆ ಅನ್ಸೋದು, ವಿವೇಕಾನಂದರನ್ನ ಸಮರ್ಥವಾಗಿ ಅರ್ಥ ಮಾಡಿಕೊಂಡಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಬಹುಶಃ ನಿವೇದಿತಾ ಮಾತ್ರ. ವಿವೇಕಾನಂದರ ರಾಜಸಿಕ ವ್ಯಕ್ತಿತ್ವವನ್ನು ಕೆಲವರು ಅರ್ಥ ಮಾಡ್ಕೊಳ್ತಾರೆ. ನಮ್ಮ ತರದವರು, ನಮ್ಮ ವಿವೇಕಾನಂದರು ಏನು ಅಂತಂದ್ರೆ ಜಾಡಿಸಿ ಒದ್ದವರು, ಬೈದವರು, ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿದವರು, ಹಿಂಗೆಲ್ಲ ಇದೆ. ಕೆಲವರು ವಿವೇಕಾನಂದರ ಸಾತ್ವಿಕ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ತಾರೆ. ಎರಡನ್ನೂ ಸಮತೂಕದಲ್ಲಿ ಅರ್ಥ ಮಾಡಿಕೊಂಡಂತ ಕೆಲವು ವ್ಯಕ್ತಿಗಳಲ್ಲಿ ನಿವೇದಿತಾ ಅಗ್ರಣಿಯಾಗಿ ನಿಲ್ತಾಳೆ ಅಂತ ಅವಳು ಓದ್ದಾಗ ಎಂತವನಿಗೂ ಅರ್ಥ ಆಗುತ್ತೆ. ಅವಳು ಆಚೆ ಬಂದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿ ಬ್ರಿಟಿಷರ ವಿರುದ್ಧ ದೊಡ್ಡ ಆಂದೋಲನ ಕ್ರಿಯೇಟ್ ಮಾಡಿದ್ದಲ್ಲ. ಗೊತ್ತಿರಲಿ ಮಿತ್ರರೇ, ಆವತ್ತಿನ ದಿನಗಳಲ್ಲಿ ಕ್ರಾಂತಿಕಾರಿಗಳ ಒಂದು ದೊಡ್ಡ ಟೀಮ್ ಇತ್ತು. ಅದರಲ್ಲಿ ಅರವಿಂದ್ ಘೋಷರಿದ್ರು, ಅರವಿಂದರ ತಮ್ಮ ಬಾರೀಂದ್ರ ಇದ್ದ, ನರೇಂದ್ರನಾಥ ದತ್ ಅಂದ್ರೆ ವಿವೇಕಾನಂದರ ತಮ್ಮ, ಅವರು ಕೂಡ ಸೇರ್ಕೊಂಡಿದ್ರು. ಈ ತರ 4 ಜನ ಸೇರ್ಕೊಂಡು ಕಟ್ಟಿದ ಅನುಶೀಲನ ಸಮಿತಿಯಲ್ಲಿ, ಕ್ರಾಂತಿಕಾರಿ ಸಮಿತಿಯಲ್ಲಿ ಒಂದೇ ಒಂದು ಹೆಣ್ಮಗಳಿದ್ಲು, ಅವಳು ನಿವೇದಿತಾ ಮಾತ್ರ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಟ್ಟಿದ ಕ್ರಾಂತಿಕಾರಿ ಸಮಿತಿಯಲ್ಲಿ ನಿವೇದಿತಾ ಇದ್ದು, ಎಷ್ಟರ ಮಟ್ಟಿಗೆ ಅವಳು ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಇತ್ತು ಅಂತಂದ್ರೆ, ಆ ಪುಣ್ಯಾತ್ಮಿತಿ ಈ ದೇಶದ ಅನೇಕ ತರುಣರನ್ನ ಕ್ರಾಂತಿಕಾರಿಗಳಾಗಿ ನಿರ್ಮಾಣ ಮಾಡಿದ್ರು. ಒಬ್ಬ ತರುಣ ಇದ್ದ, ಹೇಮಚಂದ್ರ ಕಾನೂನು. ನಿವೇದಿತಾ ಭೇಟಿ ಮಾಡಿದ, ಅಕ್ಕ ನನ್ನ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅನ್ಸುತ್ತಲ್ಲ ಅಂತ. ನಿವೇದಿತಾ ಹೇಳಿದ್ದು, ಮನೆ ಬಿಟ್ಟು ಓಡೋಗು. ಎಲ್ಲಿಗೆ ಹೋಗ್ಬೇಕು? ಅವಳು ಹೇಳ್ತಾಳೆ, ಯುರೋಪಿಗೆ ಹೋಗು, ಅಲ್ಲಿ ಕ್ರೊಪೋಟ್ಕಿನ್ ಅಂತ ಒಬ್ಬ ಕ್ರಾಂತಿಕಾರಿ ನನ್ಗೆ ಚೆನ್ನಾಗಿ ಗೊತ್ತು, ಅವನು ಬಾಂಬ್ ತಯಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ, ಕಲ್ತ್ಕೊಂಡ ಅಷ್ಟೇ. ನಿವೇದಿತಾ ಪುಟ್ಟ ಇದೆಯಾ? ಹೇಮಚಂದ್ರ ಕಾಮಂದು ಏನ್ ಮಾಡ್ಬೇಕಂತ ಮನೆಗೆ ಹೋದ, ಅಪ್ಪನ ಜೊತೆ ಗಲಾಟೆ ಮಾಡ್ದ, ನನ್ನ ಆಸ್ತಿಯಲ್ಲಿ ಪಾಲ್ಬೇಕು ಅಂತ. ಅಪ್ಪನ ಜೊತೆ ಗಲಾಟೆ ಮಾಡಿ ಆಸ್ತಿ ಪಾಲ್ ತಗೊಂಡು ಆಸ್ತಿ ಮಾರಾಟ ಮಾಡಿ ಆ ದುಡ್ಡನ್ನ ವಿದೇಶಕ್ಕೆ ಹೋದ. ಕ್ರೊಪೋಟ್ಕಿನ್ ಹತ್ರ ಹೋಗಿ ಈ ಎಲ್ಲ ಘಟನೆಗಳ ವಿವರಣೆ ಕೊಟ್ಟು ಆ ಮ್ಯಾನ್ಯುಯಲ್ ನ ತಗೊಂಡ್ ಬಂದ. ಭಾರತದಲ್ಲಿ ಮೊದಲನೇ ಬಾಂಬ್ ತಯಾರಿಕೆಗೆ ಒಂದು ಪ್ರೇರಣೆ, ಅಫ್ಕೋರ್ಸ್ ಸಾವರ್ಕರ್ ಕಡೆಯಿಂದ ಆ ದಿಕ್ಕಿನ ಪ್ರೇರಣೆಯೂ ಆಗಿತ್ತು. ಇನ್ನೊಂದು ಪ್ರೇರಣೆ ಇದ್ರೆ ಅದು ನಿವೇದಿತಾ ಅನ್ನೋದನ್ನು ಯಾವ ಕಾರಣಕ್ಕೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿವೇದಿತಾ ಕೆಪಾಸಿಟಿ ಹೆಂಗಿತ್ತು ಅಂತಂದ್ರೆ, 1905ರಲ್ಲಿ ಬಂಗಾಳದ ವಿಭಜನೆ ಆಯ್ತಲ್ಲ, ಬಂಗಾಳದ ವಿಭಜನೆ ಆದಾಗ ಕರ್ಜನ್, ಲಾರ್ಡ್ ಕರ್ಜನ್ ಅವನು ವೇದಿಕೆ ಮೇಲೆ ಕೂತ್ಕೊಂಡು ಭಾರತದ ಬಗ್ಗೆ ಕೆಟ್ಟದಾಗಿ ಬೈದ. ಭಾರತ ಅನ್ನೋ ರಾಷ್ಟ್ರಕ್ಕೆ ಯೋಗ್ಯತೆ ಇಲ್ಲ, ಇದನ್ನ ಸರಿ ಮಾಡ್ಲಿಕ್ಕೆ ಅಂತಾನೆ ಭಗವಂತ ನಮ್ಮನ್ನು ಕಳಿಸ್ಕೊಟ್ಟಿರೋದು, ನಾವು ಸರಿ ಮಾಡ್ತಿದೀವಿ ಅನ್ನೋ ಅರ್ಥದಲ್ಲಿ ಭಾಷಣ ಮಾಡಿದಾಗ ವೇದಿಕೆ ಮುಂದೆ ಸುರೇಂದ್ರನಾಥ್ ಬ್ಯಾನರ್ಜಿ ತರದವರೆಲ್ಲ ಕೂತಿದ್ರು, ಯಾರು ಮಿಸ್ ಕಾಣಲಿಲ್ಲ. ಮಾಡಿದ ಪತ್ರಿಕೆಯಲ್ಲಿ ರಿಪೋರ್ಟ್ ಹೋಗಿದ್ದು ನಿವೇದಿತಾ ತಗೊಳ್ಳಿಕ್ಕಾಗಿಲ್ವಲ್ಲ. ನಿವೇದಿತಾ ಏನ್ ಮಾಡಿದ್ರು, ಒಂದು ಅದ್ಭುತವಾದ ಲೇಖನ ಬರೆದು, ತನ್ನ ಹೆಸರಿಲ್ಲದೆ ಬರೆದು, ಲಾರ್ಡ್ ಕರ್ಜನ್ ನ ಬಹುಮುಖ ವ್ಯಕ್ತಿತ್ವ ಅಂತ ಬರೆದು, ಅವನ ಹೆಂಗ್ ಕಾಲೆಳೆದು ಅವನು ಹೇಳಿದ್ದೆಲ್ಲ ಸುಳ್ಳು, ಭಾರತ ಸರ್ವಸಮರ್ಥ ರಾಷ್ಟ್ರ ಅಂತ ಬರೆದ್ರು ಅಂತಂದ್ರೆ, ಅದನ್ನು ಓದಿದ ನಂತರ ಸುರೇಂದ್ರನಾಥ್ ಬ್ಯಾನರ್ಜಿ ತರು ಆಮೇಲೆ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲ ಕೂಗು ಬಂದಿದ್ದು ಅದು ಹೀಗೆವಾಯಿತ. ಬಹಳ ಜನರಿಗೆ ಗೊತ್ತಿಲ್ಲ ಅವಳು ಎಷ್ಟರ ಮಟ್ಟಿಗೆ ಪ್ರವಾಸ ಮಾಡ್ತಿದ್ದು ಅಂತಂದ್ರೆ, ಒಂದ್ಸಲ ಅಂತೂ ಅವಳ ಪ್ರವಾಸ ಎಷ್ಟು ದೀರ್ಘವಾದ್ದು. ಅವಳು ವಾರ್ಧಾದಲ್ಲಿದ್ದು, ಅಲ್ಲಿಂದ ನಾಗ್ಪುರಕ್ಕೆ ಬಂದು, ಅಲ್ಲಿಂದ ಬರೋಡಾಕ್ ಬಂದು, ಅಲ್ಲಿಂದ ಅಹಮದಾಬಾದ್ಗೆ ಬಂದು, ಅಲ್ಲಿಂದ ಹೈದರಾಬಾದಿಗೆ ಬಂದು, ಒಂದು ಸಾಮಾನ್ಯ ತರದ ಪ್ರವಾಸ ಅಲ್ಲ ಅವಳದು. ಏನು ಪ್ರವಾಸದ ಉದ್ದೇಶ? ತರುಣರನ್ನು ಸೇರಿಸಬೇಕು, ಅವರಿಗೆ ರಾಷ್ಟ್ರದ ಕುರಿತಂತೆ ಹೇಳಬೇಕು. ಏನು ಪ್ರವಾಸದ ಉದ್ದೇಶ? ಹೆಣ್ಮಕ್ಳನ್ನು ಸೇರಿಸಬೇಕು, ಅವರಿಗೆ ರಾಷ್ಟ್ರದ ಬಗ್ಗೆ ಹೇಳಬೇಕು. ಅವಳು ಯಾವಾಗಲೂ ಹೇಳ್ತಿದ್ರು, ರಾಷ್ಟ್ರೀಯತೆ, ನೀನು ಸುಖವಾಗಿ ಆದ್ರೂ ಬಾ, ದುಃಖವಾಗಿ ಆದ್ರೂ ಬಾ, ನೀನು ಕಷ್ಟವಾಗಿ ಆದ್ರೂ ಬಾ, ನೀನು ನೋವಾಗಿ ಆದ್ರೂ ಬಾ, ಒಟ್ಟಲ್ಲಿ ನನ್ನ ಅಪ್ಪಿಕೋ ಅಂತ ರಾಷ್ಟ್ರೀಯತೆಯನ್ನ ಕೇಳಿಕೊಳ್ಳುವಂತ ಪರಿಯುತ್ತಲ್ಲ. ಏನು ಆಶ್ಚರ್ಯಕರವಾದ ಚಿಂತನೆ. ಇಷ್ಟಕ್ಕೆ ನಿಲ್ಲಿಸ್ತಿಲ್ಲ. ಯುರೋಪ್ಗೆ, ಅಮೆರಿಕಕ್ಕೆ 2ನೇ ಬಾರಿ ವಾಪಸ್ ಬಂದು, ಈ ಬಾರಿ ವಾಪಸ್ ಬಂದ ಹೆಣ್ಮಗಳು ಭಾರತದ ಕುರಿತಂತೆ, ಹಿಂದೂ ಧರ್ಮದ ಕುರಿತಂತೆ, ಅಲ್ಲಿನ ಎಲೈಟ್ ಕ್ಲಾಸಿನೊಳಗೆ ಒಳ್ಳೆಯ ಭಾವನೆ ಮೂಡುವಂತ ಭಾಷಣಗಳನ್ನು ಮಾಡಿ ಬಂದರು. ಭಾರತದ ಸ್ತ್ರೀ ಅಂತಂದ್ರೆ ಏನು, ಭಾರತೀಯ ಧರ್ಮ ಯಾವುದು, ಇವೆಲ್ಲವನ್ನು ಅಮೆರಿಕ ಮತ್ತು ಯುರೋಪ್ ನಲ್ಲಿ ಸಮರ್ಥವಾಗಿ ಪ್ರತಿಪಾದಿಸಿದ್ರು. ಅದೇ ಟೈಮಲ್ಲಿ ಅವ್ರ ತಾಯಿಗೆ ಹೆಲ್ತ್ ತುಂಬಾ ಹಾಳಾಯ್ತು. ಅವಳಿಗೆ ಬಹಳ ನೋವಿತ್ತು. ನಾನು
ಭಾರತ ಮಾತೆ ಸೇವೆ ಅಂತ ನನ್ನ ತಾಯಿ ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಮನೆಗೆ ಹೋದ್ಲಲ್ಲ. ಮನೆಗೆ ಹೋಗಿ ತಾಯಿ ಸೇವೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರ ಅಮ್ಮನಿಗೆ ಅನ್ನಿಸ್ತು ಕೊನೆಗಾದ್ರೆ ನನ್ನ ಮಗಳು ಬಂದಲ್ಲ ಇದೇ ಸಂತೋಷ ಅಂತ. ನಿವೇದಿತ ಒಂದು ಪತ್ರ ಬೇಕಾದ್ರೆ ಬಹಳ ಚೆನ್ನಾಗಿದೆ ಈ ಪತ್ರ. ನನಗೆ ಆರಂಭದಲ್ಲಿ ತುಂಬಾ ಗಾಬರಿ ಆಗಿತ್ತು. ನಾನು ಮತ ಪರಿವರ್ತನೆ ಆಗಿದ್ದೀನಿ, ಹಿಂದೂ ಧರ್ಮವನ್ನು ಸ್ವೀಕರಿಸಿದ್ದೀನಿ, ಅದನ್ನು ಹೆಂಗ್ ಸ್ವೀಕಾರ ಮಾಡ್ತಾರೋ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ಮನೇಲಿ ಎಲ್ಲರೂ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು ಅಂತ ಹೇಳ್ತಿದ್ದಂತ ನಿವೇದಿತ ನನ್ನ ತಾಯಿಯ ಕೊನೆ ಕ್ಷಣದಲ್ಲಿ ಏನ್ ಮಾಡಿದ್ರು ಅಂತ ಗೊತ್ತಾ? ನಮ್ಮಮ್ಮ ತೀರ್ಕೊಳ್ಳೋ ಒಂದಿನ ಮುಂಚೆ ನಾನು ಅವಳ ಕಿವಿಯಲ್ಲಿ ಹರಿ ಓಂ ಅಂತ ಮಂತ್ರವನ್ನು ಹೇಳಿದೆ. ನಮ್ಮಮ್ಮನ ಮುಖದಲ್ಲಿ ಆನಂದ ಕಾಣಿಸ್ತು. ನನಗೆ ಆಗ ಸಮಾಧಾನ ಆಯ್ತು. ನಮ್ಮಮ್ಮ ಈ ಮಂತ್ರವನ್ನು ಕೇಳಿಯೇ ದೇಹತ್ಯಾಗ ಮಾಡಿದ್ರು ಅಂತ ನಿವೇದಿತ ಬೆತ್ತ. ನಾವಿದನ್ನು ಯೋಚನೆ ಮಾಡ್ತೀವೋ ಇಲ್ವೋ? ನಿವೇದಿತ ಯೋಚನೆ ಆಯ್ತು. ನಿವೇದಿತ ವಾಪಸ್ ಭಾರತಕ್ಕೆ ಬಂದಾಗ ಬ್ರಿಟಿಷರು ಯಾವ ಬರೀ ಅವ್ರ ಹಿಂದೆ ಬಿದ್ದು ಬಿಟ್ಟಿದ್ರು ಅಂತಂದ್ರೆ ನಿವೇದಿತಾನ ಡಕಾಯಿತಿ ಅಂತ ಹೇಳ್ತಿದ್ರು, ನಿವೇದಿತಾನ ಕೊಲೆಗಡಿಕೆ ಅಂತ ಹೇಳ್ತಿದ್ರು. ಇಷ್ಟರ ಮಟ್ಟಿಗೆ ಅನೇಕ ಕ್ರಾಂತಿಕಾರಿಗಳು ನಿವೇದಿತ ನೋಡ್ಬೇಕು ಅಂತ ಆಶ್ರಮಕ್ಕೆ ಬರ್ತಿದ್ರು. ಕೊನೆಗೆ ನಿವೇದಿತಾಳ ಪ್ರಭಾವದಿಂದ ಅನೇಕ ಕ್ರಾಂತಿಕಾರಿಗಳು ಆಶ್ರಮಕ್ಕೆ ಸೇರ್ಬಿಟ್ಟಿದ್ರು. ಇದಕ್ಕೆಲ್ಲರೂ ಹಿಂದೆ ಇದ್ದ ಪ್ರೇರಣೆ ನಿವೇದಿತ. ಯಾವುದನ್ನ ವಿವೇಕಾನಂದರು ಮಾಡಿದ್ರು ಅಂತ ಹೇಳ್ತೀವಲ್ಲ, ವಿವೇಕಾನಂದರು ಪ್ರತ್ಯಕ್ಷ ಮಾಡಿದ್ದಲ್ಲ, ನಿವೇದಿತ ಮೂಲಕ ಮಾಡಿಸಿದ್ದು ಅಂತ. ಅದಕ್ಕೆ ವಿವೇಕಾನಂದರ ಇನ್ಸ್ಟ್ರೂಮೆಂಟ್ ನಿವೇದಿತ ಅಂತ ಯಾವಾಗಲೂ ಅನ್ಕೊಡೋದು. ನಿವೇದಿತ ಯಾವಾಗಲೂ ಹೇಳ್ತಿದ್ದು ಅವಳು ಭಾರತಕ್ಕೆ ಒಂದು ಧ್ವಜ ಡಿಸೈನ್ ಮಾಡಿದ್ದು. ಆ ಡಿಸೈನ್, ಭಾರತದ ಧ್ವಜದ ಡಿಸೈನ್ ನಡುವೆ ಒಂದು ವಜ್ರಾಯುಧ ಇತ್ತು. ಅವಳೇ ಹೇಳೋ ಕಥೆ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಿದೆಯೋ ಇದು ಅಂತ. ನಿವೇದಿತ ಹೇಳ್ತಾಳೆ ವಜ್ರಾಯುಧ ಅಂದ್ರೆ ಏನು ಅಂದ್ರೆ ನಿಸ್ವಾರ್ಥದ ಆಯುಧ ಅದು ಅಂತ. ದೇವತೆಗಳಿಗೆ ರಾಕ್ಷಸರನ್ನ ನಾಶ ಮಾಡ್ಲಿಕ್ಕೆ ಒಂದು ಆಯುಧ ಬೇಕು ಅಂತಂದಾಗ ಈ ಆಯುಧಗಳನ್ನ ಫೋರ್ಜ್ ಮಾಡುವಂತ ವ್ಯಕ್ತಿ ಬಂದು ಹೇಳಿದಂತೆ, ಯಾರು ಟು ದ ಕೋರ್ ನಿಸ್ವಾರ್ಥಿಯೋ ಅವನ ಬೆನ್ನು ಮೂಳೆಯಿಂದ ನಾವೇನ್ ಆಯುಧ ಮಾಡ್ತೀವೋ ಅದು ವಜ್ರಾಯುಧ ಆಗತ್ತೆ. ಅದು ಎಂತ ಶತ್ರುಗಳನ್ನು ನಾಶ ಮಾಡಬಲ್ಲದು ಅಂದಾಗ ದೇವತೆಗಳಿಗೆ ದದೀಚಿ ನೆನಪಾದಂತೆ. ಎಷ್ಟು ಕಷ್ಟ ನೋಡಿ. ನಿಸ್ವಾರ್ಥಿ ಆಗಿರಬೇಕು. ಅವನು ಕೇಳಿದ ತಕ್ಷಣ ತನ್ನ ದೇಹ ತ್ಯಾಗ ಮಾಡಿ ಮೂಳೆ ಕೊಟ್ಬಿಡ್ಬೇಕು. ಅದನ್ನ ಕೇಳಿದ ತಕ್ಷಣ ದದೀಚಿ ಹೇಳಿದಂತೆ, ನನ್ನ ಮೂಳೆ ಇಲ್ಲ, ಜಗತ್ತಿಗೆ ಉಳಿತಾಗೋದಾದ್ರೆ ಈಗೋ ಈಗಲೇ ಪ್ರಾಣೋತ್ಕ್ರಮಣ ಮಾಡ್ತೀನಿ ಅಂತ ಪ್ರಾಣೋತ್ಕ್ರಮಣ ಮಾಡಿದ. ಅವನ ಮೂಳೆ ತಗೊಂಡು ದೇವತೆಗಳು ಬಂದ್ರು. ಅವನ ಬೆನ್ನು ಮೂಳೆಯಲ್ಲಿ ವಜ್ರಾಯುಧ ಮಾಡಿದ್ರು. ಈ ವಜ್ರಾಯುಧದ ಡಿಸೈನ್ ಅನ್ನ ತಾನೇ ಮಾಡಿ ಅವಳು ಏನ್ ಮಾಡ್ತಾರೆ ಗೊತ್ತಾ? ವಜ್ರಾಯುಧಕ್ಕೆ ಒಂದು ಮುಖ, ತ್ರಿಶೂಲ ತರ ಇರುವಂತ ಒಂದು ಮುಖ, ಅವಳು 4 ಮುಖ ಮಾಡಿ ಅದನ್ನ ಭಾರತದ ಧ್ವಜ ಅಂತ ಕರೆದು ಏನ್ ಹೇಳ್ತಾರೆ ಗೊತ್ತಾ? ಮೊದಲಾದ್ರೆ ಒಂದು ಸಾಕಾಗ್ತಿತ್ತು, ಈಗ ಭಾರತಕ್ಕೆ ಒಬ್ಬರು ನಿಸ್ವಾರ್ಥಿಗಳು ಸಾಕಾಗಲ್ಲ, 100 ಜನ ಬೇಕು, ಶಕ್ತಿ ಮಲ್ಟಿಪ್ಲೈ ಆಗಬೇಕು. ಅದಕ್ಕೋಸ್ಕರ ಈ ಕಲ್ಪನೆ ನಂದು ಅಂತ ಹೇಳ್ಕೊಂಡು ಆ ವಜ್ರಾಯುಧದ ಕಲ್ಪನೆ ಕಟ್ಕೊಂಡು ಹೇಳ್ತಾರೆ, ಭಾರತದಲ್ಲಿ ನಿಸ್ವಾರ್ಥಿಗಳ ಸಂಖ್ಯೆ ಯಾವತ್ತಿಗೂ ಇದ್ದಿದ್ದೆ, ಇಂಥ ನಿಸ್ವಾರ್ಥಿಗಳು ಬೇಕು. ಮುಂದುವರೆದು ಹೇಳ್ತಾರೆ, ಯಾವಾಗ ಒಬ್ಬ ನಿಸ್ವಾರ್ಥಿ ಇರ್ತಾನೋ ಅವನು ವಜ್ರಾಯುಧ ಆಗ್ತಾನೆ, ಭಗವಂತ ಅವನನ್ನು ತನ್ನ ಕೈಯಲ್ಲಿ ಹಿಡಿತಾನೆ. ಮಕ್ಕಳಿ ಬಹಳ ಚೆನ್ನಾಗಿದೆ. ಭಗವಂತ ಈ ವಜ್ರಾಯುಧವನ್ನು ತನ್ನ ಕೈ ಹಿಡಿತಾನೆ, ವಜ್ರಾಯುಧವನ್ನು ಆಡಿಸ್ತಿರ್ತಾನೆ. ಹೊರಗಡೆ ನೋಡೋ ಜನರಿಗೆ ಆಡ್ತಾ ಇರೋ ವಜ್ರಾಯುಧ ಮಾತ್ರ ಕಾಣುತ್ತೆ, ಹಿಂದೆ ಕೈ ಹಿಡಿದಿರೋ ಭಗವಂತ ಕಾಣ್ತಾನೆ ಇರೋದಿಲ್ಲ. ವಜ್ರಾಯುಧದ ಶಕ್ತಿ ಅದು ಅಂತ ನನಗೆ ಅವಳು ನೋಡಿದಾಗ ಅನಿಸ್ತಿರುತ್ತೆ, ನಿವೇದಿತ ಅನ್ನೋ ಒಂದು ವಜ್ರಾಯುಧ ವಿವೇಕಾನಂದರು ಕೈ ಹಿಡ್ಕೊಂಡಿದ್ದೀವಿ ಅದನ್ನ ಅಂತ. ನನಗೆ ಅದನ್ನೇ ನೋಡಿದಾಗ ಅನ್ಸುತ್ತೆ, ಮೇ ಬಿ ಎಕ್ಸಾಜರೇಷನ್ ಅಂತ ಈ ಕ್ಷಣಕ್ಕೆ ಅನಿಸ್ಬೋದು. ನರೇಂದ್ರ ಮೋದಿಯು ಒಂದು ವಜ್ರಾಯುಧ, ಅದೋ ಶಕ್ತಿ ಅವರನ್ನು ಕೈ ಹಿಡ್ಕೊಂಡು ಆಡುತ್ತಿದೆ. ನಾವು ನೋಡ್ತಿದ್ದೀವಿ ಆಡ್ತಾ ಇರೋ ಈ ವಜ್ರಾಯುಧ ನಮ್ಮ ಕಣ್ಣೆದುರಿಗೆ ಕಾಣ್ತಿದೆ, ಹಿಂದೆ ಹಿಡಿದಿರುವಂತ ಕೈ ಕಾಣ್ತಿಲ್ಲ ಅಂತ. ಅದರ್ವೈಸ್ ಈ ದೇಶದಲ್ಲಾಗಿರುವಂತ ಅನೇಕ ಬದಲಾವಣೆಗಳನ್ನ ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನವೆಂಬರ್ 8ಕ್ಕೆ ಏಕಾಏಕಿ ಬಂದು ಬಾಯಿಯವರು ಬೇನೋ ಅಂತ ಪುಣ್ಯಾತ್ಮ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ್ರೆ ಇಡೀ ದೇಶದಲ್ಲಿ ದಂಗೆ ಇಡಬೇಕಿತ್ತು. ಯಾಕೆ ಆಗಲಿಲ್ಲ ಅಂದ್ರೆ ಅದು ವಜ್ರಾಯುಧ ಹಿಡಿದಿರೋ ಕೈ ಯಾವುದೋ ಶಕ್ತಿ ಇದೆ ಅಂತ ನನ್ಗೆ ಅನ್ಸೋದು. ನಿವೇದಿತ ಹೇಳೋದು ನೋಡುವಾಗ ನಂಗೆ ಈ ಕಲ್ಪನೆಗಳು ಬಹಳ ಗರಿಗೆದಿರ್ತವೆ. ಇಂಥ ವಜ್ರಾಯುಧದ ಕಲ್ಪನೆ ಕಟ್ಟಿಕೊಟ್ಟ ನಿವೇದಿತ ಅವಳು ಭಾರತದ ಕುರಿತಂತೆ ಕೆಲಸ ಮಾಡ್ತಾ 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 ಈ ದೇಶದ ಜನರೊಂದಿಗೆ ಸೇವೆ ಮಾಡ್ತಾ ಅಷ್ಟಾಗಿಯೂ ಸಮಾಧಾನ ಆಗದೆ ಒಂದ್ಸಲ ಪತ್ರ ಬರ್ಕೊಳ್ತಾಳೆ. ಅವಳ ಜೀವಿತ ಅವರಿಗೆ ಕೊನೆ ಅಂತ ಅದು. ಶಿಕ್ಷಣ ವ್ಯವಸ್ಥೆ ಹಾಳಾಗೋಗಿದೆ. ಯೋಚನೆ ಮಾಡಿ, ಅವಳು ಯೋಚನೆ ಮಾಡೋ ರೀತಿ ಹೆಂಗಿದೆ. ಇವತ್ತು ಕೂತ್ಕೊಂಡು ನಾವು ಆಲೋಚನೆ ಮಾಡ್ತೀವಲ್ಲ, ಹಾಳಾಗೋಗಿದೆ. ಎಷ್ಟು ಮಾಡಿದ್ರು ಸರಿ ಹೋಗೋದಿಲ್ಲ ಅನ್ನೋ ಸ್ಥಿತಿಗೆ ಬರ್ತಿದೆಯಲ್ಲ, ನನಗೆ ಬಹಳ ಸಂಕಟ ಆಗ್ತಿದೆ, ನನಗೆ ಸಾಕಾಗೋಗಿದೆ, ನಾನು ಒಂಥರ ಸುಸ್ತಾಗ್ಬಿಟ್ಟಿದ್ದೀನಿ ಅನ್ಕೋತಾರೆ. ಹಾಗೆ ಅನ್ಕೊಂಡು ಡಾರ್ಜಿಲಿಂಗಿಗೆ ಹೋಗ್ತಾರೆ. ಡಾರ್ಜಿಲಿಂಗಿಗೆ ಹೋದಾಗ ಒಬ್ಬಳೇ ಕೂತಿದ್ದ ಅವಳಿಗೆ ಸ್ವಾಮೀಜಿ ಕರೆದಂಗೆ ಬಂದಿದೆ, ಮಗು ತುಂಬಾ ಕೆಲಸ ಮಾಡಿದ್ಯಾ, ಸಾಕು ಬಾ. ಅವಳು ಬರ್ಕೋತಾಳೆ, ನನ್ನ ಸ್ವಾಮೀಜಿ ಯಾಕೋ ತುಂಬಾ ಕರಿತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ. ಅದೇ ಡಾರ್ಜಿಲಿಂಗ್ ಅಲ್ಲಿ ನಿವೇದಿತ ಸೌಮ್ಯವಾಗಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಆ ದೇಹ ತ್ಯಾಗ ಮಾಡಿದ ಅವಳ ಸಮಾಧಿ ಮೇಲೆ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ ಗೊತ್ತಾ? ತನ್ನ ಸರ್ವಸ್ವವನ್ನು ಭಾರತ ಮಾತೆಗೆ ಸಮರ್ಪಣೆ ಮಾಡಿದ ನಿವೇದಿತ ಇಲ್ಲಿ ಶಾಂತವಾಗಿ ನಿದ್ರಿಸಿದ್ದಾಳೆ. ಆದ್ರೆ ನಿವೇದಿತ ಶಾಂತವಾಗಿ ನಿದ್ರಿಸೋದು ಸಾಧ್ಯವೇ ಇಲ್ಲ. ಅಫ್ಕೋರ್ಸ್ ಅವಳ ಕೊನೆ ಹಂತದಲ್ಲಿ ಹಂಗೆ ಅಂದ್ಕೊಂಡಿದ್ದಿರ್ಬೋದು. ಆದರೆ ಅವಳ ಜೀವ ಎಷ್ಟು ಚಡಪಡಿಸ್ತಾ ಇರುತ್ತೆ ಅಂತಂದ್ರೆ
ಈ ದೇಶ ಸ್ವತಂತ್ರವಾದ ನಂತರವೂ ಕೂಡ ಸಮಾಧಾನ ಆಗುವಂಥದ್ದಲ್ಲ. ಅದು ಭಾರತ ಮತ್ತೆ ವಿಶ್ವವನ್ನ ಆಳುವಾಗಲೇ ಅದಕ್ಕೆ ಸಮಾಧಾನ ಸಿಗುವಂಥದ್ದು ಅಂತ. ಭಾರತ ಮತ್ತೆ ತನ್ನ ಜ್ಞಾನದಿಂದ, ತನ್ನ ಚಿಂತನೆಯಿಂದ ವಿಶ್ವವನ್ನು ಆಳುವ ಹಂತಕ್ಕೆ ಬರುತ್ತಲ್ಲ, ಆಗ ನಿವೇದಿತ ಅನ್ನುವಂಥ ಆ ಜೀವಕ್ಕೆ ತಂಪಾಗತ್ತೆ ಅಂತ. ಹೀಗಾಗಿ ನನಗೆ ಯಾವಾಗಲಾದರೂ, ನನಗಂತೂ ಬಹಳ ಖುಷಿ, ರಾಘವೇಂದ್ರ ಶೆಣೈ ಅವರು ನಿವೇದಿತ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಬಹಳ ಖುಷಿಯಿಂದ ಓಡಿ ಬರಬೇಕು ಅಂತ ಅನ್ನಿಸ್ತು. ಯಾಕೆ ಅಂದ್ರೆ ಮುಂದಿನ ವರ್ಷ ಅವರು ನನ್ನ ನಿವೇದಿತ ಬಗ್ಗೆ ಮಾತಾಡೋದು ಅಂತ ಹೇಳೋದು. ಈ ವರ್ಷ 150ನೇ ಜಯಂತಿ, ಅದಕ್ಕೋಸ್ಕರ ಮಾತನಾಡಿ ಅಂತ. ಇನ್ನು ಅವ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ 25 ವರ್ಷ ಕಾಯಬೇಕು, 175 ಬರಬೇಕು. ನನಗೆ 150 ಬರೋವರೆಗೂ ನಿವೇದಿತ ಇಷ್ಟು ಅಧ್ಯಯನ ಮಾಡಿದ್ದು ನನಗೂ ಆಗಿರ್ಲಿಲ್ಲ ಅಂತ ಬಹಳ ಸಂಕಟ ಇದೆ. ನಾನು ತುಂಬಾ ಬಾರಿ ಅನ್ಕೊಳ್ತಿರ್ತೀನಿ, ಇಡೀ ಜೀವನವನ್ನ ಅವಳು ಕತೆ ಹೇಳೋದ್ರಲ್ಲಿ ಕಳೆದು ಬಿಟ್ಟರು ಕೂಡ ನನ್ನ ಜೀವನ ಸಾರ್ಥಕ ಅಂತ ನಾನು ಭಾವಿಸ್ಕೊಳ್ಬಹುದು. ಯಾಕೆಂದ್ರೆ ಯಾವುದೋ ದೇಶದಿಂದ ತನ್ನದಲ್ಲದ ದೇಶಕ್ಕೆ ಬಂದು ತನ್ನನ್ನು ತಾನು ಇಷ್ಟು ಸಮರ್ಪಿಸಿಕೊಂಡಂತ ಈ ಹೆಣ್ಣು ಮಗಳಿಗೂ ನಾವು ಅವಳನ್ನು ಇಷ್ಟು ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಬಹಳ ದೊಡ್ಡ ನಷ್ಟ ಅಂತ. ಮಿತ್ರರೇ, ಇವತ್ತು ಅವಳನ್ನು ನೆನಪಿಸಿಕೊಳ್ಳೋದ್ರ ಮೂಲಕ ಅಥವಾ ನನಗೆ ಹೇಳುವಂತ ಅವಕಾಶ ಸಿಕ್ಕಿರೋದ್ರ ಮೂಲಕ ನಾನಂತೂ ಧನ್ಯ ಅಂತ ಭಾವಿಸ್ತೇನೆ. ನನಗಂತೂ ಬಹಳ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತಾ, ನಿವೇದಿತ ನಮ್ಮೆಲ್ಲರನ್ನೂ ಆವರಿಸಿಕೊಳ್ಳಿ. ನಿವೇದಿತ ಮತ್ತೊಮ್ಮೆ ಭಾರತಕ್ಕೆ ಶಕ್ತಿಯಾಗಿ ಸಿಕ್ಕಲಿ. ಈ ದೇಶದ ತಾರುಣ್ಯದಲ್ಲಿ ಓತಪ್ರೋತವಾಗಿ ಅವಳ ಶಕ್ತಿ ಹರಿದು ಈ ದೇಶದ ತಾರುಣ್ಯ ಮತ್ತೆ ಸಮಾಜದ ಸೇವೆಯಲ್ಲಿ ಮಗ್ನವಾಗಿ ಭಾರತ ವಿಶ್ವಗುರುತ್ವದ ಪಟ್ಟವನ್ನು ಏರಲಿ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿದ, ತನ್ಮಯತೆಯಿಂದ ಹಾರೈಸಿದ ನಿಮಗೆ ಅತ್ಯಂತ ಪ್ರೀತಿಯಿಂದ ವಂದಿಸ್ತೇನೆ. ಪ್ರೀತಿಯಿಂದ ಕರೆದ ನಿರಾಮಯ ಯುವಕರು ಕರೆದ ಎಲ್ಲರಿಗೂ ಅಷ್ಟೇ ಪ್ರೀತಿಯಿಂದ ವಂದಿಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್.